ಮೊನ್ನೆ ಯಾರೋ ಒಬ್ರು ರೀಲ್ ಹಾಕಿದ್ರು, ನನ್ನ ಹುಡುಗ ಯಾವ ತರ ಇರಬೇಕು ಅಂತ. ಅದ್ರಲ್ಲಿ ಒಬ್ಬೊಬ್ಬ ಹೀರೋದು ಒಂದೊಂದು ಕ್ವಾಲಿಟಿ ಹಾಕಿದ್ದಾರೆ. ತಾಳ್ಮೆ ಈ ತರ ಇರಬೇಕು, 6'3" ಇರ್ಬೇಕು. ಆ ತರ ಹಾಕಿದ್ದಾರೆ. ನಾನು ಅನ್ಕೊಂಡೆ ಕರೆಕ್ಟ್, ಅದೆಲ್ಲ ಕೊಡೋದಕ್ಕೆ ನೀನೇನಿದ್ಯಾ ಅಂತ ನೋಡ್ಕೋಬೇಕಲ್ಲ. ನನಗೆ ಆಗ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿರ್ಲಿಲ್ಲ. ದೇವ್ರಣ್ಣ 10 ವರ್ಷ ಕೆಲಸ ಮಾಡಿದ್ರು ಕೂಡ ಯಾರೋ ಒಬ್ರು ಬಾಸ್ ಬಂದು ಅವ್ರ ಈಗೋಗೋಸ್ಕರ ಇಷ್ಟು ಈಸಿಯಾಗಿ ಡಿಸಿಷನ್ ತಗೋಬಹುದು ಅಂದ್ರೆ ಏನ್ ನನ್ನ ಲೈಫ್ ಅಂತ ತಗೊಂಡೋಗಿ ರೆಸಿಗ್ನೇಷನ್ ಕೊಟ್ಟೆ. ಸಿಕ್ಕ ಪುಸ್ತಕಗಳನ್ನು ಓದೋದು, ಕಥೆಗಳನ್ನು ಹುಡುಕೋದು, ಅದ್ ದೊಡ್ಡೋರು ಓದೋದಾ ಸಣ್ಣೋರು ಓದೋದಾ, ಪಾನ್ ಬುಕ್ ಗಳ, ಅದು ಮ್ಯಾಟರ್ ಆಗ್ತಿರ್ಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಬುಕ್. ಮೇ ಬಿ ನನ್ನ ಚೈಲ್ಡ್ಹುಡ್ ರಿಚ್ ಆಗಿ ನನ್ನ ತಂದೆ ತಾಯಿಗಳಿಗೆ ಏನೋ ಕಷ್ಟ ಇಲ್ಲದೆ ಅವ್ರು ನನ್ನ ಜೊತೆನೆ ಇದ್ದಿದ್ರೆ ನಾನು ಸಿನಿಮಾ ಬರ್ತಾನೆ ಇರ್ಲಿಲ್ಲ. ಈಗ ನನಗೊಂದು ಸಮಸ್ಯೆ ಇದೆ, ನನಗೆ ಗೊತ್ತಿರುವಂತ ಪ್ರೀತಿಸೋ ವಿಧಾನನೇ ಟೀಸ್ ಮಾಡೋ ಮೂಲಕ. ನನ್ನ ಫ್ರೆಂಡ್ ಹೇಳ್ದೆ, ನೀನ್ ಹೆದರ್ಲಿಲ್ಲ ಅಂದ್ರೆ ಒಂದ್ ವಿಷಯ ಹೇಳ್ತೀನಿ ಏನು, ಸಾಯ್ಬೇಕು ಅಂತ ಅನಿಸ್ತಾ ಇದೆ. ಒಂದ್ ಟೈಮಲ್ಲಿ ಏನಂದ್ರೆ ಕರೆಕ್ಟ್ ಹೋಗ್ಬಿಟ್ಟು ಒಳ್ಳೆ ಹೇರ್ ಸ್ಟೈಲ್ ಆಗ್ಬಿಡ್ತದೆ, ಅಂದ್ರೆ ಇಷ್ಟು ಮಾತ್ರ ಕಾಣಿಸ್ತಿದೆ, ಆತರ ಚೆನ್ನಾಗಿ ಕಾಣಿಸೋಕ್ ಚೆನ್ನಾಗಿದೆ ಅಂತ. ಆಮೇಲೆ ನಿಲ್ಲಿಲ್ಲ ಅದು. ನಾವ್ ಯಾರನ್ನೋ ಬೈದು ನಾವು ದೊಡ್ಡವರಾಗ್ತಿದೀವಿ ಅಂದ್ರೆ ಅದ್ರ ಅರ್ಥ ನಮಗೆ ನಮ್ಮ ಸ್ಟ್ಯಾಂಡರ್ಡೇ ತುಂಬಾ ಲೋ ಇದೆ ಅಂತ ಅರ್ಥ. ನೀವು 1000 ಆಗ್ಬೋದು, ಗ್ರೇಟ್ ಡೈರೆಕ್ಟರ್ ಆಗೋದು ವೆರಿ ಈಸಿ, ಒಳ್ಳೆ ತಂದೆ ಆಗೋದಷ್ಟು ಈಸಿ. ಐ ಥಿಂಕ್ ಮನುಷ್ಯ ಒಬ್ಬಂಟಿ ಅಲ್ಲ ಅನ್ನೋದೇ ದೊಡ್ಡ ಸುಳ್ಳು. ಒಬ್ಬಂಟಿನೇ, ನಾವೆಷ್ಟೇ ಹತ್ರ ತಪ್ಕೊಂಡ್ರು ಕೂಡ ತಪ್ಕೊಳಕ್ ಮಾತ್ರ ಸಾಧ್ಯ, ಅದಕ್ಕಿಂತ ಒಳಗೆ ಹೋಗಕ್ ಸಾಧ್ಯ ಇಲ್ಲ. ನಿಧಿ ವೃದ್ಧಿ ಪ್ರೆಸೆಂಟ್ಸ್ ದ ಆಲ್ ರೌಂಡರ್ ಶೋ, ಟ್ರಾವೆಲ್ ಪಾರ್ಟ್ನರ್ಸ್ ವೇ ಟು ವರ್ಲ್ಡ್. ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಬರ್ತಾ ಇದೆ. ಸೊ ಬ್ಯಾಂಕ್ಸ್ಗಳು ಬೆಜ್ಜಾನ್ ಆಫರ್ಸ್ಗಳು ಕೊಡ್ತಾ ಇರ್ತಾರೆ. ಸೊ ನಿಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಎನ್ಕ್ಯಾಶ್. ನಮ್ಮ ಪಾರ್ಟ್ನರ್ಸ್ ನಿಧಿ ವೃದ್ಧಿ ನಿಮಗೆ ಲೋನ್ಸ್ ತಗೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಹಾಗೇನೆ ಅವ್ರ ಹತ್ರ 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಸೊ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ನಿಮ್ಮ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಹಾಗೇನೆ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀರಾ, ಜಾನ್ವರಿ ಆಗ್ಲೇ ಎಂಡ್ ಆಗ್ತಾ ಬರ್ತಾ ಇದೆ. ಸೊ ಫೆಬ್ರವರಿಯಿಂದ ಶುರು ಮಾಡಿ ನಮ್ಮ ಟ್ರಾವೆಲ್ ಪಾರ್ಟ್ನರ್ಸ್ ವೇ ಟು ವರ್ಲ್ಡ್ ವೈಡ್ ಪ್ಲಾನ್ಸ್ಗಳು ಮಾಡ್ತಾ ಇರ್ತಾರೆ. ಯಾವ್ಯಾವ ಪ್ಲಾನ್ಸು ಅಂತ ನಾನು ಅಟ್ಯಾಚ್ ಮಾಡಿರ್ತೀನಿ, ನಂಬರ್ ಕೂಡ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೇನೆ ಕಾಫಿ ಕಳ್ಸಿಕೊಟ್ಟಂತ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳ್ತಾ, ಇವತ್ತಿನ ಗೆಸ್ಟ್ ಇಸ್ ನನ್ ಅದರ್ ದ್ಯಾನ್ ರಾಜ್ ಬಿ ಶೆಟ್ರು. ಸೊ ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೊಳ್ ಸಿನಿಮಾ ಬರ್ತದೆ. ಬಟ್ ಇವತ್ತಿನ ಪಾಡ್ಕಾಸ್ಟ್ ಗುರು ನೀವು ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿರೋ ಸಾಕಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ. ಸೊ ಮಿಸ್ ಮಾಡದೆ ಈ ಒಂದು ಎಪಿಸೋಡ್ ನ ನೋಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೋ. ಕೆಲವೊಬ್ಬ ವ್ಯಕ್ತಿಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಟ್ರೇಟ್ ಅವರಲ್ಲಿ ತುಂಬಾ ಎದ್ದು ಕಾಣುತ್ತೆ. ಇಟ್ ಕ್ಯಾನ್ ಬಿ ಹ್ಯೂಮರ್, ಇಟ್ ಕ್ಯಾನ್ ಬಿ ಲವ್, ಅಥವಾ ಧೈರ್ಯ, ಯಾವುದೋ ಒಂದು ಗುಣ ಎದ್ದು ಕಾಣಿಸ್ತಾ ಇರುತ್ತೆ. ಆದ್ರೆ ಇವತ್ತಿನ ನಮ್ಮ ಗೆಸ್ಟ್ ಜೊತೆ ಮಾತಾಡ್ತಾ ಇದ್ರೆ ಇವ್ರ ಜೊತೆನೆ ಮಾತಾಡ್ಕೊಂಡೇ ಇರೋಣ. ಲೆಟ್ಸ್ ಸ್ಪೆಂಡ್ ಆಸ್ ಮಚ್ ಆಸ್ ಟೈಮ್ ವಿತ್ ಹಿಮ್ ಅಂತ ಅನ್ಸುತ್ತೆ. ರೈಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ಕೊರಿಯೋಗ್ರಾಫರ್, ಡ್ಯಾನ್ಸರ್ ಅದೆಲ್ಲ ಯಾವಾಗ ಮಾಡಿದೀನಿ, ಟೈಟಲ್ ಅಲ್ಲಿ ಇದೆ. ಎಲ್ಲಾದು ಮಾಡಿ ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಆಗಿರುವಂತ ನಮ್ಮ ಫೇವ್ರೆಟ್, ನಮ್ದೇ ಇಂಡಸ್ಟ್ರಿಯಿಂದ ಶುರು ಮಾಡಿ RJ ಆಗಿ ಇವತ್ತು ಕರ್ನಾಟಕದ ಟಾಪ್ ಬ್ಯಾಂಕಬಲ್ ಸ್ಟಾರ್ ಆಗಿರೋ ರಾಜ್ ದ ಶೋಮ್ಯಾನ್ ರಾಜ್ ಬಿ ಶೆಟ್ಟಿ ಅವ್ರಿಗೆ ಆಲ್ರೌಂಡರ್ ಶೋಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನನ್ಗೆ ನೀವು RJ ಅಂತ ಗೊತ್ತಾಗಿದ್ದು, ನಾನು ಒಂದ್ ಸ್ಟೇಷನ್ ವರ್ಕ್ ಮಾಡ್ತಿರ್ಬೇಕಾದ್ರೆ ನೀವು ಬಂದ್ರಿ ಅಂಡ್ ನೀವು ಮಾತಾಡೋ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ನನಗೆ ಒಂದು ಇನ್ಸೈಡರ್ ಇನ್ಫಾರ್ಮೇಶನ್ ಗೊತ್ತಾಯ್ತು. ಸರ್, ನೀವು RJ ಆಗಿದ್ದಾಗ ಸಡನ್ ಆಗಿ ಯು ವಾಂಟೆಡ್ ಟು ಕ್ವಿಟ್ RJing. ಹೋಗ್ಬಿಟ್ಟು ನೀವು ಮನೆಯಲ್ಲಿ ಕೂತು ನಿಮ್ಮನ್ನ ಲಾಕ್ ಮಾಡ್ಕೊಂಡು ಕಾನ್ಸ್ಟೆಂಟ್ ಆಗಿ ಸಿನಿಮಾಗಳು ನೋಡ್ತಾ ಇದ್ರಿ, ರೂಮ್ ಇಂದ ಆಚೆನೆ ಬರ್ತಾ ಇರ್ಲಿಲ್ಲ. ಮನೆಯವರೆಲ್ಲ ಪ್ಯಾನಿಕ್ ಆಗ್ಬಿಟ್ಟಿದ್ರು ಅಂತ. ನಮ್ಮ ಹುಡುಗ ಏನ್ ಕೆಲ್ಸ ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾನೆ. ಆಮೇಲೆ ತುಂಬಾ ಜನ ಬಂದು ನಿಮ್ಮನ್ನ ವಾಪಸ್ ಬನ್ನಿ ಅಂತ ಕರಿಯೋ ತರ ಎಲ್ಲ ಟ್ರೈ ಮಾಡಿದ್ರು ಅಂತ. ಹೇಗಿತ್ತು ಸಡನ್ ಆಗಿ, ವೈ ಡಿಡ್ ಯು ಸಡನ್ಲಿ ಕ್ವಿಟ್ ಅಂಡ್ ಒಂದೇ ಸಲ ಹೇಗಿತ್ತು? ಐ ಥಿಂಕ್ ಅದು ಕರೆಕ್ಟ್ ಇದೆ, ಬಟ್ ಟೈಮ್ ಲೈನ್ ಸ್ವಲ್ಪ ಆ ಕಡೆ ಈ ಕಡೆ. ಸೊ ನಾನು FM ಬಿಟ್ಟೆ. FM ಬಿಡೋದಕ್ಕೆ ಕಾರಣ ಏನಂದ್ರೆ, ಒಂದ್ ಟೈಮಲ್ಲಿ ಏನಾಯ್ತು ನನಗೆ, ನಾವೊಂದು ಶೋ ಮಾಡ್ತಾ ಇದ್ದೆ. ಹಾಗೆ ಅಲ್ವಾ, ಈಗ ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂಡ್ ನಾವೇನ್ ಅನ್ಕೋತೀವಿ ಅಂದ್ರೆ ಆ ಕೆಲ್ಸನೇ ನಾವ್ ಆಗ್ಬಿಟ್ಟಿರ್ತೀವಿ. ಅದನ್ ಬಿಟ್ಟು ನಾವೇನು ಆಗಿರಲ್ಲ. ಅಂದ್ರೆ ಈಗ ಸಿನಿಮಾ ಅಂದ್ರೆ ಸಿನಿಮಾ ಮಾತ್ರ ನಾನು. ಕರೆಕ್ಟ್. ಓಕೆ, ಅದನ್ನ ಬಿಟ್ಟು ಬದುಕಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ. ಸೊ ಆಗೇನಾಯ್ತು, ಇಟ್ಸ್ ಅ ಕಾರ್ಪೊರೇಟ್ ಕಂಪನಿ. ಸೊ ಯಾರೋ ಒಬ್ರು ಬಾಸ್ ಬಂದ್ರು. ಅವರು ನಾನೊಂದು ಶೋ ಮಾಡ್ತಾ ಇದ್ದೆ, ಒಂದು ನೈಟ್ ಶೋ. ಅದು ಆಗ ಮಂಗಳೂರಲ್ಲಿ ನಂಬರ್ 1 ಶೋ ಆಗಿತ್ತು. ಅಂಡ್ ನಾನ್ ಪ್ರತಿ ದಿವಸ ಅದಕ್ಕೆ ಬರೆಯೋದು. ನಾರ್ಮಲಿ RJಗಳು ಫ್ರೀ ಫ್ಲೋ ಆಗಿ ಮಾತಾಡ್ತಾರೆ, ನಾನು ಯಾವತ್ತೂ ಅದನ್ನ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಐ ಆಲ್ವೇಸ್ ಥಾಟ್ ನಾನ್ ಬರೀ ಮಾತಾಡಿದ್ರೆ ಜನ ಯಾಕೆ ಕೇಳ್ಬೇಕು, ಪ್ರತಿಯೊಂದು ಕೂಡ ಒಂದು ಪೊಯೆಟಿಕ್ ಆಗಿರ್ಬೇಕು, ಮಾತಾಡುವಂತ ರೀತಿಲಿ ಒಂದು ತೂಕ ಇರ್ಬೇಕು, ಇಲ್ಲಾಂದ್ರೆ ಜನ ಯಾಕೆ ಕೇಳ್ಬೇಕು ಅಂತ ನಾನು ಬರ್ಕೋತಾ ಇದ್ದೆ, ಪ್ರತಿ ಲಿಂಕ್ ಅನ್ನು ಬರ್ಕೋತಾ ಇದ್ದೆ. ಸೊ ಆಮೇಲೆ ಏನಾಯ್ತು, ಒಂದು ದಿವಸ ಆ ಶೋ ನಂಬರ್ 1 ಇತ್ತು. ಒಬ್ರು ಬಾಸ್ ಬಂದು ನನಗೆ 2 ಶೋ ಜೊತೆಗೆ ಮ್ಯೂಸಿಕ್ ಮ್ಯಾನೇಜರು
ಜೊತೆಗೆ ನಾನು ಸ್ಪಾಟ್ ಗಳನ್ನ ನಾನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ಹ್ಮ್. ಸೊ ಇದೆಲ್ಲದೂ ಕೂಡ ಎಷ್ಟು ಕಷ್ಟ ಅಂತ ನಿಮ್ಗೆ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಹೌದು ಗೊತ್ತಾಗುತ್ತೆ. ಹೌದು. ಜೊತೆಗೆ ಓಬಿಸ್ ಅಂದ್ರೆ ಹೊರಗಡೆ ಓ ಔಟ್ಡೋರ್ ಬ್ರಾಡ್ಕಾಸ್ಟ್ ನಾನೇ ಮಾಡ್ತಿದ್ದೆ. ಸೊ ನೈಟ್ ಶೋ ಆರ್ಜೆ ಆಗಿದ್ರೆ ಯೂಶಲಿ ಕಳ್ಸಲ್ವಲ್ಲ ಇಲ್ಲಿ OBC ನ? ನನಗೆ ಮಧ್ಯಾಹ್ನ 11 ಗಂಟೆಗೆ ಒಂದು ಶೋ. ಓ ನಾನ್ ಬೆಳಿಗ್ಗೆ 8 ಗಂಟೆಗೆ ಆಫೀಸಿಗೆ ಬಂದ್ರೆ ರಾತ್ರಿ 11:30 12 ಗಂಟೆ ಬಿಡ್ತಿದ್ದೆ. ಇನ್ಕ್ಲೂಡಿಂಗ್ ಮ್ಯೂಸಿಕ್ ಮ್ಯಾನೇಜರ್ ಎಲ್ಲ ಮ್ಯೂಸಿಕ್ ಮ್ಯಾನೇಜರು ನಾನೇ, ಓಬಿ ಓಬಿನೂ ನಾನೇ. ಒನ್ ಮ್ಯಾನ್ ಟೀಮ್ ಬೇಸಿಕಲಿ. ಒಂದ್ 3 ಜನ ಇದ್ವಿ ಇಡೀ ಟೀಮ್ ಅಲ್ಲಿ. ಪ್ರೋಗ್ರಾಮಿಂಗ್ ಅಲ್ಲೇ 3 ಜನ ಇದ್ವಿ ಅಷ್ಟೇ. ಅದಕ್ಕೆ ಶೋ ಮ್ಯಾನ್ ಅಂತ ಕರೆದೆ. ಸೊ ಆಯ್ತಾ, ಸೊ ಏನಾಯ್ತು, ಇಷ್ಟೆಲ್ಲ ಕೆಲಸ ಮಾಡ್ತೀನಿ. ನನಗೆ ಆಗ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿರ್ಲಿಲ್ಲ. ದೇವ್ರಾಣೆ, Okay. ಎಷ್ಟೋ ವರ್ಷ ನಂಗೆ ಅರ್ಥನೇ ಆಗಿಲ್ಲ. ನನಗೆ ಕೆಲಸ ಮಾಡ್ತಿರೋದು ಯಾಕಂದ್ರೆ ನಮಗೇನೋ ಕಿಕ್ ಸಿಗುತ್ತೆ, ಒಂದು ಪ್ಯಾಷನ್ ಸಿಗುತ್ತೆ ಅಂತ. ಅಂಡ್ ಅವ್ರು ಬಂದ್ಬಿಟ್ಟು ಯಾರೆಲ್ಲ ಎಷ್ಟು ಕೆಲಸ ಮಾಡ್ತೀರಾ ತೋರಿಸಿ ಅಂತ. ಸೊ ನನ್ ಕೆಲಸ ತೋರಿಸ್ದೆ, ಎಲ್ಲರೂ ಕೆಲಸ ತೋರಿಸಿದ್ರು. ಅವ್ರು ಏನ್ ಮಾಡಿದ್ರು, ನಿನಗೆ ಕೆಲಸ ಜಾಸ್ತಿ ಆಗಿದೆ, ನೈಟ್ ಶೋ ನೀ ಬಿಡ್ಬೇಕು ಅಂತ ಹೇಳಿದ್ರು. ಅಂಡ್ ನಾನು ಅದಕ್ಕೋಸ್ಕರನೇ ಅಲ್ಲಿ ಇರೋದು, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಆಗ ಇಡೀ ಶೋ ಅಲ್ಲೆಲ್ಲ ಇಡೀ ಸ್ಟೇಷನ್ ಅಲ್ಲಿ ಫೈಟ್ ಮಾಡಕ್ ಶುರು ಮಾಡೋರು. ಇಲ್ಲ ಅವನು ಅದ್ ಮಾಡ್ಬೇಕು, ಅದ್ ಶೋ ನಂಬರ್ 1 ಹಾಗೆ ಹೀಗೆ ಅಂತ. ಅವ್ರು ಅದನ್ನ ಈಗೋ ಆಗಿ ತಗೊಂಡ್ಬಿಟ್ರು. ಇಲ್ಲ ಅವ್ನು ಅದನ್ನ ಮಾಡ್ಲೇಬಾರ್ದು ಅಂತ. ಆಗ ನನಗನ್ನಿಸ್ತು, ನಾನು ಇನ್ನೊಂದು 10 ವರ್ಷ ಕೆಲಸ ಮಾಡಿದ್ರು ಕೂಡ ಯಾರೋ ಒಬ್ರು ಬಾಸ್ ಬಂದು ಅವ್ರ ಈಗೋಗೋಸ್ಕರ ಇಷ್ಟು ಈಸಿಯಾಗಿ ಡಿಸಿಷನ್ ತಗೋಬಹುದು ಅಂದ್ರೆ ಏನ್ ನನ್ನ ಲೈಫ್ ಅಂತ ತಗೊಂಡೋಗಿ ರೆಸಿಗ್ನೇಷನ್ ಕೊಟ್ಟೆ, ಕೆಲಸ ಮಾಡಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ಆ ಶೋ ನೀವ್ ಮಾಡ್ಲೇಬೇಕು, ನನಗೆ ಆ ಶೋ ಕೊಡ್ತೀನಿ ಅಂತ. ಇಲ್ಲ ಯು ಗೇವ್ ಅ ರೆವಲೇಷನ್ ಟು ಮೀ. ನೀವೇನೋ ನಂಗೆ ಅರ್ಥ ಮಾಡಿಸಿದ್ರಿ ದಟ್ ನಾನೊಬ್ಬ ಕೆಲ್ಸದವನು ಅಂತ. ಐ ಆಮ್ ಡಿಸ್ಪೋಸಬಲ್ ಅಂತ. ಹಾ, ಅದ್ ನನಗ್ ಸಾಕು. ಅದನ್ನ ನಿನ್ನ ಲೈಫಲ್ಲಿ ನಾನು ಯಾವತ್ತು ಯಾರಂಡರು ಕೆಲಸ ಮಾಡಲ್ಲ ಅಂತ ಅವತ್ತು ಡಿಸಿಷನ್ ತಗೊಂಡು ಹೊರಗೆ ಬಂದು ಒಂದು ಸ್ಟುಡಿಯೋ ಮಾಡಿದೆ. ಬರೀ ವಾಯ್ಸ್ ಕೊಡೋದು, ಅಡ್ವರ್ಟೈಸ್ಮೆಂಟ್ ವಾಯ್ಸ್ ಕೊಡೋದು, ಅದು ಇದೆಲ್ಲದು ಕೂಡ. ಆಗ ನನಗೊಬ್ರು ನನ್ನ ಫ್ರೆಂಡ್ ಪರಿಚಯ ಆದ್ರು. ಇವತ್ತು ಕೂಡ ನನ್ಗೆ ಲೈಟರ್ ಬುದ್ಧ ಫಿಲ್ಮ್ಸ್ ಅಲ್ಲಿ ಅವ್ರ ಪಾರ್ಟ್ನರ್ ಪ್ರವೀಣ್ ಶ್ರೀಯಾನ್ ಅಂತ. ಅವ್ರು ಏನ್ ಮಾಡಿದ್ರು, ಅವ್ರ ಸಿನಿಮಾಗಳನ್ನ ಮಾತಾಡೋದು, ಸಿನಿಮಾ ಶೇರ್ ಮಾಡೋದು, ಇದೇ ಆಗ್ತಾ ಇತ್ತು. ಈ ಸಿನಿಮಾ ಹುಚ್ಚಿಡ್ದು ನಾವು ಆಮೇಲೆ ಅಡ್ವರ್ಟೈಸ್ಮೆಂಟ್ ಹೋದೆ, ಆಮೇಲೆ ಶಾರ್ಟ್ ಫಿಲ್ಮ್ ಗಳನ್ನ ಮಾಡಿದ್ವಿ. ಒಂದ್ ದಿವಸ ಸಿನಿಮಾ ಯಾವ ತರ ಆಯ್ತು ಅಂದ್ರೆ, ಒಂದು ಕತೆ ನನಗೆ ನೆನಪಾಯ್ತು. ನಿನ್ನ ಬ್ರಿಡ್ಜ್ ಗಳನ್ನ ಸುಡದೆ ದಯವಿಟ್ಟು ಇದನ್ನ ಯಾರು ಫಾಲೋ ಮಾಡಬಾರ್ದು, ನಾನು ಹೇಳ್ತೀನಿ. ಫಾಲೋ ಮಾಡಿದ್ರೆ ನಾನು ಹೇಳ್ದೆ ಅಂತ ಮಾಡಬಾರ್ದು, ನಿಮ್ ಇಷ್ಟ. ಸೊ ನಿಮ್ಮ ಬ್ರಿಡ್ಜ್ ಗಳನ್ನ ಸುಡದೆ ನೀವು ಯಾವತ್ತೂ ಕೂಡ ಯುದ್ಧಕ್ಕೆ ನಿಲ್ಲಲ್ಲ ಅಂತ. ಗೊತ್ತಲ್ಲ ನಿಮ್ ಕತೆ ಗೊತ್ತು? ಏನಿಲ್ಲ, ಯಾವ್ದೋ ಒಂದು ಐಲ್ಯಾಂಡ್ ಗೆ ಯಾರೋ ಒಬ್ಬ ಎಕ್ಸ್ಪ್ಲೋರರ್ ಹೋದ ಅಂತ. ಹೋಗ್ಬೇಕಾದ್ರೆ ಅಲ್ಲೆಲ್ಲ ನರಭಕ್ಷಕರಿದ್ದಾರೆ. ಓಕೆ, ಇವನ ಹತ್ರ ಇರೋದೇ ಒಂದು 200-300 ಜನ, ಅಲ್ಲಿ 2000 ಜನ ಇದ್ದಾರೆ. ಇಳಿದ ತಕ್ಷಣ ಅವ್ರನ್ನ ಚಾನ್ಸೇ ಇಲ್ಲ ಸೋಲ್ಸದ. ಇಳಿದ ತಕ್ಷಣ ಏನ್ ಮಾಡ್ದ, ಫಸ್ಟಿಗೆ ಶಿಪ್ ಬೆಂಕಿ ಕೊಡಿ ಅಂದ. ಯಾಕಂದ್ರೆ ಇಲ್ಲಾಂದ್ರೆ ಎಲ್ಲ ಹಿಂದೆ ಓಡೋರಲ್ವಾ. ಬೆಂಕಿ ಕೊಟ್ಟ ಕಾರಣದಿಂದಾಗಿ ಅವರವತ್ತು ನಿಲ್ಲೇಬೇಕಿತ್ತು, ಹೋರಾಡ್ಲೇಬೇಕಿತ್ತು, ಗೆಲ್ಲೇಬೇಕಿತ್ತು. ಅಂಡ್ ಅವ್ರು ಗೆದ್ರು ಕೂಡ. ಸೊ ನಾನು ಅದನ್ನ ತುಂಬಾ ನಂಬ್ತೀನಿ. ನಾನು ಅವತ್ತು ಕೂಡ FM ಬಿಟ್ಟೆ ಅಲ್ವಾ. ಅದೇ ರೀತಿ ನಾನು ಈ ಸ್ಟುಡಿಯೋದಲ್ಲಿ ಇದ್ರೆ ನಾನು ಬರೀ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರ್ತೀನಿ. ಸಿನಿಮಾ ಕಲಿಬೇಕು ಅಂತ ಹೇಳಿ ಒಂದ್ ಒಳ್ಳೆ ಇನ್ಕಮ್ ಕೊಡೋ ಸ್ಟುಡಿಯೋ ಬೀಗ ಹಾಕೊಂಡು ಕಾರಣನೇ ಇಲ್ಲದೆ ಮನೆಗೆ ಬಂದು ಬಾಗಿಲು ಹಾಕೊಂಡು ಸಿನಿಮಾ ನೋಡಕ್ ಶುರು ಮಾಡಿದೆ. ಸೊ ಸಿನಿಮಾ ನೋಡೋದು, ಇಂಟರ್ವ್ಯೂಗಳನ್ನ ನೋಡೋದು, ಅಂಡ್ ಬೇರೆ ಬೇರೆ ಸೈಟ್ ಇತ್ತು. ಸ್ಕ್ರೀನ್ ರೈಟಿಂಗ್ ಫ್ರಮ್ ಅಯೋವಾ ಅಂತ ಒಂದು ಸೈಟ್ ಇದೆ. ಗೋಯಿಂಗ್ ಟು ದ ಸ್ಟೋರಿ ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಎಕ್ಸಸೈಸ್ ಗಳಿತ್ತು, ರೈಟಿಂಗ್ ಎಕ್ಸಸೈಸ್. ಬರೀ ಅದನ್ನೇ ಮಾಡೋದು. ನಮ್ ತಾಯಿ ಸಪೋರ್ಟ್ ಮಾಡಿದ್ರು, ಬೇರೆಯವರೆಲ್ಲ ಕೂಡ ಇವ್ನು ಹುಚ್ಚ ಅಂತ ಅನ್ಕೊಂಡಿದ್ರು. ಸೊ ಬಟ್ ನೀವು ಸಿನಿಮಾ ನೋಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಯು ಶುಡ್ ಹ್ಯಾವ್ ದಟ್ ಟ್ಯಾಲೆಂಟ್. ಇವಾಗ ನಾನ್ ಸೀರಿಯಲ್ ಆಕ್ಟರ್ ಆಗ್ಬೇಕು ಅಥವಾ ಸಿನಿಮಾ ಆಕ್ಟರ್ ಆಗ್ಬೇಕಂದ್ರೆ ಎಲ್ಲೋ ನನ್ಗೆ ಗೊತ್ತಿರುತ್ತೆ, ನನ್ ಸ್ವಲ್ಪ ಕಲೆ ಇದೆ ಗುರು, ಚಿಕ್ಕ ವಯಸ್ಸಲ್ಲಿ ನಾಟಕ ಮಾಡಿರ್ತೀನಿ ಅಥವಾ ಸಮಥಿಂಗ್. ಸೊ ನಿಮ್ ಚೈಲ್ಡ್ಹುಡ್ ಅಲ್ಲಿ ಯಾವ್ದು ನಿಮ್ಮನ್ನ ಸಿನಿಮಾಗ್ ಪ್ರೇರೇಪಿಸ್ತು? ಯಾವ್ದೋ ಒಂದು ಟ್ಯಾಲೆಂಟ್ ಇರುತ್ತಲ್ಲ ವಿಚ್ ವಿಲ್ ಡ್ರೈವ್ ಯು ಟು ದಟ್. ಆ ಬ್ರಿಡ್ಜ್ ಯಾವ್ದಾಗಿತ್ತು? ಲೋನ್ಲಿನೆಸ್. ಯಾಕೆಂದ್ರೆ ನಾನು ಭದ್ರಾವತಿಯಲ್ಲಿ ಹುಟ್ಟಿದ್ದು. 3ನೇ ಕ್ಲಾಸಲ್ಲಿ ನಾನು ಒಬ್ನೇ ಮಗ. 3ನೇ ಕ್ಲಾಸಲ್ಲಿ ನನ್ನ ತಂದೆ ತಾಯಿ ಮಂಗಳೂರಿಗೆ ಶಿಫ್ಟ್ ಆದ್ರು. ಐ ವಾಸ್ ವೆರಿ ಪ್ಯಾಂಪರ್ಡ್, ತುಂಬಾ ಚಿಕ್ಕವನಿರ್ತಾ. ಮಂಗಳೂರಿಗೆ ಬರ್ಬೇಕಾದ್ರೆ ಅಂದ್ರೆ ಬಂದಿದ್ದೆ ಯಾಕಂದ್ರೆ ತುಂಬಾ ಕಷ್ಟ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಬಂದ್ರು ಅವರು. ಆಗ ಅವ್ರಿಬ್ರು ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಈಗ ಮನೇಲಿ ಒಬ್ನೇ ಆದೆ ನಾನು. ಈಗ ನನ್ನ ಹತ್ರ ಏನೂ ಇಲ್ಲ, ಎಸ್ಕೇಪ್ ಏನೂ ಇಲ್ಲ. ಪುಸ್ತಕಗಳು, ಸಿಕ್ಕ ಪುಸ್ತಕಗಳನ್ನು ಓದೋದು, ಕತೆಗಳನ್ನು ಹುಡುಕೋದು. ಅದ್ ದೊಡ್ಡವರು ಓದೋದಾ, ಸಣ್ಣವ್ರು ಓದೋದಾ, ಪಾನ್ ಬುಕ್ಗಳ, ಅದು ಮ್ಯಾಟ್ರೇ ಆಗ್ತಿರ್ಲಿಲ್ಲ. ಇಟ್ ವಾಸ್ ಜಸ್ಟ್ ಎ ಬುಕ್. ಓದೋದು. ಯಾರೆಲ್ಲಿ ಬಚ್ಚಿಡ್ತಾರೆ ಆ ಬುಕ್ಗಳನ್ನ ತಗೊಂಡು ಗೃಹಶೋಭಾ ಅಂತೆ, ಮಂಗಳ ಅಂತೆ, ಬಾಲಮಂಗಳ ಅಂತೆ. 4ನೇ ಕ್ಲಾಸಲ್ಲಿ ಎಲ್ಲ ಓದಕ್ ಶುರು ಮಾಡಿದ್. ಪತ್ತೆದಾರಿ ಪುಸ್ತಕ, ಕೌಂಡಿನ್ಯ ಅಂತ ಒಬ್ರು ರೈಟರ್ ಇದ್ರು. ಅನಂತರಾಮ ಅನಂತಯ್ಯನ ಅಂತ ಒಬ್ರು ಇದ್ರು, ಅವ್ರೊಬ್ರು ರೈಟರ್. ಅದೆಲ್ಲ ಓದೋದು ಪುಸ್ತಕಗಳು. ಅದಾದ್ಮೇಲೆ ಸಿನಿಮಾ ನೋಡ್ಬಿಟ್ಟು ವಿಷ್ಣುವರ್ಧನ್ ಸರ್ ಹಂಗೆ ಒಂದ್ ಕಣ್ಣಲ್ಲಿ ನೀರ್ ಬಂತಲ್ಲ, ಮಿರರ್ ಮುಂದೆ ನಿಂತ್ಕೊಂಡು ಬರುತ್ತಾ ಅಂತ. ಆಕ್ಟರ್ ಆಗ್ಬೇಕು ಅಂತ ಅಲ್ಲ, ಜಸ್ಟ್ ಅದು ತುಂಬಾ ಒಂದು ಪೂಜ್ಯ ಒಂದು ಸ್ಪೇಸ್. ಅದು ನಮ್ಗೆ ಆಗಲ್ಲ ಅಂತ ಗೊತ್ತಿತ್ತು. ಲೈಫಲ್ಲಿ ಯಾವತ್ತೂ ಅದು ಆಕ್ಟರ್ ಆಗ್ಬೇಕು, ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿಲ್ಲ. ಬಟ್ ಈ ಹುಚ್ಚೇನಿದೆ, ಏನೂ ಇಲ್ಲದ ಕಾರಣ ಏನೋ ಒಂದು ತುಂಬಿಸ್ಕೋಬೇಕಿತ್ತಲ್ಲ. ಆಗ ಈ ಕತೆಗಳನ್ನ
ಗೊತ್ತಿಲ್ಲ. ಅಂದ್ರೆ ತುಂಬಾ ಸಲ ಏನಾಗುತ್ತೆ, ನಾವ್ ಅನ್ಕೋತೀವಿ ನಮ್ಮ ಲೈಫ್ ನ ಲೋವೆಸ್ಟ್ ಫೇಸ್ ಲೋ ಫೇಸ್ ಅಂತ. ಅದಲ್ಲ. ಲೋವೆಸ್ಟ್ ಫೇಸ್ ಅಲ್ಲಿ ಏನ್ ತುಂಬ್ಕೋತಾ ಇರ್ತೀವಿ ಅದ್ ಯಾವತ್ತೋ ಒಂದ್ ದಿವಸ ಏನೋ ಒಂದಾಗ ಬದಲಾಗುತ್ತೆ. ಹ್ಮ್. ಐ ಥಿಂಕ್ ನನ್ಗೆ ಅದ್ ದೊಡ್ಡ ವರದಾನ ಆಯ್ತು. ಮೇ ಬಿ ನನ್ನ ಚೈಲ್ಡ್‌ಹುಡ್ ರಿಚ್ ಆಗಿ ನನ್ನ ತಂದೆ ತಾಯಿಗಳಿಗೆ ಏನೂ ಕಷ್ಟ ಇಲ್ದೆ ಅವ್ರು ನನ್ ಜೊತೆನೇ ಇದ್ದಿದ್ರೆ ನಾನು ಸಿನಿಮಾ ಬರ್ತಾನೆ ಇರ್ಲಿಲ್ಲ. ಕತೆ ಒಳಗ್ ಹೋಗ್ತಾನೆ ಇರ್ಲಿಲ್ಲ. ಅದು ಏನೂ ಇಲ್ಲದ ಕಾರಣದಿಂದಾಗಿ ಬೇರೆಯವರೆಲ್ರಿಗೂ ಕೂಡ ತಂದೆ ತಾಯಿ ಒಟ್ಟಿಗೆ ಇದ್ರು. ಪಾಪ ನನ್ನ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾ ಇದ್ರು. ನಾನು ಆ ಕಡೆ ಹೋಗೋದು, ಆ ಮನೆಗೆ ಹೋಗಿ ಅಂದ್ರೆ ಸಿನಿಮಾ ನೋಡೋದು, ಅವ್ರು ಆಫ್ ಮಾಡಿದ್ರೆ ಈ ಮನೆಗೆ ಹೋಗಿ ಸಿನಿಮಾ ನೋಡೋದು. ರೈಟ್. ಇದೇ ಮಾಡ್ಕೊಂಡ್ ಬೆಳೆದೆ. ಆ ಕಾರಣದಿಂದ ಜೊತೆಗೆ ಭದ್ರಾವತಿಲಿ ರಾಜ್ಯದಲ್ಲಿ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೆ. ಹ್ಮ್. ಅಲ್ಲಿ ಏನಿಲ್ಲ, ಅಲ್ಲಿ ಸಿನಿಮಾ ನೋಡೋದಷ್ಟೇ. ಸಿನಿಮಾ ನೋಡೋದು ಯಾವತ್ತೂ ಕನ್ಸಲ್ಲೂ ಅನ್ಕೊಂಡಿಲ್ಲ ಸಿನಿಮಾ ಮಾಡ್ಬೇಕು ಅಂತ, ನೋಡ್ಬೇಕು ಅಂತ ಅಷ್ಟೇ. ಓಕೆ. ಓಕೆ. ಸೊ ಈಗ ಲೋನ್ಲಿನೆಸ್ ಅಂತ ಹೇಳಿದ್ರಿ. ಅದರಿಂದ ಏನೋ ಒಂದು ಡೋರ್ ಓಪನ್ ಆಯ್ತು. ಇವತ್ತು ಆ ಲೋನ್ಲಿನೆಸ್ ಹಂಗೆ ಇದೆಯಾ? ಇಲ್ಲ ಬೇರೆ ತರ ಆಗಿದೆಯಾ ರಾಜು? ಬಿಕಾಸ್ ದ ಡೆಪ್ತ್ ನೀವು ಮಾತಾಡೋದು ಗೊತ್ತಾಯ್ತು. ಚಿಕ್ಕ ವಯಸ್ಸಿಂದಾನೇ ತುಂಬಾ ಓದ್ಕೊಂಡಿದ್ದೀರಾ. ಮೆಚುರಿಟಿ ಜಾಸ್ತಿ ಇರೋದು ಒಂದ್ಸರಿ. ಈಗ್ಲೂ ಅದೇ ತರ ಇದೆಯಾ? ಇಲ್ಲ ಈಗ ಚೇಂಜ್ ಆಗಿದೆ ಏನ್ ಕತೆ? ಐ ಥಿಂಕ್ ಮನುಷ್ಯ ಒಬ್ಬಂಟಿ ಅಲ್ಲ ಅನ್ನೋದೇ ದೊಡ್ಡ ಸುಳ್ಳು. ಒಬ್ಬಂಟಿನೇ ಅವನು. ಹೌದು. ನಾವೆಷ್ಟೇ ಹತ್ರ ತಪ್ಕೊಂಡ್ರು ಕೂಡ ತಪ್ಕೊಳಕ್ ಮಾತ್ರ ಸಾಧ್ಯ, ಅದಕ್ಕಿಂತ ಒಳಗ್ ಹೋಗಕ್ ಸಾಧ್ಯ ಇಲ್ಲ. ಬಟ್ ಆದ್ರೆ ಆ ಒಬ್ಬಂಟಿತನನ ಶ್ರೀಮಂತ ಮಾಡ್ಕೊಂಡಾಗ ಆಗ ಆಕ್ಚುಲಿ ಹುಟ್ಟೋದಿದೆಯಲ್ವಾ, ಐ ಥಿಂಕ್ ದ್ಯಾಟ್ ಈಸ್ ರೊಮ್ಯಾನ್ಸ್ ಅನ್ಸುತ್ತೆ. ಬದುಕಿನ ಜೊತೆ ಇರುವಂತ ಒಂದು ರೊಮ್ಯಾನ್ಸ್ ಆಗುತ್ತೆ. ಆದ್ರೆ ನಾನು ಒಬ್ಬಂಟಿ ಅಂತ ನನಗೆ ಕರೆಕ್ಟ್ ಆಗಿ ಅರ್ಥ ಆದಾಗ ಹ್ಮ್. ಬೇರೆಯವರೆಲ್ಲರೂ ಕೂಡ ನಾನು ಪ್ರೀತಿಯಿಂದ ನೋಡ್ತೀನಿ. ಯಾಕಂದ್ರೆ ಅಲ್ಲೂ ಕೂಡ ಅಷ್ಟೇ ಲೋನ್ಲಿನೆಸ್ ಅಂತ. ಅಂದ್ರೆ ಇದಲ್ಲ ಅಂದ್ರೆ ಅಂದ್ರೆ ಕಾಡೋ ಅಂತ ಅಯ್ಯೋ ಯಾರು ಇಲ್ಲ ಅನ್ನೋ ತರದಲ್ಲ. ಎಲ್ಲ ಇದ್ದಾರೆ, ಬಟ್ ಅವ್ರೆಲ್ಲ ಇದ್ರು ಕೂಡ ಅವ್ರಿದ್ದಾರೆ, ನಾನು ಇದ್ದೀನಿ. ಆ ಒಂದು ಇದಿದೆಯಲ್ವಾ, ಒಂದು ಅರ್ಥ ಆಗೋದು ಅದು ಹೋಗಲ್ಲ, ಹೋಗ್ಬಾರ್ದು ಕೂಡ. ಆಕ್ಚುಲಿ ಏನಂದ್ರೆ ನಾವ್ ಅದನ್ನ ತುಂಬ್ಕೊಳ್ಳೋದಕ್ಕೆ, ಅದು ಇರಬಾರ್ದು ಅನ್ನೋ ಕಾರಣಕ್ಕೆ ಮುಚ್ಚೋದಕ್ಕೆ ಏನೆಲ್ಲ ಹಾಕ್ತಾ ಇರ್ತೀವಿ. ಸಿನಿಮಾ, ಹಾಡುಗಳು, ಅದು ಇದು ಮತ್ತೊಂದು ಇನ್ನೊಂದು. ಒಂದ್ ನಿಮಿಷ ಕೂರಕ್ ಬಿಡಲ್ಲ, ಯಾಕಂದ್ರೆ ಇಲ್ಲಾಂದ್ರೆ ಗೊತ್ತಾಗುತ್ತೆ ಅಂತ. ಹ್ಮ್. ಗೊತ್ತಾಗದಲ್ಲ, ಅದು ಮಾತ್ರ ಸತ್ಯ. ಅಂಡ್ ದಟ್ಸ್ ದ ಬ್ಯೂಟಿ. ಆ ಒಂದು ಅಲೋನ್ನೆಸ್ ಬ್ಯೂಟಿ ಅಂತ ನನ್ಗನ್ಸುತ್ತೆ. ಸೊ ನೀವು ಲೋನ್ಲಿನೆಸ್ ಏನ್ ಮಾಡ್ತೀರಾ? ಲೋನ್ಲಿ ಫೀಲ್ ಆಗಿದೆ ಈಗ ಸಡನ್ ಆಗಿ. ಯಾವಾಗ್ಲೂ ಈಗ 4 ಜನ ಇದೀವಿ, ನಾವು 5 ಜನ ಇದೀವಿ. ಬಟ್ ಇಲ್ಲಿಂದ ಆಚೆ ಹೋಗಿದ ತಕ್ಷಣ ಒಂದು ಕಾಡುತ್ತೆ ಒಬ್ನೇ. ನನಗೆ ಆ ಪ್ರಾಬ್ಲಮೇ ಇಲ್ಲ. ಓಕೆ. ನಾನು ಯಾವ್ದನ್ನು ಮಿಸ್ ಮಾಡ್ಕೊಳಲ್ಲ. ನನಗೆ ಆ ಒಂದು ಸಮಸ್ಯೆ ಇದೆ. ಓಕೆ. ಅಂದ್ರೆ ಈಗ ನಾನು ತುಂಬಾ ಪ್ರೀತಿಯಿಂದ ಮಾತಾಡ್ತೀನಿ, ಆ, ಆ, ತುಂಬಾ ಜೊತೆಗಿರ್ತೀನಿ, ಹ್ಮ್. ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಟ್ ಹ್ಮ್. ಅಲ್ಲಿಂದ ಹೋದ್ರೆ ಮಿಸ್ ಯು ಅಂತ ಹೇಳ್ತೀನಿ. ಬಟ್ ಆದ್ರೆ ನಾನು ಡೀಪ್ ಆಗಿ ಮಿಸ್ ಮಾಡ್ಕೊಳಲ್ಲ. ಸೂಪರ್ಫಿಷಿಯಲ್ ಆಗಿರುತ್ತೆ ಅಂತನಾ? ಸೂಪರ್ಫಿಷಿಯಲ್ ಆಗಲ್ಲ, ಅಂದ್ರೆ ಹೇಳ್ತೀನಿ ನಾನು ಅಷ್ಟೇ. ಕರೆಕ್ಟ್. ಅಂದ್ರೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಆದ್ರೆ ಅದ್ ಮೆಸೇಜ್ ಅಲ್ಲಿ ಹೇಳ್ತೀನಿ ಬಿಟ್ರೆ ಹ್ಮ್. ಅವ್ರು ಇಲ್ದಿದ್ದಾಗ ನೆನಪಾಗಲ್ಲ. ಕರೆಕ್ಟ್. ನಾನು ಮಂಗಳೂರಲ್ಲಿ ಇದ್ದಾಗ ಅಯ್ಯೋ ಬೆಂಗಳೂರು ಚೆನ್ನಾಗಿತ್ತು ಅನ್ನೋದು, ಬೆಂಗಳೂರಲ್ಲಿ ಇದ್ದಾಗ ಅಯ್ಯೋ ಮಂಗಳೂರಿನ ಅದ್ ಮಾಡಲ್ಲ. ನಾನು ಎಲ್ಲಿದ್ದೀನಿ ಅಲ್ಲಿದ್ದೀನಿ. ಐ ಥಿಂಕ್ ನನಗೆ ಆ ಒಂದು ಅಂದ್ರೆ ಅದು ಕಾಡಲ್ಲ. ಅಂದ್ರೆ ಈಗ ಒಬ್ಬನಿದ್ದಾಗ ನಾನು ಒಬ್ಬನೇ ಇರಕ್ ಇಷ್ಟಪಡ್ತೀನಿ. ಓಕೆ. ಇಲ್ಲಿಂದ ಹೋದ್ರೆ ಅಂದ್ರೆ ಇಲ್ಲಿದ್ರೆ ಇಲ್ಲಿರ್ತೀನಿ, ಹ್ಮ್. ಅಲ್ಲಿದ್ರೆ ಅಲ್ಲಿರ್ತೀನಿ ಅಷ್ಟೇ. ರಾಜ್ ಬಿ ಶೆಟ್ಟಿ ಅವ್ರು ಆಕ್ಟ್ ಮಾಡಿರೋ ರಕ್ಕಸ ಪುರದೋಳ್ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಗೋ ವಾಚ್ ಇಟ್. ಒಂದು So- ಮೀಮ್ ಇದೆ ಏನೋ, ಐ ಆಮ್ ದ ಏನೋ ಶಾರ್ಟ್ ಟೈಮ್ ಪರ್ಸನ್ ಇನ್ ಸಮ್ ಒನ್ಸ್ ಲೈಫ್ ಅಂತ. ಹಾ. ಅಂದ್ರೆ ಈಗ ನಾನು ಒಬ್ರ ಜೊತೆ ಇದ್ದಾಗ ಎಲ್ಲಾ ಕೊಡ್ತೀನಿ. ಹಾ. ಅಂದ್ರೆ Correct. ನಿಂಗ್ ಪ್ರೀತಿ ಬೇಕಾ ಪ್ರೀತಿ ಕೊಡ್ತೀನಿ, Absolutely. ಅಟೆನ್ಷನ್ ಬೇಕಾ ಅಟೆನ್ಷನ್ ಕೊಡ್ತೀನಿ, Absolutely. ನಿಂಗ್ ಏನ್ ಬೇಕೋ ಎಲ್ಲ ಏನು? ಕೊಡ್ತೀನಿ. ಬಟ್ ನಿನ್ ಲೈಫ್ ಇಂದ ನಾನು ಹೋದ್ರೆ ಮುಗೀತು, ಟಾಟಾ ಬೈ ಬೈ. ನನ್ಗೂ ಟಾಟಾ ಬೈ ಬೈ ಅಲ್ಲ, ಹಾ. ನಾನ್ ಬದುಕ್ತಾ ಇರ್ತೀನಿ ಎಕ್ಸಾಕ್ಟ್ಲಿ. ಆ ಪರ್ಸನ್ ಟಾಟಾ ಬೈ ಅಷ್ಟೇ. ಅಂದ್ರೆ ನಾನ್ ಇಟ್ಸ್ ಮೈ. ನಿಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ Yes. ನಾನ್ ನಿಮ್ ಜೊತೆ ಇರ್ತೀನಿ. ನಿಮ್ Yes. ಜೊತೆ ಇರ್ಬೇಕಾದ್ರೆ ನನಗೆ ಯಾವತ್ತೂ ಕೂಡ ಎಷ್ಟಾಯ್ತು ಟೈಮ್ ಫೋನ್ ಎಲ್ಲಿದೆ ಅದನ್ನ ನೋಡೋಂತ ಅಭ್ಯಾಸ ಇಲ್ಲ. ಓಕೆ. ನಿಮ್ ಜೊತೆ ಇರ್ಬೇಕಾದ್ರೆ ನಾನು 100% ನಿಮ್ ಜೊತೆ ಇರ್ತೀನಿ. Nice. ಇಲ್ಲಿಂದ ಹೊರಗಡೆ ಹೋದಾಗ 100% ಅಲ್ಲಿ ಇರ್ತೀನಿ ಅಷ್ಟೇ. ಆ ಪೆಂಗ್ವಿನ್ ತರ ಈಗ ಮೀಮ್ ಅಲ್ಲಿ ಟ್ರೆಂಡ್ ಆಗ್ತದೆ. ಅದ್ರದ್ದು ಗ್ಯಾಂಗ್ ಒಂದ್ ಕಡೆ ಇರುತ್ತೆ, ಇದು ಒಂದ್ ಕಡೆ ಹೋಗ್ತಾ ಹೌದು ಇರುತ್ತೆ. ಹೌದು. ಐ ಥಿಂಕ್ ಎಲ್ಲರೂ ಒಂದ್ ಕಡೆ ಪೆಂಗ್ವಿನ್ಸ್ ಆದ್ರೆ ವಿಲ್ ಆಲ್ವೇಸ್ ಬಿ ಕಂಟೆಂಟ್ ಇನ್ ಲೈಫ್. ಕಮಿಂಗ್ ಟು ಲೋನ್ಲಿನೆಸ್ ಮಾತಾಡ್ತೀನಿ ಸರ್, ಯಾಕಂದ್ರೆ ಅದೇ ಇದ್ರಲ್ಲಿ ಮಾತಾಡ್ತಾ ಇರೋ ಕಾರಣ. ಲವ್ ಮತ್ತೆ ಮ್ಯಾರೇಜ್ ಬಗ್ಗೆ ತುಂಬಾ ಜನ ಕೇಳಿದಾರೆ, ತುಂಬಾ ಸಲ ಮಾತಾಡ್ತೀರಾ. ಅಯ್ಯೋ, ಹೌದಪ್ಪ. ಆ ಥ್ರೆಡ್ ನಾನು ಕೇಳಲ್ಲ, ಯಾವಾಗ Thank ಮದ್ವೆ you. ಲವ್ನ ಯಾರಿಗೂ ಕೇಳಲ್ಲ. ಇಟ್ ಇಸ್ ಆಲ್ವೇಸ್ ದರ್ ಪರ್ಸನಲ್ ಲೈಫ್. ಬಟ್ ಈಗ ಜನರಲ್ ಆಗಿ ಮಾತ್ರ ಆಸ್ ಅ ಸೊಸೈಟಿ ಪ್ರತಿದಿನ ನೋಡ್ತಿರೋ ಕೇಸ್ಗಳು, ಪ್ರತಿದಿನ ನೋಡ್ತಾ ಇದಾರೆ. ಲವ್ ಮತ್ತೆ ಮ್ಯಾರೇಜ್ ಬಗ್ಗೆ ಸೊಸೈಟಿಲಿ ಎಲ್ಲಾರ್ಗೂ ಆ ಒಂದು ಇಂಟ್ರೆಸ್ಟ್ ಬಹಳ ಕಡಿಮೆ ಆಗ್ತದೆ. ಹಾ. ಸೊ ನಿಮಗೇನ್ ಅನ್ಸುತ್ತೆ, ಜನ ಎದಕ್ ಮದ್ವೆ ಆಗ್ತಾರೆ? ಲೋನ್ಲಿನೆಸ್ ಇಂದ ಅವಾಯ್ಡ್ ಮಾಡೋದಕ್ಕ, ಅಥವಾ ಆ. ಕಂಪ್ಯಾನಿಯನ್ಶಿಪ್ ಬೇಕು ಅಂತ? ವಾಟ್ ಇಸ್ ದ ರೀಸನ್ ದಟ್ ಪೀಪಲ್ ಒಂದೇನಾಗಿದೆ ಅಂದ್ರೆ ಅದು ಅಭ್ಯಾಸ ಆಗಿದೆ. ಈ ಟೈಮ್ ಅಲ್ಲಿ ಈ ಏಜ್ ಅಲ್ಲಿ ಅದಾಗ್ಬೇಕು ಇದಾಗ್ಬೇಕು ಅಂತ. ಆದ್ರೆ ನಾವೆಷ್ಟು ಅಂದ್ರೆ ಮದುವೆ ಅನ್ನೋದೊಂದು ಜವಾಬ್ದಾರಿ. ಅದನ್ನ ಸೆಲೆಬ್ರೇಷನ್ ಆಗಿ ನೋಡ್ತಾ ಇದೀವಿ. ಆ ಸೆಲೆಬ್ರೇಷನ್ ಯಾವಾಗ ಆಗುತ್ತೆ? ಜವಾಬ್ದಾರಿಯನ್ನ ಪ್ರೀತಿಯಿಂದ ನಿಭಾಯಿಸಿದಾಗ. ಕರೆಕ್ಟ್. ಒಂದು ನಾಯಿ ನಾನು ತಗೊಂಡ್ಬರ್ತೀನಿ, ರೀಲ್ಸ್ ಅಲ್ಲಿ ನೋಡಿದಾಗ ಬಹಳ ಕ್ಯೂಟ್ ನಾಯಿ. ಬಟ್ ನಾಯಿ ಸುಸ್ಸು ಮಾಡುತ್ತೆ, ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಊಟ ಮಾಡುತ್ತೆ, ಊಟ ಮಾಡಬೇಕು, ಬೇಗ ಹೇಳ್ಬೇಕು. ಸೊ ಸುಮಾರಷ್ಟು ಕಮಿಟ್ಮೆಂಟ್ಗಳಿದೆ. ಅದರಲ್ಲೂ ನಿಮ್ಗೆ ಅದನ್ನ ಎಂಜಾಯ್ ಮಾಡಕ್ಕೂ ಆದರೆ ಲೈಕ್ ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ರೈಟ್. ಸೊ ಇಟ್ಸ್ ಅ ರಿಲೇಷನ್, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಅದೊಂದು ಜವಾಬ್ದಾರಿ ಅಲ್ವಾ? ಸೊ
ಐ ಥಿಂಕ್ ಏನಾಗುತ್ತೆ ಅಂದ್ರೆ ನಾವು ಅನ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಸಿನಿಮಾಗಳು, ನಮ್ಮ ಹಾಡುಗಳು ಎಲ್ಲದನ್ನೂ ಕೂಡ ಪ್ರೀತಿನ ಯಾವ ತರ ಬಿಂಬಿಸಿದೆ ಅಂದ್ರೆ ಅದೊಂದು ಬಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಇದೆ ಅಂತ. ಕರೆಕ್ಟ್. ಆ, ಹಾಗಲ್ಲ. ಅಂದ್ರೆ ನಾನು ಶ್ರೀಮಂತ ಆದಾಗ ಒಂದು ಲವ್ ಹುಟ್ಟುತ್ತೆ. ಶ್ರೀಮಂತ ಅಂದ್ರೆ ಎಕನಾಮಿಕ್ ಅಲ್ಲ. ಕರೆಕ್ಟ್. ನನ್ನ ಕ್ವಾಲಿಟಿ ಆಫ್ ಲೈಫ್ ಇಂದ ನಾನೊಂದು ಶ್ರೀಮಂತಿಗೆ ಬರುತ್ತಲ್ವಾ, ಕರೆಕ್ಟ್. ಆಗೊಂದು ಐ ಥಿಂಕ್ ಲವ್ ಹುಟ್ಟುತ್ತೆ. ಆ ಲವ್ ಪೊಸೆಸಿವ್ ಅಲ್ಲ. ಪೊಸೆಸಿವ್ ಅಲ್ಲ ಅಂದ್ರೆ ನಿನ್ನನ್ನ ಹಿಡಿದಿಟ್ಕೋಬೇಕು ಅನ್ನೋ ತರದಲ್ಲ. ಓಕೆ. ನನ್ನ ಹತ್ರ ಇದೆ, ಅದಕ್ಕೆ ನಿನ್ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಈಗೆಲ್ಲ ಏನಾಗಿದೆ ಅಂದ್ರೆ ಎಲ್ಲ ಇಲ್ಲದವರು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಅವ್ರ ಹತ್ರನೇ ಇಲ್ಲ. ಕರೆಕ್ಟ್. ಅಥವಾ ಅವ್ರ ಲೈಫಲ್ಲಿ ಏನೋ ಸಿಕ್ಕಿರಲ್ಲ, ದೇ ಟ್ರೈ ಸಿಕ್ಕಿರಲ್ಲ. ಟು ಫೈಂಡ್ ದಟ್ ಇನ್ ಸಮನ್ ಎಲ್ಸ್. ಹೌದು, ಪಾಪ ಅವರು ಅದೇ ರೀತಿ ಅಂತ ಅರ್ಥ ಆಗಲ್ಲ, ಎದುರುಗಡೆ ಪರ್ಸನ್ ಅದೇ ರೀತಿ ಅಂತ. Correct. ಅಂಡ್ ಇನ್ನೊಂದು ಏನಂದ್ರೆ ನಾವು ಪರ್ಫೆಕ್ಷನ್ ಚೇಸ್ ಅಲ್ಲಿ ಇದೀವಿ. ಪರ್ಫೆಕ್ಟ್ ಹುಡುಗ. ಮೊನ್ನೆ ಯಾರೋ ಒಬ್ರು ರೀಲ್ ಹಾಕಿದ್ರು, ನನ್ನ ಹುಡುಗ ಯಾವ ತರ ಇರ್ಬೇಕು ಅಂತ. ಅದ್ರಲ್ಲಿ ಒಬ್ಬೊಬ್ಬ ಹೀರೋದು ಒಂದೊಂದು ಕ್ವಾಲಿಟಿ ಹಾಕಿದ್ದಾರೆ. ತಾಳ್ಮೆ ಈ ತರ ಇರ್ಬೇಕು, 6'3" ಇರ್ಬೇಕು. ಆ ತರ ಹಾಕಿದ್ದಾರೆ. ಓಕೆ. ನಾನು ಅನ್ಕೊಂಡೆ ಕರೆಕ್ಟ್, ಅದೆಲ್ಲ ಕೊಡೋದಕ್ಕೆ ನೀನ್ ಏನಿದೀಯ ಅಂತ ನೋಡ್ಕೋಬೇಕಲ್ವಾ. ಅದೆಲ್ಲ ಕರೆಕ್ಟ್, ನಾನ್ ಏನಿದ್ದೀನಿ ಅದನ್ನೆಲ್ಲ ಸ್ವೀಕರಿಸೋದಕ್ಕೆ ನಾನ್ ಏನಿದ್ದೀನಿ ಅಂತ ಯೋಚನೆ ಮಾಡ್ಬೇಕಲ್ಲ. ಅಲ್ಲ, ಅಷ್ಟು ಕ್ಯಾರೆಕ್ಟರ್ ಒಂದೇ ಅಂದ್ರೆ ಒಂದೇ ಹುಡುಗಲ್ಲೇ ಅದೇ ಆ ಇರಲ್ಲ. ಒಂದು ಎಕ್ಸ್ಪೆಕ್ಟೇಷನ್ ಇಂದಾನೆ ಸಮಸ್ಯೆ ಆಗ್ತಿರೋದು ಅಂತ ಹೇಳ್ತಿರೋದು ನಾನು. ಅಂದ್ರೆ ಫಸ್ಟಿಗೆ ನಮಗ್ ಗೊತ್ತಿರ್ಬೇಕು ನಾನೆಷ್ಟು ಮದುವೆಗೆ ರೆಡಿ ಇದ್ದೀನಿ, ನಾನೆಷ್ಟು ರಿಲೇಶನ್ಶಿಪ್ ರೆಡಿ ಇದ್ದೀನಿ. ಈಗ ಬರೀ ಹಾರ್ಮೋನಲ್ ಇಶ್ಯೂ ಇಂದ ಪ್ರೀತಿ ಆದ್ರೆ ಅದಾಗುತ್ತೆ, ತಪ್ಪಲ್ಲ. ನೇಚರ್ ನಮ್ಮೊಳಗೆ ಹಾಕಿದೆ, ಅದಾದ್ರೆ ಅಥವಾ ಆಕ್ಚುಲಿ ನನ್ನೊಳಗೆ ಏನೋ ಆಗ್ತಾ ಇದೆಯಾ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಇನ್ನೊಂದು ಏನಂದ್ರೆ, ನಾವು ಒಂದು ಸರಿಯಾದ ಪಾರ್ಟ್ನರ್ ಜೊತೆ ಇದ್ದಾಗ ನಮ್ಮ ಗ್ರೋತ್ ಸ್ಪೀಡ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಮ್ಮನ್ನ ಚಾಲೆಂಜ್ ಮಾಡ್ತಾರೆ ಅವರು. ನಿಮ್ಮ ಬರೀ ಸ್ವೀಟ್ ವಿಷಯಗಳನ್ನೇ ಹೇಳಲ್ಲ, ಚಾಲೆಂಜ್ ಮಾಡ್ತಾರೆ. ಅವರ ಏನು ಇಡಿಯೋಸಿಂಕ್ರಸಿಸ್ ಇಂದ, ಅವರ ಫ್ಲಾನೆಸ್ ನಿಂದ, ಅವರ ಇಂಪರ್ಫೆಕ್ಟ್ನೆಸ್ ಇಂದ ನಿಮ್ಗೆ ಅನ್ಸುತ್ತೆ ಅಯ್ಯೋ ನಾನ್ ತಪ್ಪು ಮಾಡಿದ್ನೋ ಏನೋ ಅಂತ. ಬಟ್ ಅದ್ರೆಲ್ಲದ್ರ ಜೊತೆ ಇದ್ದು ಕೂಡ ಒಂದ್ ಸುಖ ಕಂಡ್ಕೊಂಡಾಗ ನೀವು ಆಸ್ ಅ ಪರ್ಸನ್ ಬೆಟರ್ ಆಗ್ತಾರೆ. ಅದು ಕಾಂಪ್ರಮೈಸ್ ಆಗ್ಬಾರ್ದು. ನಾನು ಅವಳಿಗೋಸ್ಕರ ಅಡ್ಜಸ್ಟ್ ಮಾಡ್ಕೋತಾ ಇದೀನಿ ಅಲ್ಲ, ಅಲ್ಲಿ ಇರೋದಕ್ಕೆ ಒಂದು ಖುಷಿ. ಈಗ ಎಕ್ಸಾಂಪಲ್ ಏನಂದ್ರೆ, ಒಂದ್ ಜೋಗ ಜಲಪಾತ ನೋಡ್ಬೇಕಾದ್ರೆ ಯಾರೋ ಅಡ್ಡ ಇದ್ದಾಗ ಸ್ವಲ್ಪ ಈ ಕಡೆ ಬಂದ್ಬಿಡ್ತೀವಿ, ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ. ನಾನು ಅದನ್ನ ಎಂಜಾಯ್ ಮಾಡ್ತಾ ಇದೀನಿ ಅಂತ ನಾನು ಸೈಡ್ ಬಂದೆ. ಅಷ್ಟು ನ್ಯಾಚುರಲ್ ಆಗಿ ಬಂದ್ಬಿಡ್ಬೇಕು ನಾವು, ಗೊತ್ತಿಲ್ಲದೆ. ಬಟ್ ನಾನ್ ನಿನ್ಗೆ ಅವತ್ತು ಅದ್ ಮಾಡ್ದೆ, ನೀ ಕಡ್ದಾಗೆಲ್ಲ ನಾನ್ ಬರ್ತೀನಿ ನೀನ್ ಬರಲ್ಲ ಅನ್ನೋದೆಲ್ಲ ಲೆಕ್ಕ ಬರುತ್ತಲ್ವಾ. ಆ ಲೆಕ್ಕಾಚಾರಗಳು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಲರ್ನ್. ಅದನ್ನ ಮಾತ್ರ ಹೇಳ್ತಿರೋದು, ಗೊತ್ತಿದೆ ಅಂತ ಹೇಳ್ತಿಲ್ಲ. ನಾನು ಕೂಡ ತುಂಬಾ ತಪ್ಪುಗಳನ್ನ ಮಾಡಿ ಒಂದಷ್ಟು ಸರಿ ಮಾಡೋದಕ್ಕೆ ಟ್ರೈ ಮಾಡಿ, ಇನ್ನೂ ಸರಿ ಆಗೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಅಷ್ಟೇ. ಬಟ್ ಕೆಲವೊಂದ್ ಕಡೆ ಚಾಲೆಂಜ್ ಮಾಡೋದು ನೈಸ್, ಒಳ್ಳೇದು. ಅಂದ್ರೆ ಆಸ್ ಅ ಪಾರ್ಟ್ನರ್ ನೀವು ಚಾಲೆಂಜ್ ಮಾಡ್ಬೇಕು, ಬಟ್ ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಈಗ ಒಬ್ಬ ಮನುಷ್ಯ ಏನೋ ಅಂದ್ರೆ ಚಾಲೆಂಜ್ ಮಾಡೋದಂದ್ರೆ ನಾನು ಅದಲ್ಲ. ಗೊತ್ತಾಯ್ತು. ಅಂದ್ರೆ ಈಗ ಕೊಂಕ್ ಮಾತಾಡ್ತಾರೆ, ಅಂದ್ರೆ ನೀನ್ ಇಲ್ಲ, ನಿಂಗ್ ಅದಿಲ್ಲ, ಅವ್ನ್ ನೋಡ್ ಹಂಗಿದಾನೆ, ಇವ್ರು ನೋಡಿ ಹಿಂಗಿದಾನೆ. ಅದೇನಾ ಹೇಳೋದು, ಅವ್ರ ಹತ್ರ ಏನಿದೆ ಅದನ್ನೇ ಕೊಡ್ತಾರೆ. ಕರೆಕ್ಟ್. ಅವ್ರ ಹತ್ರ ಏನಿದೆ ಅದನ್ನೇ ಕೊಡ್ತಾರೆ, ಅದು ತಪ್ಪಲ್ಲ. ಅವ್ರ ಹತ್ರ ಅದಿದೆ, ನಿಮ್ಗೆ ಅದು ವರ್ಕ್ ಆಗತ್ತಾ, ಇರಿ. ನಿಮ್ಗೆ ಅದು ವರ್ಕ್ ಆಗಲ್ವಾ ಹೇಳಿ. ಅಂದ್ರೆ ನನಗೆ ಅದು ಸ್ವಲ್ಪ ಕಷ್ಟ ಆಗ್ತಿದೆ. ಈಗ ನನಗೊಂದು ಸಮಸ್ಯೆ ಇದೆ. ನನಗೆ ಗೊತ್ತಿರುವಂತ ಪ್ರೀತಿಸೋ ವಿಧಾನನೇ ಟೀಸ್ ಮಾಡೋ ಮೂಲಕ. ನನಗದೊಂದು ಸಮಸ್ಯೆ. ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ ಅಂದ್ರೆ ನಾನ್ ನಿಮ್ಗೆ ಟೀಸ್ ಮಾಡಿ ನನಗೆ ರೇಗ್ಸೋದೇ ನನ್ನ ಇದು. ಈಗ ಪಾಪ ಯಾರೋ ಒಬ್ರು ಇರ್ಬೋದು, ತುಂಬಾ ಶೈ ಇರ್ಬೋದು, ತುಂಬಾ ಕಂಫರ್ಟೇಬಲ್ ಇಲ್ದೇ ಇರ್ಬೋದು, ಅವರಿಗೆ ಅದು ತುಂಬಾ ಸೆನ್ಸಿಟಿವ್ ಇರ್ಬೋದು. ಅವ್ರಿಗೆ ಆ ರೇಗ್ಸಿದ ತಕ್ಷಣ ಅದನ್ನ ತಡ್ಕೊಳಕ್ ಆಗದೆ ಇರ್ಬೋದು. ಅವ್ರಿಗೆ ನಾನಲ್ಲ ಫ್ರೆಂಡ್, ಅವ್ರಿಗೆ ನಾನ್ ಸರಿ ಅಲ್ಲ, ಅವ್ರು ಸರಿ ಅಲ್ಲ, ನಾನು ಅವ್ರಿಗೆ ವರ್ಕ್ ಆಗಲ್ಲ, ತಪ್ಪಲ್ಲ ಅಲ್ವಾ. ಅವ್ರು ಇನ್ನೊಬ್ಬ ಯಾರೋ ಫ್ರೆಂಡ್ ಅನ್ ಮಾಡ್ಕೋಬಹುದು, ಅವ್ರ ಜೊತೆ ಇರ್ಬೋದು. ಸೊ ಏನಂದ್ರೆ, ಅವ್ರ ಜೊತೆ ಇದ್ದಾಗ ನಿಮ್ಗೆ ನಾನು ಒಬ್ಬನೇ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಶ್ರೀಮಂತ, ಅದಕ್ಕಿಂತ ಇನ್ನೂ ಜಾಸ್ತಿ ಫ್ರೀ ಅಂತ ಅನ್ಸಿದಾಗ ದಟ್ಸ್ ದ ಪರ್ಫೆಕ್ಟ್ ರಿಲೇಷನ್ ಅಂತ ಅನ್ಸುತ್ತೆ ನಂಗೆ. ಅದಕ್ಕೆ ನಾವು ಏಬಲ್ ಆಗ್ತಾ ಹೋಗ್ಬೇಕಂದ್ರೆ, ಮನುಷ್ಯರಾಗಿ ನಾವು ಅಂದ್ರೆ, ನಾನು ಒಂದ್ ಯಾವ್ದೋ ಒಂದು ನಾಯಿ ಆಗಿ ಹುಟ್ಟುತ್ತೆ, ನಾಯಿ ಆಗಿ ಸಾಯುತ್ತೆ. ಮನುಷ್ಯ ಹುಡ್ತಾನೆ, ಮನುಷ್ಯನಾಗ ಪ್ರಯತ್ನ ಪಡ್ತಾ ಸಾಯ್ತಾನೆ ಅಂತ ಒಂದ್ ಕಡೆ ಹೇಳಿದೆ. ಸೊ ಏನಾಗುತ್ತೆ, ವಿ ನೀಡ್ ಟು ಟ್ರೈ ಅಂಡ್ ಕೀಪ್ ಬೆಟರಿಂಗ್. ಸಾಯೋ ತನಕ ಬೆಟರ್ ಆಗ್ತೀವೋ ಇಲ್ಲೋ ಬೇರೆ ಪ್ರಶ್ನೆ. ಇದೊಂಥರ ನದಿ ತರ. ಬಟ್ ಸಮಸ್ಯೆ ಏನಂದ್ರೆ, ನಮ್ಮ ನದಿಗೆ ಸಮುದ್ರ ಇಲ್ಲ, ಸಾವೇ ಸಮುದ್ರ. ಹೋಗ್ತಾನೆ ಇರ್ತೀವಿ, ರೀಚ್ ಆದ ತಕ್ಷಣ ಮುಗಿದೋಗ್ಬಿಡುತ್ತೆ. ಐ ಥಿಂಕ್ ದಟ್ಸ್ ದ ರೀಸನ್ ದೇರ್ ಇಸ್ ನೋ ಪರ್ಫೆಕ್ಟ್ನೆಸ್. ಅಂದ್ರೆ ಒಂದು ರಿಲೇಷನ್ ಇಂದ ಬದುಕಿಂದ ಯಾವ್ದು ಪರ್ಫೆಕ್ಟ್ನೆಸ್ ಇಲ್ಲ. ವಿ ಆರ್ ಲರ್ನಿಂಗ್, ಟ್ರೈಯಿಂಗ್. ಸೊ ಶೆಟ್ರು 2017 ಅಲ್ಲಿ ಒಂದು ಮೊಟ್ಟೆ ಆಗತ್ತೆ ನಾನು ನಮ್ಮ ಫ್ಯಾಮಿಲಿ ಜೊತೆ ನೋಡಿದೆ ಥಿಯೇಟರ್ ಅಲ್ಲಿ. ದಟ್ ವಾಸ್ ಸಮಥಿಂಗ್ ಎಲ್ಸ್. ಗುರು ಸಿಂಪಲ್ ಆಗಿ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಅಂಡ್ ಇವಾಗ ರಕ್ಕಸಪುರದೊಳ್
ರಿಲೀಸಿಂಗ್ ಆನ್ February 6th. ತುಂಬಾ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಆಸ್ ಅ ಪರ್ಸನ್. ಹಾ. ಒಂದು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಇರುತ್ತೆ. ಹಾ 25 ಆದ್ಮೇಲೆ ಅದು ಆಕ್ಟಿವೇಟ್ ಆಗುತ್ತೆ. ಅದು ಓಹೋ. ಆಕ್ಟಿವೇಟ್ ಆದಾಗ ನಿಮ್ ರ್ಯಾಷನಲ್ ಥಿಂಕಿಂಗು ಬಟ್ ನಾನು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ 28 ಆಗಿತ್ತು ನಂಗೆ. ಹಾ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಕಾನ್ವರ್ಸೇಷನ್ ನಮ್ಗಂತೂ ತುಂಬಾ ಇಷ್ಟ ಆಗ್ತಿದೆ. ನಿಮಗ್ ತುಂಬಾ ಇಷ್ಟ ಆಗ್ತಿತ್ತು ಅಂತಂದ್ರೆ ನಮ್ಮ ಕ್ಲಿಪ್ಸ್ ಚಾನಲ್ ಇದೆ. ಸೊ ಕ್ಲಿಪ್ಸ್ ಚಾನಲ್ ಅಲ್ಲಿ ಬೈಟ್ ಸೈಜ್ಡ್ ಕಾಂಟೆಂಟ್ ನ ಹಾಕ್ತಿವಿ. ಫುಲ್ ಪಾಡ್ಕಾಸ್ಟ್ ನೋಡೋಕೆ ಟೈಮ್ ಇಲ್ಲ ಅಂದ್ರೆ ಆ ಚಾನಲ್ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ದಟ್, ನಿಮಗೆ ಈ ಒಂದು ಟ್ರಾನ್ಸಿಷನ್ ಆಸ್ ಅ ಸ್ಪೀಕರ್, ಫಿಲಾಸಫಿಕಲ್ ಆಗಿರ್ಬೋದು, ಲೈಫ್ ಇದೆಲ್ಲ, ಇದಕ್ಕಿಂತ ಮುಂಚೆ ಒಂದು ಫೇಸ್ ಏನಾದ್ರು ಇತ್ತಾ ವೇರ್ ಯು ಆರ್ ಆಲ್ಸೋ ಲೈಕ್ ದಟ್ ಲವರ್ ಬಾಯ್, ಯು ಆರ್ ಆಲ್ಸೋ ಈಸಿ ಗೋಯಿಂಗ್? ಸಡನ್ ಆಗಿ ಸ್ವಿಚ್ ಆಗಿದೆ ಅದ್ರ ಫೇಸ್ ಆಯ್ತಾ? ಒಂದು 33 ವರ್ಷದಲ್ಲಿ ಓಕೆ, ರೀಸೆಂಟ್ ಆಗಿ ರೀಸೆಂಟ್ ಆಗಿ Okay. ಆ, ಏನಾಯ್ತು ಅಂದ್ರೆ ನಾನು ಈಗ ತುಂಬಾ ಜನ ಹತ್ರ ಕೇಳ್ಬೇಕು, ಜಿಮ್ಮಿಗೆ ಯಾರು ಹೋಗ್ತೀರಾ ಇದ್ರಲ್ಲಿ? ಇಬ್ರು ಹೋಗ್ತೀವಿ. ಇಬ್ರು ಹೋಗ್ತಿದ್ವಿ. ಸೊ ಯಾವತ್ತಾದ್ರೂ ಜಿಮ್ಮಿಗೆ ಹೋಗಿ ಒಂದು 15-20 ದಿವಸ ಆದ್ಮೇಲೆ ಒಂದು ಡೀಪ್ ಡಿಪ್ರೆಷನ್ ಹಿಟ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ರ? ಏನು ವರ್ಕ್ ಆಗ್ತಿಲ್ವಲ್ಲ. ನಂಗೆ ನೆನ್ನೆ ಆಯ್ತು ಸರ್ ಅದು. ಅದೇ Yeah. ಏನಿದು, ಯಾಕಿದು ಜೀವನ, ಯಾಕದಾಗುತ್ತೆ? ಮೇ ಬಿ ತುಂಬಾ ಸ್ಟ್ರೇನ್ ಆಗಿರ್ತೀವಿ ಅಥವಾ ನಮ್ಗೆ ರಿಸಲ್ಟ್ ಸಿಕ್ಕಿರೋದಿಲ್ಲ. ರಿಸಲ್ಟ್ ಸಿಕ್ಕಿರಲ್ಲ. ಆ, ನೀವು ಸಾರಿ, ನಾನು ನನ್ನ ಬಗ್ಗೆ ಹೇಳ್ಕೊತೀನಿ. Please, ಹೇಳಿ. ಬಿಕಾಸ್ ಐ ಮೈಟ್ ಬಿ ಅಬ್ಸಲ್ಯೂಟ್ಲಿ ಇಂಪರ್ಫೆಕ್ಟ್ ಅಂಡ್ ಐ ಮೇ ನಾಟ್ ನೋ, ಬಟ್ ನಾನು ಏನ್ ನೋಡಿದ್ದೀನಿ ಅದನ್ನ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಅದು ಯಾಕಾಗುತ್ತೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೊಂದು 33 ವರ್ಷ ಇರಬೇಕಾದ್ರೆ ಗರುಡ ಗಮನ ಶೂಟ್ ಆಗಿ ಮುಗ್ದಿತ್ತು. ಹ್ಮ್. ಐ ಹ್ಯಾವ್ ಡನ್ ದ ಫಿಲ್ಮ್ ದಟ್ ಐ ವಾಂಟ್ ಟು ಡು. ನನಗೆ ಮಾಡ್ಬೇಕಾಗಿರೋ ಸಿನಿಮಾ ನಾನು ಮಾಡಿದ್ದೀನಿ, ಸಮಾಧಾನ ಇದೆ. ರಿಲೀಸಿಗೆ ಟೈಮ್ ಇದೆ, ಕೊರೋನಾ. ಹ್ಮ್. ಅಂಡ್ ಅದ್ರ ಜೊತೆಗೆ ಏನಾಗಿತ್ತು, ನನ್ನ ಬದುಕಲ್ಲಿ ಯಾವುದೇ ಸಾಲ ಇಲ್ಲ, ಹ್ಮ್. ನನಗೆ ಎಲ್ಲದೂ ಚೆನ್ನಾಗಿದೆ. ಸೊ ನಾನು ನನ್ನ ಫ್ರೆಂಡ್ ಜೊತೆ ಟೆರೆಸ್ ಮೇಲೆ ಮಾತಾಡ್ತಾ ಇದ್ದೆ ಅಂಡ್ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ. ನನ್ನ ಬದುಕನ್ನ ಪರ್ಫೆಕ್ಟ್ ಶೇಪಲ್ಲಿ ಇರಬೇಕು ಅಂತ ಹೇಳಿ ಒಂದು 15-20 ದಿವಸದಿಂದ ಐ ಆಮ್ ಫೋಕಸಿಂಗ್ ಆನ್ ಮೈ ಸೆಲ್ಫ್. ಮೇಲ್ಗಡೆ ಮಾತಾಡ್ತಾ ಇದ್ದೀನಿ, ಒಳ್ಳೆ ಮೈಂಡ್, ಏನು ತೊಂದರೆ ಇಲ್ಲ. ಸಡನ್ ಆಗಿ ನನಗೊಂದು ಅನಿಸ್ತು, ಇಲ್ಲಿ ಮೇಲಿಂದ ಹಾರಿ ಸಾಯ್ಬೇಕು ನಾನು ಅಂತ. ಏನು ಅದ್ರ ಹಿಂದ್ಗಡೆ ಏನೋ ಥಾಟ್ ಇಲ್ಲ, ಜಸ್ಟ್ ಸಾಯ್ಬೇಕು ಅಂತ. ನನ್ನ ಫ್ರೆಂಡಿಗೆ ಹೇಳಿದೆ, ನೀನ್ ಹೆದರ್ಲಿಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ ನಿಂಗೆ ಅಂತ. ಏನು ಅಂತ? ನನಗೆ ಸಾಯ್ಬೇಕು ಅಂತ ಅನಿಸ್ತಾ ಇದೆ ಅಂತ. ಯಾಕೆ, ಏನಾದ್ರು ಆಯ್ತು? ಇಲ್ಲ ಇಲ್ಲ, ಏನೂ ಆಗಿಲ್ಲ, ಎಲ್ಲ ಪರ್ಫೆಕ್ಟ್ ಇದೆ, ಬಟ್ ನಂಗೆ ಅನಿಸ್ತಾ ಇದೆ ಅಂತ. ಅದು ಯಾಕೆ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಕಟ್ ಆಫ್ ಆದೆ. ನೆಕ್ಸ್ಟ್ 1.5-2 ವರ್ಷ ಎಲ್ಲದರಿಂದ ಕಟ್ ಆಫ್ ಆದೆ. ಸಿನಿಮಾ ನೋಡಿಲ್ಲ, ಫೋನ್ ಕಮ್ಮಿ ಯೂಸ್ ಮಾಡಿದೆ. ಸಿನಿಮಾ ನೋಡಿಲ್ಲ ಅಂದ್ರೆ ಒಂದು ಸಿನಿಮಾ ನೋಡಿಲ್ಲ ನಾನು, ಬುಕ್ ಓದಿಲ್ಲ, ಕಂಟೆಂಟ್ಗಳಿಂದ ಕಟ್ ಆಫ್ ಆದೆ. ಅಂಡ್ ನಾನು ನನ್ನ ಬಗ್ಗೆ ನಾನು ಯಾಕೆ ಹೀಗಿದ್ದೀನಿ ಅಂತ ಸ್ಟಡಿ ಮಾಡಕ್ ಟ್ರೈ ಮಾಡಿದೆ. ಇಟ್ ವಾಸ್ ಅ ವೆರಿ ಹಾರ್ಡ್ ಫೇಸ್. ಸೊ ಅದಾದ ಮೇಲೆ ನನಗೆ ಒಂದು ಸ್ವಲ್ಪ ಮೇ ಬಿ ಆ ಒಂದು ಶಿಫ್ಟ್ ಇದೆಯಲ್ಲ, ಆ ಶಿಫ್ಟ್ ಇಂದ ಒಂದು ಸಣ್ಣ ಮುಕ್ತಿ ಸಿಕ್ಕಿದೆ, ಒಂದು ಸಣ್ಣದು. ಅದು ಯಾಕೆ ಆಗುತ್ತೆ ಅಂದ್ರೆ, ಆ ಡಿಪ್ರೆಷನ್ ಮೈಂಡ್ ಯಾವತ್ತು ಮೂವ್ ಆಗೋದೇ ಪೆಂಡ್ಯುಲಮ್ ಅಲ್ಲಿ. ಹ್ಮ್. ನೀವು 15 ದಿವಸ ಅದನ್ನ ಕಂಪ್ಲೀಟ್ ಎಂಗೇಜ್ಡ್, ಇನ್ಸ್ಪೈರ್ಡ್, ಮೋಟಿವೇಟೆಡ್ ಇಟ್ರೆ ನೆಕ್ಸ್ಟ್ ಅದು ಗುಂಡಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ಮೋಟಿವೇಟೆಡ್ ಆಗಕ್ಕಾಗಲ್ಲ. ಹ್ಮ್. ನಾವೇನ್ ಅನ್ಕೋತೀವಿ, ಮೈಂಡ್ ಅಂದ್ರೆ ಏನು? ಮೈಂಡ್ ಅಂದ್ರೆ ಮೂವ್ಮೆಂಟ್ ಅಲ್ವಾ? ಕರೆಕ್ಟ್. ಈಗ ಎಕ್ಸಾಂಪಲ್, ನಾನು ಇಲ್ಲಿಗೆ ಹೋಗ್ಬೇಕಾ, ಹೋದ್ರೆ ಅವಳೇನ್ ತಿಳ್ಕೊತಾಳ, ಅವಳೇನ ಬೇಕಾದ್ರೂ ತಿಳ್ಕೊಳ್ಳಿ, ನಾನು ಹೋಗ್ತೀನಿ. ಬಟ್ ಅವಳ ಅಕ್ಕಂಗ್ ಬೇಜಾರ್. ಹಿಂಗ್ ಹೋದ್ರೆ ಮಾತ್ರ ಥಾಟ್ ಬರುತ್ತೆ, ಒಂದೇ ಕಡೆ ಥಾಟ್ ಹೋಗಕ್ಕಾಗಲ್ಲ, ಸ್ಟ್ರೈಟ್ ಹೋಗಕ್ಕಾಗಲ್ಲ, ಹೋಗ್ತಾನೆ ಇರಕ್ಕಾಗಲ್ಲ. ಸೊ ನೀವೇನ್ ಅನ್ಕೋತೀರಾ, ನನ್ನ ಬಾಡಿ ಬಗ್ಗೆ ವರ್ಕೌಟ್ ಅಂಡ್ ಜೊತೆಗೆ ಅದೆಲ್ಲದೂ ಕೂಡ ಸೆಲ್ಫ್ ಅಬ್ಸೆಸ್ಡ್ ಆಕ್ಟಿವಿಟೀಸ್. ಜಿಮ್ಮು, ಯೋಗ, ಮತ್ತೊಂದು ಎಲ್ಲದು ನಮ್ ಬಗ್ಗೆನೇ ನಾವು ಅದನ್ನ ಕಂಪ್ಲೀಟ್ ಆಗಿ ಸೆಲ್ಫ್ ಸೆಂಟ್ರಿಕ್ ಆಕ್ಟಿವಿಟೀಸ್. ಯಾವತ್ತು ಸೆಲ್ಫ್ ಸೆಂಟ್ರಿಕ್ ಆಕ್ಟಿವಿಟೀಸ್ ನ ಪ್ಯಾಷನೆಟ್ ಆಗಿ 15 ದಿವಸ ಮಾಡಿದ್ರೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ಶುಡ್ ಬಿ ರಿಟನ್ ಇನ್ ರಾಕ್ ದಟ್ ಅದಾದ್ಮೇಲೆ ಒಂದು ಗುಂಡಿ ಬಿದ್ದೇ ಬೀಳುತ್ತೆ. ಬಟ್ ಆ ಗುಂಡಿ ಬಿದ್ದಾಗ ನಿಮ್ಗೆ ಅರ್ಥ ಆಗ್ಬೇಕು, ಆ ಆಕ್ಟಿವಿಟಿಯಿಂದಾಗಿ ಈ ಗುಂಡಿಗೆ ಬೀಳ್ತಾ ಇದೀನಿ ಅಂತ. ಮತ್ತೆ ಆ ಗುಂಡಿಗೆ ಬಿದ್ದು ಮತ್ತೆ ಅದು ಎದ್ದಾದ್ಮೇಲೆ ಮತ್ತೆ ಅದೇ ಬರುತ್ತೆ. ಓಕೆ. ಸೊ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಏನಿಲ್ಲ. ಆ ಗುಂಡಿಗೆ ಬಿದ್ದಾಗ್ಲೂ ಕೂಡ ಮತ್ತೆ ಅದೇ ಆಯ್ತು ಅನ್ಕೊಳ್ಳೋದು, ಇನ್ಸ್ಪೈರ್ ಆದಾಗ್ಲೂ ಕೂಡ ಮತ್ತೆ ಅದೇ ಆಯ್ತು ಅಂತ ಅನ್ಕೊಳ್ಳೋದು. ಇನ್ಸ್ಪೈರ್ ಆದಾಗ ಎಷ್ಟು ಹೈ ಆಗ್ತೀರಾ, ಗುಂಡಿ ಅಷ್ಟೇ ದೊಡ್ಡದಾಗುತ್ತೆ. ಐ ಥಿಂಕ್ ದಟ್ಸ್ ವಾಟ್ ಹ್ಯಾಪನ್ಸ್. ಆಸ್ ಅವರ್ ಕಾನ್ವರ್ಸೇಷನ್ ಇಸ್ ಪ್ರೋಗ್ರೆಸಿಂಗ್, ಆ ಒಂದು ಪೆಂಡುಲಮ್ ಜಿಮ್ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ ನನ್ಗೆ. ಎಲ್ಲ ಆಗಿದೆ ಅಂದ್ರೆ ಜಿಮ್ ಅಂದ್ರೆ ನಾವು ಜಿಮ್ ಎಕ್ಸಾಂಪಲ್ ಕೊಟ್ಟಿದ್ದು. ಅಲ್ಲ, ಬಟ್ ನಾನು ಕೇಳ್ತೇನೆ, ವಾಟ್ ವಾಸ್ ದಟ್? ನನಗ ನನಗೆ ಸೆಲ್ಫ್ ಸೆಂಟರ್ಡ್ ಆಕ್ಟಿವಿಟೀಸ್. ಓಕೆ. ನಾನು ಮತ್ತೆ ಇನ್ನೊಂದೇನಂದ್ರೆ ಅದು ಅಂದ್ರೆ ಯಾವುದೇ ಥಾಟ್ ಇಲ್ಲದೆ ನನಗೆ ಆ ಸುಸೈಡಲ್ ಥಾಟ್ ಬರ್ಬೇಕು ಅಂದ್ರೆ ಆಗ ನನಗೆ ಅರ್ಥ ಆಯ್ತು, ನಾನು 32-33 ವರ್ಷ ಏನ್ ಬದುಕಿದೀನಿ, ಈ ಬದುಕೇ ಸರಿ ಬದುಕಿಲ್ಲ ನಾನು. ನನ್ ಬದುಕಿಲ್ಲ, ಏನೋ ಸಮಸ್ಯೆ ಇದೆ. ಏನ್ ಸಮಸ್ಯೆ ಅಂತ ಅನ್ಕೊಂಡು ನಾನ್ ಮತ್ತೆ ನನ್ನನ್ನು ಹುಡುಕ್ಬೇಕಾದ್ರೆ ಅದು ಏನ್ ಆನ್ಸರ್ ಸಿಕ್ತು, ಅದು ಇನ್ನು ಸಿಕ್ಕಿಲ್ಲ, ಹುಡುಕ್ತಾನೆ ಇದೀನಿ. ಬಟ್ ಆದ್ರೆ ಒಂದು ಸಾಂತ್ವನ ಸಿಕ್ತು. ಅದಕ್ಕೊಂದು 1.5 ವರ್ಷ ಬೇಕಾಯ್ತು. ಆ 1.5 ವರ್ಷ ವಾಸ್ ವೆರಿ ಟಫ್, ತುಂಬಾ ಕಷ್ಟ ಆಯ್ತು.
ಓಕೆ. ಅಲ್ಲ ಈಗ ಐ ಕ್ಯಾನ್ ನೀವೇನ್ ಹೇಳ್ತೀರಾ ಅದು ಕರೆಕ್ಟ್. ಈಗ ಒಂದ್ ಸ್ವಲ್ಪ ದಿನ ಬದುಕ್ಬಿಟ್ಟಿರ್ತೀವಿ. ಬರೀ ತಪ್ಪುಗಳೇ ಬರಕ್ ಶುರು ಆಗುತ್ತೆ. ನಾವು ಅವತ್ತು ಆ ತಪ್ಪು ಮಾಡಿದ್ವಿ, ಇವತ್ತು ಈ ತಪ್ಪು ಮಾಡಿದ್ವಿ. ನಾನ್ ಅಂದ್ರೆ ಆಸ್ ಅ ಪರ್ಸನ್ ನಿಮ್ಗೆ ಹೆಂಗಾಗ್ಬಿಡುತ್ತೆ ಟೂ ಫೇಸ್ಡ್ ಆಗ್ಬಿಟ್ಟಿರ್ತೀವಿ. ನಾನು ಒಳ್ಳೆಯವನಂತಾನು ಗೊತ್ತು, ನಾನು ಕೆಟ್ಟವನಂತಾನು ಗೊತ್ತು. ಆ ನಾ ಒಂದ್ ಪ್ರಶ್ನೆ ಕೇಳಲ್ಲ. ಆ ಬ್ಯಾ ಓಕೆ, ನೀವು ಕರೆಕ್ಟ್ ಆಗಿ ಆನ್ಸರ್ ಹೇಳಿ ಮಾಡ್ಬೇಕು. ಹೇಳಿ. ನೀವು ಒಳ್ಳೆಯವರು ಅಂತ ಹೇಳ್ತೀರಲ್ಲ, ಹಾ. ಅದಕ್ಕೆ ಕಾರಣ ಏನು? ವ್ಯಾಲಿಡೇಷನ್ ಯಾರೋ ಹೇಳ್ತಾರೆ ಅಲ್ಲ ಸೊಸೈಟಿಲಿ. ವ್ಯಾಲಿಡೇಷನ್ ಅಲ್ಲ ಸೆಲ್ಫ್ ಒಂದು ಓಕೆ. ಈ ಕೆಲಸ ನಾನು ಮಾಡಿದ್ದಕ್ಕೆ Correct. ಯಾರಿಗೋ ಒಂದು ಒಳ್ಳೇದು ಆಯ್ತು. ಅಲ್ಲ ಅಲ್ಲ ಇದೊಂದು ಒಂದ್ ಮಾತು ಹೇಳಿದ್ರಿ, ಹಾ. ಕೆಲ್ಸ ನಾನ್ ಮಾಡಿದ್ದಕ್ಕೆ. ಹಾ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಡೈಲಿ ಲೈಫ್ ಅಲ್ಲಿ ನಡೆಯುವಂತ ಆಕ್ಟಿವಿಟೀಸ್ಗಳು ಇನ್ನೊಂದು ಅದೆಲ್ಲದನ್ನು ಕೂಡ ಲಿಸ್ಟ್ ಮಾಡಿ ನಮ್ಮ ಕ್ಯಾರೆಕ್ಟರ್ಗಳನ್ನ ನಾವು ಮಾಡ್ಕೋತಾ ಇರ್ತೀವಿ. ಹೌದು. ಅಂಡ್ ಜೊತೆಗೆ ಈ ಎಕ್ಸಾಂಪಲ್, ಇವತ್ತು ಬೆಳಿಗ್ಗೆ ಯಾರೋ ಒಬ್ಬ ಸೆಕ್ಯೂರಿಟಿ ಅವನ್ಗೆ 50 ರೂಪಾಯಿ ಟಿಪ್ಸ್ ಕೊಟ್ರಿ, ಒಳ್ಳೆ ಕೆಲ್ಸನಾ? ಒಳ್ಳೆ ಕೆಲ್ಸ. ಹೌದು, ಗೊತ್ತಿಲ್ಲ ಹೌದು. ಗೊತ್ತಿಲ್ಲ. ಅವ್ನು ಏನಕ್ಕೆ ಯೂಸ್ ಮಾಡ್ತಾನೆ. ಅಲ್ಲಲ್ಲ, ಅವ್ನ್ ಏನ್ ಬೇಕಾದ್ರೆ ಯೂಸ್ ಬಟ್ ಮಾಡಿ, ನನ್ನ ಇಂಟೆನ್ಷನ್ ಒಳ್ಳೆ ಒಳ್ಳೇದು. ಕೆಲ್ಸ, ಹಾ, ಹೌದು. ಓಕೆ. ಹಾ. ಅದನ್ನ ನೀವು ಮಾರ್ಕ್ ಮಾಡ್ಕೊಂಡ್ರಿ. ಹ್ಮ್. ಅದರಿಂದ ನೀವು ನಿಮ್ಮ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ಕೊಂಡ್ರಿ, ದಟ್ ನಾನು ಒಳ್ಳೆಯವನು ಅಂತ. ಹ್ಮ್. ಬಟ್ ಆ ಕೊಡೋ ಮುಂಚೆ ನಿಮ್ಮ ಮನ್ಸಲ್ಲಿ ಒಂದು ಥಾಟ್ ಬಂದಿತ್ತು, ಇದು ಕೊಟ್ರೆ ಹ್ಮ್. ನಾನು ಒಳ್ಳೆಯವನಾಗಿ ಕಾಣಿಸ್ತೀನಿ ಅಂತ. ಹ್ಮ್. ಅದು ಸೆಲ್ಫ್. ಅದು ಕೆಟ್ಟದು ಅದು. ಮತ್ತೆ ಆ ಕೆಟ್ಟದು ಅಂತ ನಿಮ್ಗೆ ಕಾಣಿಸಿದ್ರೆ ಅದನ್ನು ಮಾಡ್ಕೋತಾ ಇದ್ರಿ. ಓಕೆ. ಓಕೆ, ಓಕೆ. ನಾವೇನ್ ಮಾಡ್ಕೋತೀವಿ, ನಮ್ಮ ಡೈಲಿ ಆಕ್ಷನ್ ಗಳನ್ನ ಹ್ಮ್. ಅದನ್ನ ಎನ್ಲಿಸ್ಟ್ ಮಾಡ್ಕೊಂಡು ನಮ್ಮ ಕ್ಯಾರೆಕ್ಟರ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ. ನನಗೆ ಆ ಸಮಸ್ಯೆ ಆಗಿದ್ದು ಅವತ್ತದೇ. ಹ್ಮ್. ಓಕೆ, ನನಗೇನಾಯ್ತು, ಅದೆಲ್ಲ ಆಕ್ಟಿವಿಟೀಸ್ ಅಷ್ಟೇ. ಒಳ್ಳೇದು, ಈಗ ಕೆಟ್ಟದು ನಾವು 10,000 ಟೈಮ್ಸ್ ಜಾಸ್ತಿ ಮಾಡ್ತೀವಿ. ಕರೆಕ್ಟ್. ಎಕ್ಸಾಂಪಲ್, ಈಗ ಯಾರೋ ಒಬ್ಬ ಬಂದವನ ಅಲ್ಲಿ ನಿಂತ್ಕೊಂಡು ಮುಗಿಲಿಲ್ವಾ ನೀವು ಅಂತ ಹೇಳಿದ್ರೆ, ಹ್ಮ್. ನನ್ ಮಗ ಇವ್ನು ಎಷ್ಟು ಮಾತು, ಇವ್ನು ಏನ್ ಅಹಂಕಾರ ಅಂತ ಬಟ್ ಅದನ್ನ ನೀವು ನೋಟಿಸು ಮಾಡಲ್ಲ, ಮಾರ್ಕು ಮಾಡಲ್ಲ. ಹ್ಮ್. ಯಾಕಂದ್ರೆ ನೀವು ಕ್ರಿಯೇಟ್ ಮಾಡಿರುವಂತ ಇಮೇಜ್ಗೆ ಅದು ವಿರೋಧ ಆಗಿರುತ್ತೆ. ಹ್ಮ್. ನಿಮ್ಗೆ ಯಾರನ್ನೂ ನೋಡಿ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗುತ್ತೆ, ಅದನ್ನ ಮಾರ್ಕು ಮಾಡ್ಕೊಳಲ್ಲ. ಹ್ಮ್. ಹೊಟ್ಟೆ ಕಿಚ್ಚಿರಬಾರ್ದು ಗುರು ಅಂತ ಹೇಳ್ತಿದ್ರು, ಅದು ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಅನ್ಸ್ತಾ ಇರ್ತದೆ, ಈ ಗುರು ನಾನು ಸತ್ಯ ಮಾತಾಡ್ತಿಲ್ಲ ಅಂತ ಮಾರ್ಕು ಮಾಡ್ಕೊಂಡಿರಲ್ಲ. ನಾವ್ ಯಾವತ್ತೂ ಕೂಡ ನಮ್ಗೆ ನೋಡಕ್ ಆಗದಿರುವಂತಹ ಆಕ್ಟಿವಿಟಿಗಳನ್ನ ನಾವು ಮಾಡ್ಬೇಕಾದ್ರೆ ನಾವ್ ಅದಕ್ಕೆ ನಮ್ದೇ ರೀಸನ್ ಕೊಟ್ಕೊಂಡು ಜಸ್ಟಿಫಿಕೇಶನ್ ಕೊಟ್ಕೊಂಡು ಅದನ್ನೆಲ್ಲ ಸೈಡಿಗೆ ಹಾಕಿ ಹ್ಮ್. ಒಳ್ಳೇದನ್ನ ಮಾತ್ರ ಹೈಲೈಟ್ ಮಾಡ್ಕೊಂಡು ನಮಗೆ ಹಿತಕರವಾಗಿರುವಂತ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ನಾವಿರ್ತೀವಿ. ಹ್ಮ್. ಆ 33 ವರ್ಷಕ್ಕೆ ನಂಗೆ ಗೊತ್ತಾಗಿದ್ದು, ನಾನು ಆ ಇಮೇಜ್ ಅಲ್ಲ. ಎಕ್ಸಾಕ್ಟ್ಲಿ. ನನ್ನ ಹತ್ರ ಇಷ್ಟು, ಇದಕ್ಕಿಂತ 10 ಟೈಮ್ಸ್ ಇದೆ, ಬೇರೆಲ್ಲ ಇದೆ. ಹ್ಮ್. ಅದರಿಂದ ಏನ್ ಲಾಭ ಆಗುತ್ತೆ ಅಂದ್ರೆ, ಆಗ ಗೊತ್ತಾಗುತ್ತೆ ಪ್ರಪಂಚನೂ ನಿಮ್ ತರಾನೇ. ಹ್ಮ್. ಪ್ರಪಂಚನು ಆಗ ಅವ್ನು ಯಾರೋ ಹೆಂಗ್ ಮಾಡ್ತಾನೆ, ಏನ್ ಮಾಡ್ತಾನೆ ಪಾಪ, ಅವನು ನಂತರ ನಿನ್ನೇನ್ ಮಾಡ್ತಾನೆ ಅನ್ಸುತ್ತೆ. ಕರೆಕ್ಟ್. ಅಲ್ಲ ಈಗ ಈಗ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ವೈರಲ್ ಆಗತ್ತೆ ವಿಡಿಯೋ, ಆ ತಪ್ಪು ನಾವು ಮಾಡಿರ್ತೀವಿ, ನಮ್ದು ರೆಕಾರ್ಡ್ ಆಗಿರಲ್ಲ ಅಷ್ಟೇ. ಅಷ್ಟೇ ಆಸ್ ಸಿಂಪಲ್ ಆಸ್ ದಟ್. ಹೌದು. ಅಂದ್ರೆ ನಾವ್ ಅವಾಗ ಬೇರೆಯವ್ರ ಮೇಲೆ ಬೆರಳ್ ಮಾಡಿ ತೋರ್ಸಕ ಇವ್ನ್ ತಪ್ಪು ಮಾಡಿದಾನೆ ಅಂತ ಹೇಳಕ್ಕೆ ನಮ್ಗೆ ರೆಡಿ. ಏನಕ್ಕೆ ಅಂದ್ರೆ ನಮ್ಗೆ ಗೊತ್ತು ನಮ್ದೇನ್ ರೆಕಾರ್ಡ್, ಅಕಸ್ಮಾತ್ ನಮ್ದು ರೆಕಾರ್ಡ್ ಕರೆಕ್ಟ್. ಮೈಂಡ್ ರೆಕಾರ್ಡ್ ಆಗಿರ್ಬೋದು, ನಾಟ್ ಜಸ್ಟ್ ಫೋನ್. ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅದಿತ್ತು ಅಂತ ಅಂದ್ರೆ ಅಬ್ಸಲ್ಯೂಟ್ಲಿ ನಮ್ದು ತಪ್ಪು ಅಂತ ಗೊತ್ತು. ತಪ್ಪಲ್ಲ, ಎಲ್ರು ನಾವು ಒಂದೇ ಅಂತ ಹೇಳ್ತಿರೋದು ನಾನು. ಮನುಷ್ಯ ಅದೇನ ಹೇಳ್ತಿರೋದು, ಮನುಷ್ಯನಾಗ ಕಷ್ಟ ಪಡ್ತಾ ಇರುವಂತ ಒಂದ್ ಜೀವಿ. ಕರೆಕ್ಟ್. ಈಗ ನಾನು ಹೇಳ್ತಿರೋದು, ಐ ಆಮ್ ನಾಟ್ ಎಟ್ ಆಲ್ ಪರ್ಫೆಕ್ಟ್. ನಾ ಎಲ್ಲಾ ತಪ್ಪುಗಳನ್ನು ನಾ ಮಾಡ್ತಾ ಇದ್ದೀನಿ, ನನಗೆ ಕಂಟ್ರೋಲ್ ಇಲ್ಲ. ಕರೆಕ್ಟ್. ನಾ ಎಲ್ಲದನ್ನೂ ಮಾಡ್ತಿದ್ದೀನಿ ಅಂತ ಹೇಳ್ತಿರೋದು ನಾನು. ಕರೆಕ್ಟ್. ಹಾಗಂತ ಕಂಟ್ರೋಲ್ ಸಿಗ್ಬೇಕು ಅಂತ ಹೋರಾಡ್ತೀವಲ್ವಾ, ಅದು ಕೂಡ ಈಗೋಯಿಸ್ಟಿಕ್ ಅಲ್ಲೇ. ಅಂದ್ರೆ ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದೆ, ದೇವ್ರೇ ನನ್ನ ಚೆನ್ನಾಗಿಡು, ಅಥವಾ ದೇವ್ರೇ ನಾನು ಒಳ್ಳೆಯವನಾಗ್ಲಿ ಅಂತ ಕೇಳ್ಕೊಳ್ಳೋದು ಈಗೋಯಿಸ್ಟಿಕ್ ಅಲ್ಲ ಅಂತ ನನಗನ್ಸುತ್ತೆ, ಸೆಲ್ಫ್ ಸೆಂಟ್ರಿಕೆ ಅಂತ. ಒಳ್ಳೆಯವನಾಗು ಅಂದ್ರೆ ಯಾರಿಗೆ, ಯಾಕೆ, ಕಾರಣ ಏನು? ನಾನು ಇದಲ್ಲ, ಇದಕ್ಕಿಂತ ಬೆಟರ್ ಆಗ್ಬೋದು, ಇದನ್ನ ನೀನ್ ಮಾಡ್ಬೇಕು ಅನ್ನೋದು ಕೂಡ ನನ್ನ ಬಗ್ಗೆನೇ ಆಕ್ಟಿವಿಟಿ ತಾನೆ. ಅಗೈನ್ ಟ್ರೂ. ದೇವ್ರ ಹತ್ರ ಏನ್ ಕೇಳ್ಕೊಳ್ಳೋದು, ಅವನಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು. ಏನೇ ಮಾಡು, ನೀನ್ ನಡೆದಂಗ ಆಗ್ಲಿ ಹೋಗ್ಲಿ ಅತ್ಲ. ಕರೆಕ್ಟ್. ರಾಜ್ ಬಿ ಶೆಟ್ಟಿ ಅವ್ರು ಆಕ್ಟ್ ಮಾಡಿರೋ ರಕ್ಕಸ ಪುರದೋಳ್ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಗೋ ವಾಚ್ ಇಟ್. ಸೊ ಒಂದು ಮೊಟ್ಟೆ ಕತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅಂದ್ರೆ ಅದೊಂಥರ ಹೀರೋ ಆರ್ ಲೀಡ್ ಆಕ್ಟರ್, ಲೀಡ್ ಆಕ್ಟರ್ ನ ಹೀಗೂ ತೋರ್ಸ್ಬೋದು ಅಂತ ಕನ್ನಡದಲ್ಲಿ ನೋಡಿದ್ದೊಂದು ಫಸ್ಟ್ ಸಿನಿಮಾ. ಅಂದ್ರೆ ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಯಾರಿಗೂ ಇದು, ಐ ವಿಲ್ ಬಿ ವೆರಿ ಆನೆಸ್ಟ್. ಏನಕ್ಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲೂ ನೋಡಿಲ್ಲ. ಕರೆಕ್ಟ್. ಸಡನ್ ಆಗಿ ಹಿಂಗೆ ಅಂದ್ರೆ ತಲೆಯಲ್ಲಿ ಕೂದ್ಲಿಲ್ಲ, ಒಂದು ಮೊಟ್ಟೆ ಕತೆ ಅಂತ ಇದೆ. ನಾನು ಏನಕ್ಕೆ ಈ ಕ್ವಶನ್ ಕೇಳಿದ್ರೆ, ಇನ್ಸೆಕ್ಯೂರಿಟಿ ಬರುತ್ತೆ ಫಸ್ಟ್. ಅಂದ್ರೆ ನೋಡ್ಬೇಕಾದ್ರೆ ನಮ್ಗೆ ಈ ತಲೆಯಲ್ಲಿ ಕೂದ್ಲಿಲ್ಲ ಅಂತ, ಆಸ್ ಅ ಪರ್ಸನ್ ನಿಮ್ಗೆ ಅದು ಇನ್ಸೆಕ್ಯೂರಿಟಿ ತುಂಬಾ ವರ್ಷದಿಂದ ಇರ್ಬೋದು. ಕರೆಕ್ಟ್. ಹೌ ಟು ಬ್ರೇಕ್ ಇನ್ಸೆಕ್ಯೂರಿಟಿ, ಬಿಕಾಸ್ ಏನಕ್ಕೆ ಅಂದ್ರೆ ಎಷ್ಟೊಂದ್ ಜನ ಈಗ ಸ್ಕೂಲ್ ಹೋಗೋ ಮಕ್ಕಳು ಯಾರೋ ಏನೋ ನಿನ್ಗೆ ಏನೋ ಗಡ್ಡ ಬೆಳ್ತಿಲ್ಲ ಅಂದ್ರೆ ಸೂಸೈಡ್, ಓಕೆನಾ, ನಿನ್ ಕರೆಕ್ಟ್ ಆಗಿ ಮಾತಾಡಕ್ ಬರಲ್ಲ ಅಂತ. ಈಗ ನಾನು ಸ್ಟಾಮರ್ ಮಾಡ್ತೀನಿ, ನಾನು ಅಂದ್ರೆ ತುಂಬಾ ವಯಸ್ಸಿಂದ ಸ್ಟಾಮರ್ ಮಾಡ್ತೀನಿ, ನನ್ಗೆ ಇನ್ಸೆಕ್ಯೂರಿಟಿ ಇತ್ತು.
ಯಾವ್ದೇ ಒಂದು ಕಾಂಟೆಂಟ್ ಕ್ರಿಯೇಷನ್ ನಾನು ಬರ್ಬೇಕು ಅಂದ್ರೆ ನಾನು ಯಾವಾಗಲೂ ಬ್ಯಾಕ್ ಎಂಡ್ ಅಲ್ಲಿ ಇರ್ತಿದ್ದೆ. ಅಂದ್ರೆ ನೀವು ಮಾಡಿ ನಾನ್ ಮಾಡಿಸ್ತಿದ್ದೆ, ನಾನ್ ಕತೆ ಬರ್ದು ನೀವು ಮಾಡಿ ಅಂತ ಹೇಳ್ತಿದ್ದೆ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಗುರು ನಾನು ಇದನ್ನ ಹಂಗೆ ನಾನೇ ಕೊಲೆ ಮಾಡ್ಕೊಂಡು ಹೋಗ್ತಿದ್ರೆ ಇದನ್ನ ಐಲ್ ಬಿ ಸ್ಟಿಲ್ ಇನ್ ದ ಬ್ಯಾಕ್. ನಾನು ಮುಂದೆ ಬರೋದು ಅದು ಸೆಕೆಂಡ್ರಿ. ಬಟ್ ಏನಕ್ಕೆ ಅಂತಂದ್ರೆ ಕೆಲವೊಂದು ವಿಷಯ, ಈಗ ನಾನೇ ಒಂದು ಯಾವ್ದೋ ಒಂದು ಕ್ವಶನ್ ಕೇಳ್ಬೇಕು ಅಂತಂದ್ರೆ ಈ ಕ್ವಶನ್ ನಾನು ಇನ್ನ ಬೆಟರ್ ಕೇಳ್ಬೋದಿತ್ತಲ್ಲ, ಅವ್ನು ಕರೆಕ್ಟಾಗಿ ಕೇಳಿಲ್ಲ ಅಂತ ಅನ್ಸ್ತು. ಅಂದ್ರೆ ಈಗ ಅರ್ಥ ಆಯ್ತಾ? ನಾನು ಪ್ರೊಡ್ಯೂಸರ್, ಓಕೆನಾ, ನಾನು FM ಅಲ್ಲಿ ವರ್ಕ್ ಮಾಡಿ ನಾನು ಪ್ರೊಡ್ಯೂಸರ್. ಇದೇಕ್ ಹಿಂಗ್ ಕೇಳ್ಬಿಟ್ಟಾಯ್ತು, ಹಿಂಗ್ ಕೇಳ್ಬೋದಿತ್ತಲ್ಲ ಅಂತ ಅನ್ಸುತ್ತೆ. ನಾನೇ ಬಂದು ಕೂತ್ಕೊಂಡ್ರೆ ಇದನ್ನ ಚೆನ್ನಾಗಿ ಕೇಳ್ತಿರಲ್ಲ ಅನ್ನೋದು ಒಂದು ಆ ಒಂದು ಬ್ರೇಕ್ ಪಾಯಿಂಟ್ ನನಗೆ ಬಂತು. ಓಕೆ, ಇದು ಬ್ರೇಕ್ ಪಾಯಿಂಟ್ ಮಾಡೋಕೆ ನಾನು ಮುಂದೆ ಹೋಗ್ಬೇಕು. ಇನ್ಸೆಕ್ಯೂರ್ ಇದ್ದಿದ್ದೇ ಇದು. ಅಂಬಾನಿನೂ ಸ್ಟ್ರಾಮರ್ ಮಾಡ್ತಾರೆ, ಝೊಮ್ಯಾಟೊ ಇದು ಏನು CEO ಅಲ್ಲ, ಫೌಂಡರು ಸ್ಟ್ರಾಮರ್ ಮಾಡ್ತಾರೆ. ಅಂದ್ರೆ ನೀನ್ ಯಾವಾಗ ನಿನ್ ಇನ್ಸೆಕ್ಯೂರಿಟಿನ ತಲೆಯಿಂದ ತೆಗೆದಾಕ್ತೀಯ ಆವಾಗ ನೀನ್ ಮುಂದೆ ಬರ್ತೀಯ. ನಿಮ್ಗೆ ಅದು ಯಾವಾಗ ಆಗಿದ್ದು ಅಂಡ್ ಯಾಕೆ ಬರ್ಬೇಕು ಜನ? ನನಗೆ ಅದು ಯಾವಾಗ ಆಗಿದ್ದು ಅಂದ್ರೆ ನನಗೆ ಡಿಗ್ರಿಲೇ ಕೂದ್ಲು ಹೋಗಕ್ ಶುರು ಮಾಡ್ಬಿಡ್ತು. ಓಕೆ, 1920 ಹೋಗಕ್ ಶುರು ಮಾಡಿದೆ. ಯಾರೋ ಹೇಳಿ ನಿನ್ ತಲೆ ನೆತ್ತಿ ಕಾಣೆ ಅಂತ ಕೂದ್ಲಿತ್ತಾ, ಈ ಲ್ಯಾಂಡ್ ಲಾರ್ಡ್ ಅಲ್ಲಿ ಸಣ್ಣದ ನೀ ಕೂದ್ಲಿದೆಲ್ಲ ಹಂಗಿತ್ತು, ಫುಲ್ ತಿಕ್ಕು ಕೂದ್ಲು, ಇಷ್ಟು ಕೂದ್ಲು. ಸೊ ನನಗೆ ಏನು ಇವ್ರು ಹೇಳ್ತಾರೆ ಅಂತ ಆಮೇಲೆ ಹೋಗಕ್ ಶುರು ಆಯ್ತು. ಒನ್ ಟೈಮ್ ಅಲ್ಲಿ ಏನಂದ್ರೆ ಕರೆಕ್ಟ್ ಹೋಗ್ಬಿಟ್ಟು ಒಳ್ಳೆ ಹೇರ್ ಸ್ಟೈಲ್ ಆಗ್ಬಿಡ್ತದು. ಅಂದ್ರೆ ಇಷ್ಟು ಮಾತ್ರ ಕಾಣಿಸ್ತಿದೆ, ಮೆಚೂರಿಂಗ್ ಹೇರ್ ಲೈನ್ ಆತರ ಚೆನ್ನಾಗಿ ಕಾಣಿಸ್ತು. ಚೆನ್ನಾಗಿದೆ ಅಂತ ಆಮೇಲೆ ನಿಲ್ಲಿಲ್ಲ ಅದು, ಹೋಗ್ತಾನೆ ಓಕೆ. ಆಮೇಲೆ ನಾನು ಯಾವ್ದೋ ಫಂಕ್ಷನಿಗೆ ಹೋದ್ರೆ ಯಾರೋ ಒಬ್ಬ ಕಿರ್ಚೋದು, ಬಂದ ಮೊಟ್ಟೆ ಅಂತ, ಅಥವಾ ಇನ್ನೊಂದು ಮತ್ತೊಂದು, ಅದೆಲ್ಲದೂ ಕೂಡ ಏನಾಗ್ತಿತ್ತು, ಬಹಳ ಕಷ್ಟ ಆಗ್ತಿತ್ತು. ಅಯ್ಯೋ ಗುರು, ಎಷ್ಟು ಬಾರಿಸ್ಬೋಣ ಅಂತ ಅಷ್ಟು ಸಿಟ್ಟು ಬರೋದು. ಅದ್ ಯಾಕೆ ಸಿಟ್ಟು ಬರುತ್ತೆ ಅಂತ ನಾವ್ ಒಂದ್ಸಲ ನೋಡ್ಕೋಬೇಕು. ಯಾಕಂದ್ರೆ ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋ ಕಾರಣದಿಂದಾಗಿ ಅದ್ ಸಿಟ್ಟು ಬರ್ತಾ ಇರುತ್ತೆ. ಹೌದು ಏನೀಗ ಅಂತ ಒಂದ್ಸಲ ಬಂದ್ಬಿಟ್ರೆ ಎಕ್ಸಾಕ್ಟ್ಲಿ ಅದ್ ಬಹಳ ಕಷ್ಟ. ಹೌದು ಗುರು ಏನೀಗ, ಕರೆಕ್ಟ್, ನನ್ ತಲೆಯಲ್ಲಿ ಕೂದ್ಲಿಲ್ಲ, ಆಮೇಲೆ ಹೇಳ, ಆಮೇಲೆ ಏನು, ಅಷ್ಟೇ ತಾನೆ. ಅವ್ರಿಗೂ ಕೌಂಟರ್ ಕೊಡಲ್ಲ, ಏನಿಲ್ಲ, ಮತ್ತೆ ಅದೇ ಹೇಳ್ಬೇಕು, ಕೂದಲಿಲ್ಲ ಅಂದ್ರೆ ಹೇಳ್ಬೇಕು. ಕರೆಕ್ಟ್ ಗುರು, ಕೂದ್ಲಿಲ್ಲ, ಏನಂತ ತೊಂದ್ರೆ ಇಲ್ಲ, ಏನೀಗ, ಅದು ಏನೀಗ. ಸೊ ನನಗೆ ಆ ಏನೀಗ ಬಂದಿದ್ದಿದೆ ಅಲ್ವಾ, ಆ ಏನೀಗ ಬರಕ್ ತುಂಬಾ ಟೈಮ್ ಆಯ್ತು. ಅದು ಆಕ್ಚುಲಿ ದೇವರಾಣೆ ಯಾಕೆ ಹೇಳ್ಬೇಕಂದ್ರೆ ಅದ್ ಬಂದಿದ್ದೆ ಒಂದು ಮೊಟ್ಟೆಯ ಕಥೆಯಿಂದ. ಓಕೆ, ಏನಾಯ್ತು ಅಂದ್ರೆ ನೋಡಿ, ನಾವು ಕೆಲವು ಸಲ ಕತೆಗಾರರು ಕತೆಗಿಂತ ದೊಡ್ಡವರಾಗಿ ಬಿಹೇವ್ ಮಾಡ್ತೀವಿ. ಬಟ್ ನಮ್ಮ ಕಥೆಯಿಂದಾನೇ ನಮಗ್ ಕಲಿಯೋದಕ್ಕೆ 1000 ಇರುತ್ತೆ. ಏನಾಯ್ತು, ನಾನು ಅದನ್ನ ಶಾರ್ಟ್ ಫಿಲ್ಮ್ ಮಾಡ್ಬೇಕಿತ್ತು. ಯಾಕಂದ್ರೆ ನಾನು ತುಳು ಸಿನಿಮಾ ಮಾಡ್ಬೇಕಿತ್ತು, ಅದು ಆಗಿಲ್ಲ, ಅದು ಬೇರೆ ಬೇರೆ ಕಾರಣದಿಂದ. ಆಮೇಲೆ ಯಾಕೆ ನಾ ಸಿನಿಮಾ ಮಾಡ್ಬೇಕು ಅಂತ ಒಂದು ಶಾರ್ಟ್ ಫಿಲ್ಮ್ ಬರ್ಕೊಂಡೆ. ಆಗ ದುಡ್ಡು ಇರ್ಲಿಲ್ಲ. ನಮ್ಮಮ್ಮನು ಕೆಲಸ ಬಿಟ್ಟಿದ್ರು ಪಾಪ, ಅವ್ರ PF ದುಡ್ಡೆಲ್ಲ ನಾವು ಹಾಳು ಮಾಡಿ ಹಾಕಿದ್ವಿ. ಸೊ ಹಾಗಾಗಿ ದುಡ್ಡಿಲ್ಲ, ಆಕ್ಟರ್ ಯಾರು ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನೇ ಆಕ್ಟ್ ಮಾಡಿದ್ರೆ ಯಾವ ತರ ಬರೀಬಹುದು ಅಂತ ಹೇಳಿ ಒಂದು ಮೊಟ್ಟೆಯ ಕತೆ ಅಂತ ಬರ್ದಿದ್ದೆ. ಅದ್ ಯಾವಾಗ ಫಿಲ್ಮ್ ಆಗ್ಬೇಕು ಅಂತ ಆಯ್ತು, ಆಗ ನಾನು ಫಿಲ್ಮ್ ಆಗೋದವ್ರು ಯಾರಾದ್ರೂ ಚೆನ್ನಾಗಿರೋರು ಆಕ್ಟ್ ಮಾಡ್ಲಿ, ನಾನ್ ಮಾಡಲ್ಲ. ಅದೇ ಇನ್ಸೆಕ್ಯೂರಿಟಿ. ಅಂದ್ರೆ ನನಗ್ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿಲ್ಲ ನಾನು. ಅಯ್ಯೋ ಬೇಡ ಬೇಡ ಅನ್ನೋ ತರ ಯೋಚನೆ ಮಾಡಿದೆ. ಆಮೇಲೆ ಬದುಕೆಷ್ಟು ಬ್ಯೂಟಿಫುಲ್ ಅಂತ, ನಾನು ಎಷ್ಟೇ ಹುಡುಕಿದ್ರೆ ಆಕ್ಟರ್ ಸಿಕ್ಕಿಲ್ಲ. ತುಂಬಾ ಆಡಿಷನ್ ಮಾಡಿದ್ವಿ. ಇನ್ನೊಂದು 15 ದಿವಸ ಶೂಟಿಗೆ ಹೋಗ್ಲಿಕ್ಕಿದೆ. 2 ದಿವಸದಿಂದ ಪ್ರಾಕ್ಟೀಸ್, 2 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಎಲ್ಲಾ ಆಕ್ಟರ್ಸ್ ಫೈನಲೈಸ್. ಈ ಹೀರೋಗೆ ಯಾರು ಸಿಗ್ತಾ ಇಲ್ಲ. ಲಾಸ್ಟಿಗೆ ಪ್ರೊಡ್ಯೂಸರ್ ಬಂದು ಹೇಳ್ದ, ಬೇರೆ ಆಪ್ಷನ್ ಇಲ್ಲ, ನೀವೇ ಮಾಡ್ಬೇಕು, ಮಾಡಿ ಅಂತ. ಆಮೇಲೆ ನಾನ್ ಮಾಡಕ್ ಶುರು ಮಾಡಿದೆ ಆ ಪಾತ್ರವನ್ನ. ನಾ ಮಾಡಬೇಕಾದ್ರೆ ಕೂಡ ಐ ವಾಸ್ ನಾಟ್ ಕಂಫರ್ಟಬಲ್. ಇನ್ ದ ಸೆನ್ಸ್ ಜನ ಏನಂತಾರೋ. ದ ಬ್ಯೂಟಿ ಇಸ್, ಆ ಸಿನಿಮಾ ಕೊನೆಗೆ ಹೇಳುತ್ತೆ ಏನಂದ್ರೆ, ಇಷ್ಟೇ ಗುರು, ಜೀವನ ಅಂದ್ರೆ ಇಷ್ಟು. ಅಂದ್ರೆ ಅದು ಇರೋದೇ ಒಂದು ಬ್ಯೂಟಿ ಕಾನ್ಶಿಯಸ್ ಬಗ್ಗೆ. ಅದು ಬರ್ದಿರೋ ಅಂತ ರೈಟರ್ಗೆ ಇನ್ನೂ ಇನ್ಸೆಕ್ಯೂರಿಟಿ ಹೋಗಿಲ್ಲ. ಅದು ಹೋಗೋ ತನಕ ಆ ಸಿನಿಮಾ ಕಂಪ್ಲೀಟ್ ಆಗಿಲ್ಲ. ನನ್ನ ಕ್ಯಾರೆಕ್ಟರ್ ಅಲ್ಲಿ ಆ ಪ್ರಾಸೆಸ್ ಅಲ್ಲಿ ನನ್ನ ಇನ್ಸೆಕ್ಯೂರಿಟಿ ಹೋಯ್ತು. ಹೌದು ಏನೀಗ ಅನ್ನೋದು ಅಲ್ಲಿಂದ ಬಂತು. ಅದು ಬಹಳ ಖುಷಿ ಕೊಡ್ತು ನಂಗೆ. ಅದಾದ್ಮೇಲೆ ಎಡಿಟಿಂಗ್ ನೋಡ್ಬೇಕಾದ್ರೆ ನಂಗೆ ಒಂದೇ ಒಂದ್ ಸೆಕೆಂಡ್ ಕೂಡ ಇದೇನೋ ಚೆನ್ನಾಗಿ ಕಾಣಿಸ್ತಿಲ್ಲ ಇವನು ಅಂತ ಅನ್ಸಿಲ್ಲ. ಯಾಕಂದ್ರೆ ನಾನು ಪಾತ್ರವನ್ನಾಗೆ ನೋಡ್ತಾ ಇದ್ದೆ. ಕರೆಕ್ಟ್. ಅಂಡ್ ಅವತ್ತು ಹೋದ ಇನ್ಸೆಕ್ಯೂರಿಟಿ ಮತ್ತೆ ಯಾವತ್ತು ಬಂತು ಅಂತ ನಂಗೆ ಅನ್ಸಿಲ್ಲ. ಸೂಪರ್. ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಕಾನ್ವರ್ಸೇಷನ್ ನಮ್ಗಂತೂ ತುಂಬಾ ಇಷ್ಟ ಆಗ್ತಿದೆ. ನಿಮಗ್ ತುಂಬಾ ಇಷ್ಟ ಆಗ್ತಿತ್ತು ಅಂತಂದ್ರೆ ನಮ್ಮ ಕ್ಲಿಪ್ಸ್ ಚಾನಲ್ ಇದೆ. ಸೊ ಕ್ಲಿಪ್ಸ್ ಚಾನಲ್ ಅಲ್ಲಿ ಬೈಟ್ ಸೈಜ್ಡ್ ಕಾಂಟೆಂಟ್ ನ ಹಾಕ್ತಿವಿ. ಫುಲ್ ಪಾಡ್ಕಾಸ್ಟ್ ನೋಡೋಕೆ ಟೈಮ್ ಇಲ್ಲ ಅಂದ್ರೆ ಆ ಚಾನಲ್ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಹೇಳಿದ್ರಿ, ಇನ್ಸೆಕ್ಯೂರಿಟಿ ಈಸ್ ಆಲ್ವೇಸ್ ವ್ಯಾಲಿಡೇಟೆಡ್ ಬೈ ಆಂಗರ್. ನಾನು ಡಾರ್ಕ್ ಇದ್ದೆ ಅಂತ ಒಂದ್ ಟೈಮ್ ಅಲ್ಲಿ ಮಂಗಳೂರಲ್ಲಿ ಓದ್ತಿರ್ಬೇಕಾದ್ರೆ ಫುಲ್ ಟ್ಯಾನ್ ಆಗಿದ್ದೆ.
ಬಿಕಾಸ್ ಆಫ್ ಸ್ಕೂಲಲ್ಲಿ ಬರೀ ಆಟ ಆಡ್ಕೊಂಡು ಟ್ಯಾನ್ ಆಗಿದ್ದೆ. ಯಾರೋ ಕರಿಯಾ ಅಂತ ಕರ್ಬಿಟ್ಟಿದ್ರು. ನನಗೆ ನನ್ ಕಲರ್ಗೆ ಕರಿಯಾ ಅಂತ ಇದಾರೆ ಅಂತ ಐ ವಾಸ್ ಇನ್ಸೆಕ್ಯೂರ್. ಹಾ, ಬಟ್ ಅದು ಕೋಪದಿಂದ ನಮ್ಗೆ ವ್ಯಾಲಿಡೇಷನ್ ಸಿಗುತ್ತೆ. ಹೌದು ಹೌದು ನಿಮ್ಮನ್ನ ನೋಡಿದಾಗ ಇವತ್ತು ಬಿಕಾಸ್ ಅನ್ ಆಕ್ಟರ್ಸ್ ಟ್ರೂ ಆರ್ಟ್ ಇಸ್ ಸೀನ್ ಥ್ರೂ ಹಿಸ್ ಐಸ್ ಅಂತ ಹೇಳ್ತಾರೆ. ನಿಮ್ ಕಣ್ಣಲ್ಲಿ ಎಷ್ಟು ಇನ್ನೋಸೆನ್ಸ್ ಕಾಣುತ್ತೋ ಎಲ್ಲೋ ಒಂದ್ ಕಡೆ ಸಪ್ರೆಸ್ಡ್ ಆಂಗರ್ ಕೂಡ ಕಾಣುತ್ತೆ. ಸೊ ರಿಯಲ್ ಲೈಫ್ ಅಲ್ಲೂ ನೀವು ಆಂಗರ್ನ ಹಿಂಗೆ ಸಪ್ರೆಸ್ ಮಾಡ್ತೀರಾ ಅಥವಾ ಔಟ್ ಬರ್ಸ್ಟ್ ಆಗ್ತಾ ಇರತ್ತಾ? ಹೇಗೆ deal ನನಗೆ ಮಾಡ್ತೀರಾ anger? ಎಲ್ಲದು ಮತ್ತೆ ನನ್ನ ರೋಲಿಗೆ ಹೇಳಬೇಕು. ನನ್ನ ಲೈಫಲ್ಲಿ ತುಂಬಾ ಎಂಜಾಯ್ ಮಾಡಿರುವಂತ ಹ್ಯಾಂಗರ್ ವೆನ್ ಐ ಪ್ಲೇಡ್ ಗರುಡ ಗಮನ ಋಷಭವಾಹನ. ಹ್ಮ್. ಏನು ಎಂಜಾಯ್ ಮಾಡಿದೆ ಅಂದ್ರೆ ಆ ಹ್ಯಾಂಗರ್ನ ನೋಡಿ ಹೇಳ್ಬೇಕಾದ್ರೆ ನನಗೆ ಗೂಸ್ ಬಂಪ್ಸ್ ಆಗುತ್ತೆ. ಅಂದ್ರೆ ನಾನು ಕ್ಯಾರೆಕ್ಟರ್ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ, Okay. ನನಗೆ ಆ ಫ್ರೀಡಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಬ್ಬ ಮನುಷ್ಯ ಅವನ ಜೀವನದ ಅವನ ಕಾಲ ಊರಿಂದ ತಲೆಯ ಕೂದಲಿನ ತುದಿ ತನಕ ಸಿಟ್ಟಾದ್ರೆ ಹೇಗಿರ್ತಾನೆ ಅದನ್ನ ನಾನು ಅದ್ರಲ್ಲಿ ಅನುಭವಿಸ್ದೆ. ನಮ್ಗೆ ಸೊಸೈಟಿಲಿ ಎಲ್ಲೂ ಕೂಡ ಅಷ್ಟು ಫ್ರೀಡಮ್ ಇರಲ್ಲ ಆ ಸಿಟ್ಟನ್ನ ನಾವು ಆಚೆ. ಆಚೆ ಹಾಕೋದಕ್ಕೆ. ನೀವು ಏನಾದ್ರೂ ಅದು ಮೇಕಿಂಗ್ ಆಫ್ ಶಿವ ಅಂತ ಒಂದು ಇದಿದೆ, ಹ್ಮ್. ವಿಡಿಯೋ ಇದೆ. ಹ್ಮ್. ಆ ವಿಡಿಯೋದ ಎಂಡ್ ಅಲ್ಲಿ ನಾ ಕೂತಿರ್ಬೇಕಾದ್ರೆ ಯಾವ್ದೋ ಒಂದ್ ಕಾರಣಕ್ಕೆ ನಾನು ಒಬ್ಬನ ಮೇಲೆ ಕಿರುಚ್ತೀನಿ ಸಿಟ್ಟಲ್ಲಿ. I think I've seen- ನೋಡಿದೀನಿ. ಹಾ, ಅದು ಒಂದ್ಸಲ ಕಿರ್ಚಿ ನಂಗೆ 2.5 ತಿಂಗಳು ವಾಯ್ಸ್ ಹೋಗಿತ್ತು. ಓಕೆ, ಅದ್ರಲ್ಲಿ ಅಷ್ಟು ವಾಲ್ಯೂಮ್ ಕಾಣಿಸಲ್ಲ, ಬಟ್ ಅದ್ರ ಕ್ರ್ಯಾಕ್ ಆಗಿತ್ತು ವಾಯ್ಸ್. ಎಷ್ಟು ಸಿಟ್ಟು ಬಂದಿತ್ತಂದ್ರೆ ಆ ಸಿಟ್ಟಾಗಿ 10 ಸೆಕೆಂಡ್ ಆದ್ಮೇಲೆ ನನಗೆ ಯಾವುದೇ ಸಿಟ್ಟಿರ್ಲಿಲ್ಲ, ಟಕ್ ಅಂತ ಹೋಗಿತ್ತು. ಹ್ಮ್. ಆಗ ನನಗೆ ಅರ್ಥ ಆಯ್ತು ಶಿವನ ರೇಜ್ ಅಂದ್ರೆ ಏನು ಅಂತ. ಹ್ಮ್. ಏನೆಲ್ಲ ಭಸ್ಮ ಮಾಡುತ್ತೆ ಅಂದ್ರೆ ಕೊನೆಗೆ ಅವ್ನ ಸಿಟ್ಟನ್ನು ಭಸ್ಮ ಮಾಡಿ ನಿಲ್ಸ್ಬಿಡುತ್ತೆ. ಅದು ಏನು ಇರಲ್ಲ, ಏನು ಉಳಿಯಲ್ಲ. ಅವತ್ತಿಂದ ನಾನು ಸಿಟ್ಟನ್ನು ತುಂಬಾ ಕೆಟ್ಟದಾಗ ನೋಡ್ತಾ ಇಲ್ಲ. Very nice. ನಾನು ಅದನ್ನೇ ಬಂದ್ರೆ ಅದು ಎಕ್ಸ್ಪ್ರೆಸ್ ಆಗೋಗ್ಬಿಡ್ತೀನಿ. ದಟ್ಸ್ ಫೈನ್. ಸೊ ಶೆಟ್ರೆ, ಜಾನ್ ಶುರುವಾಗಿ ಆಲ್ರೆಡಿ ಮುಕ್ಕಾಲ್ ಭಾಗ ಮುಗಿತಾ ಬಂತು. ಹೌದು. 2 ಬಿಗ್ ಒಂದ್ ರಿಲೀಸ್ ಆಯ್ತು, ಇನ್ನೆರಡು ಸಿನಿಮಾ ಬರ್ತಾ ಇದೆ. ಹೇಗ್ ಹಾ. ಕಾಣಿಸ್ತಾ 2026 ಫಾರ್ ಯು? ಚೆನ್ನಾಗಿದೆ, ಬೇರೆ ಬೇರೆ ರೀತಿ ಎಕ್ಸ್ಪೆರಿಮೆಂಟ್. ಲ್ಯಾಂಡ್ ಲಾರ್ಡ್ ರಿಲೀಸ್ ಆಯ್ತು. ಆ ರೋಲಿಗೆ ಸಿಕ್ಕಿರುವಂತ ರೆಸ್ಪಾನ್ಸ್ ನಂಗೆ ಬಹಳ ಖುಷಿ ಕೊಡುತ್ತೆ. ಹ್ಮ್. ಅದನ್ನೇ ಟ್ರೈ ಮಾಡಿದ್ದು ಕೂಡ. ಅಂದ್ರೆ ಒಂದು ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಒಂದು ಈ ತರ ಪಾತ್ರ ಬಹಳ ರೇರ್ ಸಿಗೋದು. ಒಬ್ಬ ವಿಲನ್ನಿಗೆ ಅಷ್ಟು ಒಂದೊಂದು ಬ್ಯಾಕಿಂಗ್ ಇರೋದು, ಒಂದು ಬ್ಯಾಕ್ ಸ್ಟೋರಿ ಇರೋದು, ಜೊತೆಗೆ ಒಂದು ಇಮೋಷನ್ ಇರೋದು ಬಹಳ ರೇರ್. ಸೊ ಅದನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತಿತ್ತು. ಈಗ ನೆಕ್ಸ್ಟ್ ಬರ್ತಾ ಇರೋಂಥ ಸಿನಿಮಾ ರಕ್ಕಸ ಬರೋದೋಳು. ಅದರಲ್ಲಿ ನಂಗೆ ಒಂದೇ ತರ ಪಾತ್ರ ಮಾಡಕ್ ಬೋರ್ ಆಗುತ್ತೆ. ಅದು ಅಬ್ಸಲ್ಯೂಟ್ಲಿ ಈಗ ಏನ್ ಮಾಡಿದೀನಿ ಅದರ ಎಗೇನ್ಸ್ಟ್. ಒಬ್ಬ ಪೊಲೀಸ್ ಆಫೀಸರ್, ಅವನಿಗೆ ಅದೊಂದು ಬೇರೆ ರೀತಿಯ ಪ್ರಾಬ್ಲಮ್ ಇರುತ್ತೆ. ಅದರಲ್ಲೇ ಒದ್ದಾಡ್ತಾ ಇರುವಂತಹ, ಅವನ ಸಣ್ಣ ಸಣ್ಣ ಇದ್ರಲ್ಲೇ ಖುಷಿ ಕಾಣ್ತಾ ಇರುವಂತಹ, ಯಾವಾಗ್ಲೂ ಸಣ್ಣ ಕುಟ್ಕೊಂಡು ಓಡಾಡ್ತಾ ಇರುವಂತಹ ಒಬ್ಬ ಅನ್ಫಿಟ್ ಪೊಲೀಸ್ ಆಫೀಸರ್ ತರ. ಓಕೆ. ಓಕೆ. ಸೊ ಅವನಿಗೆ ಯಾವ್ದೋ ಒಂದು ದೊಡ್ಡ ಇದ್ರಲ್ಲಿ ಸಿಕ್ಕಿದಾಗ ಏನೆಲ್ಲ ಆಗುತ್ತೆ ಅನ್ನೋದ್ ಕತೆ. ಬಟ್ ರೈಟ್. ಐ ಆಮ್ ಎಕ್ಸ್ಪೆರಿಮೆಂಟಿಂಗ್ ಅ ಲಾಟ್. ಅದಾದ್ಮೇಲೆ ಕರಾವಳಿ ಇದೆ. ಹ್ಮ್. ಅದಾದ್ಮೇಲೆ ಮತ್ತೆ ನಾನೇನೋ ಬರಿತಾ ಇದ್ದೀನಿ, ಮತ್ತೆ ಯಾವ್ದೋ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀನಿ. ಹ್ಮ್. ಗೊತ್ತಿಲ್ಲ 26 ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದ್ರ ಕೆಲಸ ಮಾಡ್ತಾ ಇದೀನಿ ಅನ್ನೋ ಖುಷಿ ಇದೆ. ಅಂದ್ರೆ ಪ್ರಾಸೆಸ್ ಚೆನ್ನಾಗಿದೆ. ಆ, ಆದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ. ಸೊ ರಾಜ್ ವಿ ಶೆಟ್ಟಿ ಅಂತ ಅಂದ್ರೆ ನನಗೆ ಫಸ್ಟ್ ಅನ್ಸೋದು ಕೊಲಾಬ್ರೇಷನ್. ಹ್ಮ್. ಅದು ಯುವರ್ ಗುಡ್ ಕೊಲಾಬ್ರೇಟರ್. ಹ್ಮ್. ಸ್ಟಾರ್ಟಿಂಗ್ ಅಂದ್ರೆ ಒಂದು ಮಟ್ಟಗಟ್ಟಲ್ಲಿ ಪವನ್ ಜೊತೆ ಕೊಲಾಬ್ರೇಷನ್ ಆಗಿರ್ಬೋದು, ಹ್ಮ್. then ಗರುಡ ಗಮನ ರಿಷಬ್ ಇರ್ಬೋದು, ರಕ್ಷಿತ್ ಜೊತೆನೂ ರಕ್ಷಿತ್ ಜೊತೆ ಚಾರ್ಲಿ. ಅಲ್ಲಲ್ಲ, ರಕ್ಷಿತ್ ಇದು ರಿಲೀಸ್ ಮಾಡಿದ ರಕ್ಷಿತ್ ಓಕೆ. ಗರುಡ ಗಮನ. ಸೊ ಸುಮಾರು ಜನ, ನಾನು ಒಂದು ಇಂಟರ್ವ್ಯೂ ನೋಡಿದ್ವಿ ಹಾಲಿವುಡ್ ಅಲ್ಲಿ, ಹಾ, ಹಾ. ಶೆಟ್ಟಿ ಗ್ಯಾಂಗ್ ಅಂತ ಅಂತಾರೆ, ಹಾ, ಹಾ, ನೀವು ಹಾ. ಮಾಡ್ಕೊಳ್ಳಿ, ಹಾ. ಏನಕ್ಕೆ ಯಾರು ತಪ್ಪು. ವೆರಿ ಟ್ರೂ. ಹಾ. ಯಾಕೆಂದ್ರೆ ಆ, ಯಾವ್ದೇ ಒಂದು ಕೆಲಸ ಆಗದೆ ಕೊಲಾಬ್ರೇಷನ್ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ. ನಾನು ಹೌದು. ಒಬ್ಬನೇ ನಿಂತು ಮಾಡ್ತೀನಿ ಹೌದು. ಅಂತ ಮಾಡ್ಬೋದು, ಇಲ್ಲ ಅಂತಲ್ಲ, ಹೌದು. ಡೆಫಿನೆಟ್ಲಿ ಮಾಡ್ಬೋದು. ಹೌದು. ಟೈಮ್ ಆಗುತ್ತೆ. ಹೌದು ಕೊಲಾಬ್ರೇಷನ್ ಅಂತ ಒಂದು ವರ್ಡ್ ನ ಜನ ಗ್ಯಾಂಗ್ ಅನ್ನೋ ತರ ಮಾಡಿಬಿಟ್ಟಿದ್ದಾರೆ. ಹೌದು ಹೌದು ಹೌದು. ವಾಟ್ ಯು ಸೇ ಅಬೌಟ್ ಕೊಲಾಬ್ರೇಷನ್? ಸಿನಿಮಾ ಬಗ್ಗೆ ಕತೆ ಮಾತಾಡ್ತಾ ಅರ್ಥ ಆಯ್ತು. ಈಗ ಒಂದು ಕೊಲಾಬ್ರೇಷನ್ ಏನಕ್ಕೆ ಬೇಕು ಒಬ್ಬ ಮನುಷ್ಯನಿಗೆ? ಸಿನಿಮಾ ಅದೊಂದು ಕಾಸ್ಟ್ಲಿಯೆಸ್ಟ್ ಆರ್ಟ್. ಅದು ಒಬ್ಬನಿಂದ ಆಗುವಂತದಲ್ಲ. ಮತ್ತೆ ಕಲಿಯೋದಕ್ಕೆ ಬಹಳ ಇರುತ್ತೆ. ಬೇರೆ ಬೇರೆ ತರದ ಥಾಟ್ ಪ್ರಾಸೆಸ್ಗಳು ಬಂದು ಸೇರುವಂತ ಜಾಗ ಅದು. ಹಾಗಾಗಿ ನಾನೇ ಒಂದು ಟೀಮ್ ಮಾಡ್ಕೊಂಡು ನಾನೇ ಸೈಡಿಗಿದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಬೆಳವಣಿಗೆ ಇರಲ್ಲ. ನಾನು ಅಲ್ಲೇ ಇರ್ತೀನಿ, ಸ್ಟಾಗ್ನೆಂಟ್ ಆಗಿರ್ತೀವಿ. ಈಗ ನಾನು ಅದೇ ಜನ ಪಾಪ್ಯುಲರ್ ಆಗಿರುವಂತ ಕೊಲಾಬ್ರೇಷನ್ ನೋಡ್ತಾ ಇದಾರೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಕೊಲಾಬ್ರೇಟ್ ಆದೆ ವಿಜಯ್ ಸರ್ ಜೊತೆ, 45 ಕೊಲಾಬ್ರೇಟ್ ಆದೆ ಅರ್ಜುನ್ ಜನ್ಯ ಅವ್ರ ಜೊತೆ, ಬಿಗ್ಗೆಸ್ಟ್ ಕೊಲಾಬ್ರೇಷನ್ ಲಾಸ್ಟ್ ಇಯರ್ ಅಲ್ವಾ? ಹೌದು. ಸೊ ಆಮೇಲೆ ರಕ್ಕಸಪುರದೊಳು ಕೂಡ ಕೊಲಾಬ್ರೇಷನ್. ಕರಾವಳಿಲಿ ನಾನು ಅವ್ರ ಜೊತೆ ಗುರು ಜೊತೆ ಕೂತ್ಕೊಂಡು ಏನೆಲ್ಲ ಕೆಲಸ ಮಾಡಕ್ ಸಾಧ್ಯ ಅದೆಲ್ಲ ಮಾಡಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ನನಗೆ ಸಿನಿಮಾದಿಂದ ಕಲಿಬೇಕು. ಕಲಿಯೋದಕ್ಕೆ ಒಂದು ದೊಡ್ಡ ಅವಕಾಶ ಕೊಲಾಬ್ರೇಷನ್. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ನಮಗೆ ಲಕ್ಸುರಿ ಸಿಗಲ್ಲ ಕೊಲಾಬ್ರೇಷನ್ ಅಲ್ಲಿ. ಎಲ್ರು ಕೆಲ್ಸದವರೇ ಆಗ್ಬಿಡ್ತೀವಿ ಅಲ್ವಾ? ರೋಲ್ಗಳು ಚೇಂಜ್ ಆಗುತ್ತೆ. ಈಗ ಯಾವ ತರ ಅಂದ್ರೆ ಚಾರ್ಲಿಗೆ ಹೋಗಿ ನಾನ್ ಬರಿಬೇಕು, ನಾನೇನೋ ಡೈಲಾಗ್ ಬರೀತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗಿ ನಾನ್ ಬರಿಬೇಕು, ನಾನೇನೋ ಬರಿತೀನಿ. ಕಾಂತಾರಾಗ ಹೋಗಿ ಯಾವ್ದೋ ಒಂದು ಕೊರಿಯೋಗ್ರಫಿಲ್ ಕೆಲಸ ಮಾಡ್ಬೇಕು, ನಾನ್ ಮಾಡ್ತೀನಿ.
ಅಥವಾ ಇನ್ನೊಂದ್ ಯಾವ್ದೋ ಸಿನಿಮಾಗೆ ಇನ್ನೊಂದೇನೋ ಮಾಡ್ಬೇಕು. ಈಗ ನೋಡಿ ಅದೆಲ್ಲದು ರೋಲ್ಗಳು ಕೂಡ ಒಂದೇ ತರದ ರೋಲ್ಗಳಲ್ಲ. ಮತ್ತೆ ನಿಮ್ದೊಂದು ಸ್ಟ್ಯಾಚರ್ ಅಂತ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ಅದಕ್ಕೆ ಮ್ಯಾಚ್ ಆಗುವಂತದ್ದಲ್ಲ. ನೀವೆಲ್ಲೋ ಕೆಳಗಿಳಿಬೇಕು ಮೇಲೋಗ್ಬೇಕು ಅದೆಲ್ಲದೂ ಕೂಡ ಅಗತ್ಯ ಇದ್ದಾಗ ನೀವು ಮಾಡಬೇಕು. ಸಿನಿಮಾ ನಿಮ್ಗೆ ದೊಡ್ಡದಾದಾಗ ಕೊಲಾಬ್ರೇಷನ್ ಈಸಿ ಆಗುತ್ತೆ. ನಿಮ್ ಸ್ಟ್ಯಾಚರ್ ದೊಡ್ಡದಾದಾಗ ಕೊಲಾಬ್ರೇಷನ್ ಕಷ್ಟ ಆಗುತ್ತೆ. ಸೊ ನಿಮ್ ಕೊಲಾಬ್ರೇಷನ್ ನ ಜಾಸ್ತಿ ಜನ ಮಾತಾಡಿದ ಇವಾಗ ಸ್ಟ್ಯಾಚರ್ ಜಾಸ್ತಿ ಆದಾಗ್ಲೇ. ಹ್ಮ್ ಹ್ಮ್. ನೀವು ಗೈಸ್ ಪ್ಯಾರಲಲಿ ನಿಮ್ಮಲ್ಲಿ ಹಾ. ಪಾಪ್ಯುಲರ್ ಆದ ತಕ್ಷಣ ಆ ಹೌದು ಒಂದು ಹೌದು ಹೌದು. ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಕೊಲಾಬರೇಟ್ ಆಗ್ಬೇಕಾದ್ರೆ ಹೇಗೆ ಒಬ್ಬರನ್ನ ಪಿಕ್ ಮಾಡ್ಬೇಕು ಜನರನ್ನ? ಫಾರ್ ಎಕ್ಸಾಂಪಲ್ ನಾವಿಬ್ರು ಕೊಲಾಬರೇಟ್ ಆಗಿ ಮಾಡ್ತಾ ಇದೀವಿ, ವಿಚ್ ಹಾ. ಇಸ್ ಗೋಯಿಂಗ್ ರಿಯಲಿ ವೆಲ್. ಹಾ. ಅದಕ್ಕೆ ಜನ ನಾಳೆ ದಿನ ಮಾತಾಡ್ಬೋದು, ಆಲ್ ಹಾ. ರೌಂಡರ್ ಗ್ಯಾಂಗ್ ಅಂತ ಮಾತಾಡ್ಬೋದು. ಹಾ. ಸೊ ಹೇಗೆ ನೀವು ಪೀಪಲ್ ನ ಸೆಲೆಕ್ಟ್ ಮಾಡ್ಬೇಕು ಕೊಲಾಬರೇಟ್ ಮಾಡೋದಕ್ಕೆ, ಸೊ ದಟ್ ಒಟ್ಟಿಗೆ ನೀವು ಚೆನ್ನಾಗಿ ಬೆಳಿಬೋದು? ಸಿನಿಮಾಗಲ್ಲ ಅರ್ಥ ಜನರಲ್ ಆಯ್ತಾ? ಜನರಲ್ ಅಂದ್ರೆ ಒಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರ ಜೊತೆ ಇದ್ದಾಗ ಫಸ್ಟ್ ಬೇಸಿಕ್ ರೂಲ್ ನೀವೆಷ್ಟು ಕಂಫರ್ಟಬಲ್ ಇದ್ರೆ, ಎಷ್ಟು ಫ್ರೀ ಇದ್ದೀರಾ, ನಿಮ್ಮ ಥಾಟ್ ಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಎಷ್ಟು ಫ್ರೀಡಮ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಅಲ್ಲಿದ್ದಾಗ ನಿಮ್ಗೆ ಗ್ರೋತ್ ಎಷ್ಟಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ರೋತ್ ಅಂದ್ರೆ ಇನ್ನರ್ ಗ್ರೋತ್, ಹೊರಗಡೆ ಅಲ್ಲ. ಹೊರಗಡೆ ಎಲ್ಲ ಆಮೇಲೆ ಸಿಗುತ್ತೆ ಅಲ್ವಾ? ಸೊ ಆ ಇನ್ನರ್ ಗ್ರೋತ್ ಇದ್ದಾಗ ಜೊತೆಗೆ ನಿಮ್ಮ ಆಲೋಚನೆಗಳನ್ನ ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡುವಂತ ಜಾಗವಾದಾಗ, ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಅನ್ಫಾರ್ಚುನೇಟ್ಲಿ ಬದುಕು ಹೇಗಿದೆ ಅಂದ್ರೆ ಎಲ್ಲಾ ಕಡೆ ಕೂಡ ನಮ್ಗೆ ಗೊತ್ತಿಲ್ಲದೆ ಉಸಿರು ಕಟ್ಟು ಬದುಕ್ಬೇಕು. ಈಗ ಮೇ ಬಿ ನಿಮ್ಗೆ ಈ ತರ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇರ್ಬೋದು, ಬಟ್ ಆದ್ರೆ ಇವ್ನು ರಾಜ್ ಏನ್ ಅನ್ಕೋತಾನೋ ಅನ್ನೋ ಕಾರಣಕ್ಕೆ ನೀವು ಹೀಗೆ ಕೂತ್ಕೋಬೇಕು. ಬಟ್ ಅದು ಕೂಡ ನಿಮ್ಮ 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 ಬಾಡಿ ಮತ್ತೆ ಮೈಂಡ್ ಮೇಲೆ ಮಾಡ್ತಾ ಇರುವಂತ ಶೋಷಣೆನೆ. ಆ ಶೋಷಣೆ ಆಗ್ಬಾರ್ದು. ಅದ್ ಬಿಟ್ಟು ಫ್ರೀಡಮ್ ಇರುವಂತ ಜಾಗ ಆಗ್ಬೇಕು. ನಾನು ಏನ್ ಕೂತ್ಕೊಂಡ್ರು ಏನು ಅನ್ಕೊಳ್ಳಲ್ಲ ಅಂತ ಅನ್ನುವಂತ ಜಾಗ ಆದಾಗ ಅಲ್ಲಿ ಕೊಲಾಬ್ರೇಟ್ ಆಗ್ಬೇಕು. ಆಗ ನೀವು ಬೆಳಿತೀರಾ. ನಿಮ್ಮ ತುಂಬಾ ಇಡಿಯಾಟಿಕ್ ಐಡಿಯಾನು ಕೂಡ ತುಂಬಾ ತಾಳ್ಮೆಯಿಂದ ಕೇಳುವಂತ ಜಾಗ ಆಗ್ಬೇಕು. ನೀವು ದಡ್ಡರಾಗಿರುವಂತಹ ಜಾಗದಲ್ಲಿ ಮಾತ್ರ, ಅಂದ್ರೆ ದಡ್ಡರಾಗೋದಕ್ಕೆ ಅವಕಾಶ ಇರುವಂತ ಜಾಗದಲ್ಲಿ ಮಾತ್ರ ನೀವು ತುಂಬಾ ಜಾಣರಾಗಿ ಬೆಳೆಯೋದಕ್ಕಾಗತ್ತೆ. ಯಾಕಂದ್ರೆ ಎಲ್ಲಾ ಥಾಟ್ಗಳು ಹೊರಗೆ ಬರೋದಕ್ಕಾಗುತ್ತೆ. ನೀವು ಅಷ್ಟೇ ಜಡ್ಜ್ಮೆಂಟ್ ಮಾಡ್ತಾ ಕೂತ್ರೆ, ನೀವು ಚೈಲ್ಡ್ಹುಡ್ ಅಲ್ಲಿ ಆಗಿತ್ತು, ನಿಮಗ್ ಗೊತ್ತು ನಾನು ಇದಕ್ಕಿಂತ ಚೆನ್ನಾಗಿ ಹಾಡಬಲ್ಲೆ ಅಂತ, ನೀವು ಹಾಡೋದಕ್ಕೆ ಹೋಗಿಲ್ಲ. ಯಾಕಂದ್ರೆ ನೀವು ಕೆಟ್ಟದಾಗ ಹಾಡಿದ್ರೆ ಅಲ್ಲಿ ಸ್ಪೇಸ್ ಇಲ್ಲ. ಒಂದ್ ವೇಳೆ ಕೆಟ್ಟದಾಗ ಹಾಡೋವಂತ ಸ್ಪೇಸ್ ಆಗಿದ್ರೆ ಇವತ್ತು ನೀವು ಒಳ್ಳೆ ಸಿಂಗರ್ ಆಗ್ತಿದ್ರಿ. ನಾನು ಹೆಂಗ್ ಆಡಿದ್ರು ಆಗುತ್ತೆ ಅಂತ ಹೋಗಿ ನೀವು ಸ್ಟೇಜ್ ಅಲ್ಲಿ ಹಾಡಿದಾಗ ನೀವು ಚೆನ್ನಾಗಿ ಹಾಡ್ತಿದ್ರಿ. ಕರೆಕ್ಟ್. ಆ ಒಂದು ದಡ್ಡರಾಗೋದಕ್ಕೆ ನಮ್ಗೆ ಇದ್ ಬೇಕು. ಅದು ರಿಲೇಷನ್ ಅಲ್ಲಿ ಇರ್ಬೋದು, ಕೊಲಾಬರೇಷನ್ ಅಲ್ಲಿ ಇರ್ಬೋದು. ಮೊನ್ನೆಲ್ಲೋ ಇದನ್ನ ಓದ್ತಾ ಇದ್ದೆ, ವರ್ಲ್ಡ್ ಅಲ್ಲಿ ಟ್ಯಾಲೆಂಟ್ ಗಿಂತ ಜಾಸ್ತಿ ಅಡಾಸಿಟಿ ಯಾರಿಗಿದೆ ಅವ್ರಿಗೆ ಬೆಲೆ ಅಂತ. ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ, ಈಗ ನಾನ್ ಸಿಂಗರ್ ಆಗಿರ್ಬೋದು, ಈಗ ಮೊನ್ನೆ ಯಾರೋ ಒಬ್ಳು ಹೂವಿನ ಬಾಣದಂತೆ ಹಾಡ, ರೈಟ್? ಎಷ್ಟೊಂದ್ ಜನಕ್ಕೆ ನೀವು ಟ್ಯಾಲೆಂಟ್ ಇರೋನ್ನ ಬೆಳ್ಸಲ್ಲ ಅಂತ ಹೇಳಿದ್ರು. ಬಟ್ ಜನಕ್ಕೆ ಅದು ರೀಚ್ ಆಯ್ತು, ನೀ ಏನು ಮಾಡಕ್ಕಾಗಲ್ಲ. ಹುಡುಗಿ ಕೂಡ ಅವಳಷ್ಟಕ್ಕೆ ಅವಳು ಹಾಡ್ತಾನೆ, ನಾನು ಅದಕ್ಕಿಂತ ಕೆಟ್ಟದಾಗ ಏನೆಲ್ಲ ಕಿರಿಸ್ತಾ ಇರ್ತೇನೆ. ನೀವು ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ರೆ ಏನ್ ಮಾಡ್ತೀರಾ ಪಾಪ, ಅವಳಿಗೆ ಹೆಂಗ್ ಗೊತ್ತು? ಎಕ್ಸಾಕ್ಟ್ಲಿ. ಅಂದ್ರೆ ಜನ ಶೇರ್ ಮಾಡಿದ್ರು, ಫೇಮಸ್ ಆದ್ರು ಅಂತ ಹೇಳಿ ಜನಗಳಿಗೆ ಯಾಕೆ ನಾವು ಬಹಳ ಬೇರೆ ರೀತಿ ಕಾಣಿಸುವಂತ ಕಂಟೆಂಟ್ ಗಳನ್ನ ಅಲ್ಲಿ ಕಮೆಂಟ್ ಜಾಸ್ತಿ, ವ್ಯೂ ಜಾಸ್ತಿ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ನಮಗೊಂದು ಸ್ಯಾಡಿಸ್ಟಿಕ್ ಪ್ಲೆಜರ್ ಇರುತ್ತೆ. ಐ ಆಮ್ ಬೆಟರ್ ದೆನ್ ದೆಮ್ ಅಂತ. ನಾವು ಯಾವ ಕೆಳಮಟ್ಟದಲ್ಲಿ ಮನಸ್ಥಿತಿಯಲ್ಲಿ ನಮ್ದು ಹೋಗಿದೆ ಅಂತ ನಾವು ಆಗ ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ನಾವು ಯಾರನ್ನೋ ಬೈದು ನಾವು ದೊಡ್ಡವರಾಗ್ತಿದೀವಿ ಅಂದ್ರೆ ಅದ್ರ ಅರ್ಥ ನಮಗೆ ನಮ್ಮ ಸ್ಟ್ಯಾಂಡರ್ಡೇ ತುಂಬಾ ಲೋ ಇದೆ ಅಂತ ಅರ್ಥ. ಯಾವುದೋ ಒಂದು ಗ್ರೇಟ್ ಕಂಟೆಂಟ್ ಅನ್ನು ನಾವ್ ಯಾಕೆ ಕನ್ಸ್ಯೂಮ್ ಮಾಡಲ್ಲ ಅಂತ, ಅದ್ ಮಾಡಿದ್ರೆ ಅದ್ ನಮ್ಮನ್ನ ಸಣ್ಣನಾಗ್ ಮಾಡ್ತಾ ಇರುತ್ತೆ. ಅಯ್ಯೋ ನನಗ್ ಮಾಡಕ್ಕಾಗಿಲ್ಲ, ಅಯ್ಯೋ ನಾನು ಇನ್ನೂ ಕಲಿಬೇಕು, ಅಯ್ಯೋ ನಾನು ಇನ್ನೂ ಬೆಳಿಬೇಕು ಅಂತ. ಸೊ ಆ ಹಪಾಹಪಿ ಒಳಗ್ ಆಗೋದಕ್ಕೆ ನಮ್ಗೆ ಸ್ಪೇಸ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಲೋನ್ಲಿನೆಸ್ ಇಂದಾನೆ. ಅಗೈನ್ ನಮ್ಗೆ ಆಲ್ರೆಡಿ ಒಂದು ಲೋನ್ಲಿನೆಸ್ ಇದೆ, ಅದ್ರ ಮೇಲೆ ಕಂಟೆಂಟ್ ಹಾಕೊಳ್ಳೋದೇನು, ನಾನ್ ಪರವಾಗಿಲ್ಲ ಗುರು ಅವ್ನ್ ನೋಡಿ ಹೆಂಗ್ ಮಾಡ್ತೀನಿ, ನಾನಂತೂ ಲೈಫಲ್ಲಿ ಹಂಗ್ ಮಾಡಲ್ಲ ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವ್ನಿಗೆ ಅಷ್ಟ್ ಮಾಡುವಂತ ಧೈರ್ಯ ಆದ್ರೂ ಇದೆ. ಎಕ್ಸಾಕ್ಟ್ಲಿ. ನಿನಗೆ ಜೀವನದಲ್ಲಿ ಆ ಧೈರ್ಯನೂ ಇಲ್ಲ. ಫೇಕ್ ಪ್ರೊಫೈಲ್ ಅಲ್ಲಿ ಕಮೆಂಟೇ ಹೊಡ್ಕೊಂಡು ಕೂರ್ಬೇಕು. ಸೊ ಅದನ್ನ ನಮ್ಮನ್ನ ರಿಫ್ಲೆಕ್ಟ್ ಮಾಡಕ್ ನಾವ್ ಯೂಸ್ ಮಾಡ್ಕೋಬೇಕು. ಬಿಟ್ರೆ ಐ ಥಿಂಕ್ ಅದರಿಂದಾಗಿ ಕಂಟೆಂಟ್ ಸರ್ಜ್ ಎಲ್ಲ ಅದರಿಂದಾಗಿ ಅಂತ ಅನ್ಸುತ್ತೆ. ಎಸ್. ಸೊ ಕೊಲಾಬ್ರೇಷನ್ ಅಲ್ಲಿ ಇನ್ನೊಂದು ವರ್ಡ್ ಅಂತಂದ್ರೆ, ಕಾಂತಾರ ಫಸ್ಟ್ ಚಾಪ್ಟರ್ 2 ಗೆ ನೀವು ಕೊಲಾಬ್ರೇಟ್ ಆಗಿದ್ರಿ. ನೀವು ಅಂದ್ರೆ ಕಾಂತಾರ ಕೊಲಾಬ್ರೇಟ್ ಆಗಿದ್ರಿ. ಅದು ಏನು ಇದು ಕೊರಿಯೋಗ್ರಫಿ ಮಾಡಿದ್ರಿ, ಎಲ್ಲ ಇದಾಯ್ತು. ಕಾಂತಾರ 2 ಬಂದಾಗ, ಕಾಂತಾರ ರೀಸೆಂಟ್ ಆಗಿ ರಿಲೀಸ್ ಆದ ಕಾಂತಾರ ಬಂದಾಗ ರಾಜ್ವಿ ಶೆಟ್ಟಿ ವರ್ಕ್ ಮಾಡಲ್ಲ ಅಂತ ಆಯ್ತು. ಸೊ ನನಗ್ ಗೊತ್ತಾಗಿದೆ ಏನು ಅಂತ ಅಂದ್ರೆ, ನಿಮ್ದೇ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ಬಿಕಾಸ್ ಆಫ್ ಸುಮಾರು ಜನ ಅದನ್ನ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ವಾಪಸ್ ಮಾಡೋದು, ಅದಕ್ಕೆ ನೀವು ಬ್ಯಾಕ್ಔಟ್ ಆದ್ರಿ ಅಂತ.
ಅಂದ್ರೆ ನಮಗ್ ಗೊತ್ತಿರೋ ರಾಜ್ವಿ ಶೆಟ್ಟಿ ಅವ್ರಿಗೆ ಏನ್ ಅನ್ಸುತ್ತೆ ಅದು ಮಾಡ್ತಾರೆ, ಮಾಡೋರು ಮಾಡಿ. ಡೆಫಿನೆಟ್ಲಿ. ಹೌದು. ಅದಕ್ಕೆ ಸೆಕೆಂಡ್ ಇದಿಲ್ಲ. ಯಾವ ಪಾಯಿಂಟ್ ಅಲ್ಲಿ ಇಲ್ಲ ನಾನ್ ಬ್ಯಾಕ್ಔಟ್ ಆಗ್ಬೇಕು ಅಂತ? ಫಸ್ಟಿಗೆ ಆಕ್ಚುಲಿ ಅವರು ಅವಾಗ ಅದು ಒನ್ ಅಂತ ಹೇಳಿದ್ರು, ಹ್ಮ್. ಆಗ್ಲೇ ನಾನು ಹೇಳ್ದೆ ಓಕೆ. ಇಲ್ಲ ನಾನು ಇನ್ವಾಲ್ವ್ ಆಗಕ್ಕಾಗಲ್ಲ ಅಂತ. ಹ್ಮ್. ಅಂದ್ರೆ ಹಾಗಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು 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 ಏನಿರುತ್ತೆ, ನೀವು ಹೇಳ್ದಂಗೆ ನಾನು ಮಾಡ್ಬೇಕು ಮಾಡಬಾರ್ದು ಅಂತ ಡಿಸೈಡ್ ಮಾಡುವಂತ ಹಕ್ಕಿರುತ್ತೆ. ಕರೆಕ್ಟ್. ಸೊ ಅದರಿಂದಾಗಿ ನನಗೆ ಮತ್ತೊಂದು ಏನಂದ್ರೆ ನನಗೊಂದು ಪ್ರಾಬ್ಲಮ್ ಇದೆ. ಯಾವ್ದಾದ್ರು ಒಂದು ಕಂಟೆಂಟ್ ಒಂದ್ಸಲ ಮಾಡಿದ್ಮೇಲೆ ಮತ್ತೆ ಅದ್ರ ಜೊತೆ ಇನ್ವಾಲ್ವ್ ಆಗಕ್ಕೆ ನನಗೆ ಕಷ್ಟ ಆಗುತ್ತೆ. ಓಕೆ. ಕೆಲವರಿಗೆ ಬೇರೆ ತರ ಕಾಣಿಸ್ಬೋದು, ಇನ್ನೂ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಬಹಳ ಇದೆ ಅಂತ ಅನ್ಸ್ಬೋದು. ರಿಷಬ್ಗೆ ಹಾಗೆ ಅನ್ಸಿದೆ, ಹ್ಮ್. ಅದರಿಂದಾಗಿ ಅವ್ರು ಮಾಡಿದ್ದಾರೆ. ಹ್ಮ್. ಬಟ್ ನನಗೀಗ ಸೂಫ್ರಮ್ ಸೋ ಪಾರ್ಟ್ 2 ಅಂದಾಗ ನಾ ಮಾಡಲ್ಲ ಅಂದೆ. ಹ್ಮ್. ಯಾಕಂದ್ರೆ ತುಂಬಾ ಅದು ಈಸಿಲಿ ದುಡ್ಡು ಮಾಡುವಂತಹ ಇದು Machine franchise ಆಗ್ಬಿಡುತ್ತೆ. ಅದು, franchise ಅದು. Franchise, ಹೌದು. ಬಟ್ ಆದ್ರೆ ನಾನು ಬರೀ ಅದಕ್ಕೆ ಮಾತ್ರ ಬಂದಿಲ್ಲ, ಹ್ಮ್. ನನಗೆ ಇನ್ನೂ ಏನೋ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ. ಹ್ಮ್. ಹಾಗಂತ ರಿಷಬ್ ಅವರು ಬಂದ ಕಾರಣ ಏನಿರ್ಬೋದು, ಅವ್ರಿಗೆ ಇನ್ನೂ ಕೂಡ ನಂಗೆ ಎಕ್ಸ್ಪ್ಲೋರ್ ಮಾಡೋದಕ್ಕಿದೆ. ಹ್ಮ್. ಅದು ಒಂದೇ ಕಥೆಯಲ್ಲಿ ಮುಗಿಯುವಂತ ಫ್ರಾಂಚೈಸಿ ಅಲ್ಲ ಅಂತ ಅವ್ರಿಗೆ ಅನ್ಸಿರ್ಬೋದು. ಹ್ಮ್. ಅದರಿಂದಾಗಿ ಅವ್ರು ಮಾಡಿದ್ರು. ಸೊ ಈ ತರದ ವಿಷಯಗಳಿಂದಾಗಿ ನಾನು ಹೊರಗೆ ಬಂದೆ. ಅಲ್ಲ ವೆರಿ ಅಂದ್ರೆ ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಏನಾಗ್ಬಿಡಿದೆ ಅಂತಂದ್ರೆ ರಕ್ಷಿತ್ ಅವ್ರ ಪಾಪ ಇವಾಗ ಎಲ್ಲೂ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ, ಏನೂ ಇಲ್ಲ. ಸೊ ಅವ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಂಡ್ ಈವನ್ ಹೀಸ್ ಬಿಸಿ ವಿತ್ ಆಕ್ಚುಲಿ ರಕ್ಷಿತ್ ತರ ಇರ್ಬೇಕು ಅಂತ ನಂಗೂ ಆಸೆ, ಬಟ್ ಏನ್ ಮಾಡ್ತೀರಾ? ಇಲ್ಲ ಅಂದ್ರೆ ಒಂಥರ ಅದ್ ನೋಡಿದಾಗ ಅಂದ್ರೆ ಆಚೆ ಕಡೆ ಪ್ರಪಂಚಕ್ಕೆ ಏನು ಗೊತ್ತಿಲ್ಲದೆ ನನ್ ಪಾಡಿ ನಾನು ಇರ್ತೀನಿ. ವೆರಿ ತುಂಬಾ ಒಳ್ಳೆ ಸ್ಪೇಸ್ ಅದು. ಪ್ಲೇಸ್. ಅಂಡ್ ನೀವು ಕೂಡ ನಿಮ್ಮ ಒಂದು ಬೇರೆ ಫಿಲ್ಮ್ಸ್ ಅಲ್ಲಿ ಇದಾಗಿದ್ದಾರೆ. ಜನ ಏನ್ ಹೇಳ್ತಿದಾರೆ ಅಂದ್ರೆ ಹೇ ಇವ್ರು ಏನು ಏನು ಬ್ರೇಕ್ Internal ಆಗಿದೆ, ಇಂಟರ್ನಲ್ conflict ಬ್ರೇಕ್ ಆಗಿದೆ. ಈ ಚಾನ್ಸ್ See, ಇಲ್ವಲ್ಲ. ಅದು ತಮಾಷೆ ಏನಂದ್ರೆ ಹಾ. ಟೀಮ್ ಮಾಡಿದ್ದು ಅವ್ರೆ, ಬ್ರೇಕ್ ಮಾಡಿದ್ದು ಕರೆಕ್ಟ್ ಅಲ್ವಾ? ನಾನು ಮಾಯಾ ಬಜಾರಲ್ಲೂ ಕೆಲಸ ಮಾಡಿದೆ, ಕರೆಕ್ಟ್. ನಾನು ಇತ್ತೀಚೆಗೆ ಕರಾವಳಿಲಿ ಮಾಡಿದೆ, ರಕ್ಕಸಪುರದೊಳಗೆ ಮಾಡಿದೆ, ಎಲ್ಲದರಲ್ಲೂ ಕೊಲಾಬ್ರೇಟ್, ಎಲ್ಲರೂ ನನ್ನ ಫ್ರೆಂಡ್ಸೇ. ಕರೆಕ್ಟ್. ರವಿ ಸಾರಂಗ ಇದ್ರೆ ಡೈರೆಕ್ಟರ್ ನನ್ನ ಫ್ರೆಂಡೇ ಹೌದು. ಆಯ್ತಾ. ಬಂದು ಖುಷಿ ವಿಚಾರ, ದುಃಖದ ವಿಚಾರ ಎಲ್ಲ ಹೇಳ್ಕೊತಾ ಇರ್ತಾರೆ. ರವಿ ವರ್ಮಾ ಅವರು ನನಗ್ ಫ್ರೆಂಡೇ, ಜಡೇಶು ನನಗ್ ಫ್ರೆಂಡೇ. ಬಟ್ ಅದು ಅವ್ರ ಜೊತೆ ಟೀಮ್ ಯಾಕೆ ಮಾಡಿಲ್ಲ ಅಂದ್ರೆ, ಅವ್ರಿಗೆ ಟೀಮ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಸೆಕೆಂಡ್ ಟೈಮ್ ಇಲ್ಲ ಅವ್ರಿಗೆ. ಹಾ, ಈಗ 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 ಅರ್ಜುನ್ ಜನ್ಯ ಅವ್ರ ಜೊತೆ ನಾನು ಬಹಳ ಕ್ಲೋಸ್ ಇದ್ದೆ. ಹಾ. ಈಗ ನಾನು ಈ ಸಿನಿಮಾದಿಂದ ಫೋನ್ ಮಾಡಿದೆ, ತುಂಬಾ ಟೈಮ್ ಆಯ್ತು. ಹಾ. ನಾನು ಬೇರೆ ಇದನ್ನು ಹಂಚ್ಕೊಂಡಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಲ್ಯಾಂಡ್ ಲಾರ್ಡ್ ಪ್ರಮೋಷನ್ ಅಲ್ಲಿ ಇದ್ದಾನೆ. ಆಕ್ಚುಲಿ ಅವ್ರು ನೋಡಿದ್ರೆ ಅಲ್ಲೂ ಒಂದು ಬ್ರೇಕಪ್ ಸ್ಟೋರಿ ಹಾಕ್ಬೋದು, ಅವರು ಹಾಕಲ್ಲ, ಯಾಕಂದ್ರೆ ಅದು ಕಾಣಿಸಲ್ಲ, ನೋಡಕ್ಕಾಗಲ್ಲ. ಸೊ ಹಾಗಾಗಿ ಅವರೇ ಟೀಮ್ ಮಾಡ್ತಾರೆ, ಅವರೇ ಬ್ರೇಕ್ ಮಾಡ್ತಾರೆ. ಓಕೆ ಓಕೆ. ಇಟ್ಸ್ ಫೈನ್ ಅಂತ ಅನ್ಸುತ್ತೆ ನಂಗೆ. ಕೊಲಾಬ್ರೇಷನ್ಸ್ ಅಂತಾನೆ ಮಾತಾಡ್ತಾ ಇದ್ವಿ. ಅರ್ಜುನ್ ಬಗ್ಗೆನೇ ಮಾತಾಡೋಣ. ಬಿಕಾಸ್ 45 ಆದ್ಮೇಲೆ, ಲ್ಯಾಂಡ್ ಲಾರ್ಡ್ ಆದ್ಮೇಲೆ, ರಕ್ಕಸಪುರದೊಳಗೂ ಕೂಡ ಅವರೇ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ನೀನಾ ಸಾಂಗ್ ಕೇಳ್ತಾ ಇದ್ದೆ, ಹೌದು. ಇಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅಂಡ್ ನಿಮ್ ಕೆಮಿಸ್ಟ್ರಿ ಮಗು ಜೊತೆ ನೋಡಿದಾಗ ನನಗೆ ಅನಿಸ್ತು ಶೆಟ್ರು ಒಳ್ಳೆ ಡ್ಯಾಡಿ ಆಗ್ಬೋದು ಅಂತ. ಓ, ಏನ್ ಹೇಳ್ತೀರಾ ಅದ್ರ ನಿಜವಾಗ್ಲೂ. ಬಗ್ಗೆ? ಅಲ್ಲ ಇವ್ರ ಡ್ಯಾಡಿ ಹೇಳಿದ್ ಬೇರೆ ಡ್ಯಾಡಿ. ಅಪ್ಪ ಆಸ್ ಇನ್ ರಿಯಲ್ ಶೆಟ್ರು ಒಳ್ಳೆ ಡ್ಯಾಡ್ ಆಗ್ತಾರೆ ಅಂತ ನನಗೆ ಅನಿಸ್ತು. ತಂದೆ ತಾನೆ? ತಂದೆ. ಹಾ, ಅದೇ. ಅದೇ ಬ್ರೋ, ಅದೇ ಬೇರೆ ನೀವ್ ಯಾವ ಡ್ಯಾಡಿ ಹೇಳ್ತಾ ಇದ್ದೀರಾ? ಓಕೆ, ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮಕ್ಕಳಂದ್ರೆ. ನೀವು ಯಾವುದೇ ನನ್ನ ಸೆಟ್ ಅಲ್ಲೂ ಕೂಡ ಒಂದು ವಿಡಿಯೋ ಮಕ್ಕಳ ಜೊತೆ ಇದ್ದೇ ಇರುತ್ತೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಒಂದು ಮಗು ಜೊತೆ ಇತ್ತು, ಅದೊಂದು ಬಹಳ ಚೆನ್ನಾಗಿತ್ತು. ಯಾವುದೇ ಸೆಟ್ ಅಲ್ಲೂ ಕೂಡ ನಂಗೆ ಮಕ್ಕಳು, ನಾಯಿಗಳು ತುಂಬಾ ಇಷ್ಟ. ಯಾಕೆ, ಕಲಿಯೋದಕ್ಕೆ ಬಹಳ ಇರುತ್ತೆ. Correct. ಅಂದ್ರೆ ನಾವೇನ್ ಕಳ್ಕೊಂಡಿದೀವಿ ಏನೋ ಅಂತ ಮಿರರ್ ಅವರೆಲ್ಲ. ಸೊ ಆ ಮಗು ಜೊತೆ ಗೊಂಬೆ ಅಂತ ಅವಳನ್ನ ಕರೆಯೋದು, ಸೊ ಗೊಂಬೆ ಅಂತಾನೆ ಅವಳ ಹೆಸರು ನಂಗೆ ನೆನಪಿರೋದು. ಸೊ ಅವಳ ಜೊತೆ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್, ತುಂಬಾ ಒಳ್ಳೆ ಆಕ್ಟರ್ ಅವಳು. ಎಲ್ಲಾ ವಿಷಯಗಳನ್ನು ಬಹಳ ಚೆನ್ನಾಗಿ ಮನ್ಸಿಗೆ ತಗೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತವಳು. Right. ಜೊತೆಗೆ ಮಕ್ಕಳ ಜೊತೆ ಏನ್ ಕೆಮಿಸ್ಟ್ರಿ ಬೇಕು ಅಂತಿಲ್ಲ ಅಲ್ವಾ, ಮಕ್ಕಳ ಜೊತೆ ಮಾತಾಡಿದ್ರೇನೆ ಸಾಕು, ಅದೇ ಕೆಮಿಸ್ಟ್ರಿ. ಅಂದ್ರೆ ಅವ್ರಿಗೆ ಕೊಡೋದಕ್ಕೆ ಅಷ್ಟಿರುತ್ತೆ, ತುಂಬಾ ಪ್ಯೂರ್ ಆಗಿರುತ್ತೆ. ಅಂಡ್ ಅವಳು ಕೂಡ ಒಳ್ಳೆ ಆಕ್ಟರ್, ತುಂಬಾ ಒಳ್ಳೆ ಆಕ್ಟರ್ ಅವಳು. ಆದ್ರೆ ನಾನು ಪರ್ಸನಲ್ ಲೆವೆಲ್ ಕೇಳ್ಬೇಕಂದ್ರೆ, ಇವಾಗ ಒಂದು ಮಾತು ನಡೀತಾ ಇದೆ, ನಾನು ಕೇಳಿದೆ ಹೇಳ್ತಾ ಇರೋದು, ಕಿಡ್ಸ್ ಆರ್ ಗ್ರೇಟ್ ವೆನ್ ದೇ ಆರ್ ನಾಟ್ ಯೋರ್ಸ್ ಅಂತ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್, ಅದೇ ನಾನು ಆಗ ಹೇಳ್ದೆ ಅಲ್ವಾ. ಅದ್ ಯಾಕೆಂದ್ರೆ ಜವಾಬ್ದಾರಿ ಆದಾಗ, ನಾನು ಯಾವತ್ತೂ ಹೇಳೋದು, ನಾನೇನಾದ್ರೂ ತಂದೆ ಆದ್ರೆ, ಅಂದ್ರೆ ನಾನು ನನ್ನ ಮಕ್ಕಳನ್ನ ಮಾಡ್ಕೊಳ್ತೀನಿ ಅಂತ ನನಗೆ ಆ ಕನ್ಸು ಕೂಡ ಇಲ್ಲ. ನಾನೇನಾದ್ರೂ ಒಂದು ಮಗುನ ಅಡಾಪ್ಟ್ ಮಾಡಿದ್ರೆ, ನಾನ್ ಸಿನಿಮಾ ಇಂಡಸ್ಟ್ರಿಯಿಂದ ಆ ಮಗು ಒಂದು ಲೆವೆಲ್ ಬೆಳೆಯೋ ತನಕ ನಾನು ಖಂಡಿತ ದೂರ ಆಗ್ತೀನಿ. ಅಥವಾ ಆ ಮಗು ಯಾವಾಗ್ಲೂ ನನ್ನ ಜೊತೆ ಸೆಟ್ ಅಲ್ಲೇ ಇರುತ್ತೆ. ಯಾಕಂದ್ರೆ ನನಗೆ ಅದನ್ನ ಕಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ನೀವು 1000 ಆಗ್ಬೋದು, ಗ್ರೇಟ್ ಡೈರೆಕ್ಟರ್ ಆಗೋದು ವೆರಿ ಈಸಿ, ಒಳ್ಳೆ ತಂದೆ ಆಗೋದು ಅಷ್ಟು ಈಸಿ ಆಗಲ್ಲ, ತುಂಬಾ ಕಷ್ಟ. ಯಾಕಂದ್ರೆ ಅಲ್ಲಿ ಗ್ರೇಟ್ ಡೈರೆಕ್ಟರ್ ಆದ್ರೆ ಲಕ್ಷಾಂತರ ಜನ ಚಪ್ಪಾಳೆ ತಡ್ತಾರೆ. ಇಲ್ಲಿ ನಿಮ್ಗೆ ರಿವಾರ್ಡಿಂಗ್ ಜಾಬ್ ಅಲ್ಲ ಅದು. ಯು ನೀಡ್ ಟು ಬಿ ಅಬ್ಸಲ್ಯೂಟ್ಲಿ ಅಲರ್ಟ್. ಎಲ್ಲಾ ಟೈಮಲ್ಲೂ ಕೂಡ ನೋಡ್ತಾ ಇರ್ಬೇಕು. ಅಂದ್ರೆ ನೀವು ನಿಮ್ಮ ಮೂಡ್ಗಳಲ್ಲಿ ಎಫೆಕ್ಟ್ ಆಗದೆ ಇರೋ ತರ ಕಲಿಯೋದಕ್ಕೆ ಬಹಳ ಇರುತ್ತೆ. ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲೂ ಅಷ್ಟಿರುತ್ತೆ ಅಂತ ನನ್ಗೆ ಅನ್ಸಲ್ಲ.
ಹಾಗಾಗಿ ನಾನೇನಾದ್ರೂ ತಂದೆ ಆದ್ರೆ, ಅಂದ್ರೆ ಯಾವ್ದಾದ್ರು ಮಗುನ ಅಡಾಪ್ಟ್ ಮಾಡ್ಕೊಂಡ್ರೆ ನಾನು ಒಂದಿಷ್ಟು ಟೈಮ್ ಅಂತೂ ಇಂಡಸ್ಟ್ರಿಯಿಂದ ಬ್ರೇಕ್ ತಗೊಂಡ್ತೀನಿ. ಓಕೆ. ಅಡಾಪ್ಷನ್ ಅಂತ ಯಾಕೆ ಬಂತು ಅಂತ? ನನಗೆ ಅದೊಂದು ಸಮಸ್ಯೆ ಇದೆ. ಏನಂದ್ರೆ ಪ್ರಪಂಚದಲ್ಲಿ ಇಷ್ಟು ಮಕ್ಳು ಇರ್ಬೇಕಾದ್ರೆ ಮತ್ತೆ ನಂದೇನ್ ಕ್ರಿಯೇಟ್ ಮಾಡೋದು ಅಂತ. ಅದ್ ನನ್ನದು ಅನ್ನುವಂಥದ್ದು ಏನ್ ಟ್ಯಾಗು ಅಂತ ನಂಗೆ ಅರ್ಥ ಆಗಿಲ್ಲ. ಹ್ಮ್. ಇದೇ ನಾ ಹೇಳಿದ ಇದೊಂದೇ ಒಬ್ಬಂಟಿ, ಇದನ್ ಬಿಟ್ಟು ಇನ್ನೇನು ನಂದು ಅಂತ ನಂಗೆ ಅನ್ಸಲ್ಲ. ಅಂತ ಟೈಮಲ್ಲಿ ನಾನು ಎಲ್ಲಿಂದನೋ ನನ್ನ ಮಕ್ಕಳು, ನನ್ನ ರಕ್ತ, ನನ್ನ ವಂಶ, ನನ್ನ ಇದು ಮುಂದುವರಿಯುತ್ತೆ ಅಂತ ಹೇಳೋದು. ಹ್ಮ್. ಸೊ ನನಗದು ಗೊತ್ತಿಲ್ಲ. ನಾನು ಯಾವಾಗ್ಲೂ ಅದೇ ಹೇಳ್ತೀನಿ, ಬೀದಿಲಿ ಇಷ್ಟು ನಾಯಿ ಇರಬೇಕಾದ್ರೆ ನಾವು ಬ್ರೀಡ್ಗಳನ್ನ ತಗೊಂಡೋಗಿ ಸಾಕ್ತಿವಿ. ಹ್ಮ್. ಇಷ್ಟು ಜನ ಮಕ್ಕಳು, ಇಷ್ಟು ಜನ ಇದು ಎಲ್ಲ ಇರ್ಬೇಕಾದ್ರೆ ಮತ್ತೆ ನಾವು ನಮ್ದೇ ಕ್ರಿಯೇಟ್ ಮಾಡ್ಬೇಕು ಅನ್ನೋದೇ ತುಂಬಾ 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 ನನಗದ್ ಸರಿ ಕಾಣಿಸ್ತಾ ಇಲ್ಲ. ಬೇರೆಯವ್ರು ಮಾಡ್ಕೊಂಡ್ರೆ ಅವ್ರದ್ ಪಾಪ ಅವ್ರದೇ ಅದೊಂದು ಇಮೋಷನ್ ಇರುತ್ತೆ. ನನಗೆ ನನ್ ಕಾನ್ಶಿಯಸ್ ನನ್ನನ್ನ ಒಪ್ಪಲ್ಲ, ಅದು ಕೇಳಲ್ಲ. ಓಕೆ. ಸೊ ಈ ವಿಚಾರಗಳೆಲ್ಲ ಕೇಳಿದಾಗ ರಾಜ್ ಬಿ ಶೆಟ್ಟಿ ನಿಮ್ಗೆ ಯಾರಿಗಾರು ಬಂದು ರಾಜ್ ನೀವು ತುಂಬಾ ಟಾಕ್ಸಿಕ್ ರಾಜ್ ಅಂತ ಯಾರು ಹೇಳಿದಿರ? ಹೇಳಿದ್ದಾರೆ. ಹೇಳಿದ್ದಾರೆ. ಯಾವ ವಿಷಯವಾಗಿ? ಯಾರೋ ಒಬ್ರು ಮಾತಾಡ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು, ನೀ ತುಂಬಾ ನೆಗೆಟಿವ್ ಗುರು, ನೀನ್ ಯಾವಾಗ್ಲೂ ಸಾವಿನ ಬಗ್ಗೆ ಮಾತಾಡ್ತೀಯ ಅಂತ, ಓಕೆ. ನೀನ್ ಯಾವಾಗ್ಲೂ ಡೆತ್ ಬಗ್ಗೆ ಮಾತಾಡ್ತೀಯ ಅಂತ. ನಾನು ಅದರ ತಪ್ಪೇನಿಲ್ಲ, ಅದವ್ರ ಒಪಿನಿಯನ್. ಸೊ ಓಕೆ ಓಕೆ. ಓಕೆ, ಬಟ್ ನಿಮ್ಗೆ ಅನ್ಸುತ್ತೆ ಟಾಕ್ಸಿಕ್ ಅಂತ? ನಾನ್ ಖುಷಿಲಿದ್ದೀನಲ್ವಾ. ಅಂದ್ರೆ ಟಾಕ್ಸಿಕ್ ಅಂದ್ರೆ ಏನಂದ್ರೆ ನನ್ನ ಪ್ರಕಾರ ಅನ್ಕಂಫರ್ಟಬಲ್ ಅಂತ ಹೇಳ್ಬೋದು ನೀವು. ನೀವು ನನ್ನನ್ನು ತುಂಬಾ ಅನ್ಕಂಫರ್ಟಬಲ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಸಲ ನಾವು ಕಂಫರ್ಟ್ ಪಡ್ಕೊಳ್ಳೋದೇ ಸುಳ್ಳಿಂದ. ಕರೆಕ್ಟ್, 100%. ಏನೇನೋ ಅಂದ್ರೆ ಈಗ ನಾಳೆಯಿಂದ ಅಂದ್ರೆ ನಾಳೆ ಒಂದು ನನಗೆ ಒಳ್ಳೆ ಹುಡುಗಿ ಸಿಕ್ಕಿ ಒಂದ್ ಮದುವೆ ಆಗಿ ಒಂದ್ ಒಳ್ಳೆ ಮನೆ ಕಟ್ಟಿ ಆರಾಮಾಗಿ ಇರ್ತೀನಿ ಅಂತ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ರೆ ಜಗಳ ಆಡ್ತೀರಾ, ಅದೆಲ್ಲ ಬರಲ್ಲ ಆ ಸ್ಟೋರಿಲಿ. ಎಡಿಟೆಡ್ ಶಾರ್ಟ್ ಸ್ಟೋರಿ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವಳಿಗೆ ಯಾವ್ದೋ ಮೆಸೇಜ್ ಬಂತು ಆಗ ಜಗಳ ಆಡ್ತೀರಾ, ಅದಿಲ್ಲ. ಅವಳಿಗೆ ಯಾವ್ದೋ ಪೀರಿಯಡ್ ಸ್ವಿಂಗ್ ಇದ್ದಾಗ ನೀವು ಅವಳು ಬೈದಾಗ ನಿಮ್ಗೆ ತಡ್ಕೊಳಕ್ ಆಗಲ್ಲ, ಅದೆಲ್ಲ ಆ ಸ್ಟೋರಿಲಿ ಬರಲ್ಲ. ಇಟ್ಸ್ ವೆರಿ ರೋಸಿ, ಹ್ಯಾಪಿಲಿ ಎವರ್ ಆಫ್ಟರ್ ಅಂತ. ಹ್ಯಾಪಿಲಿ ಎವರ್ ಆಫ್ಟರ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಹ್ಯಾಪಿಲಿ ಎವರ್ ಆಫ್ಟರ್ ಆಗ್ಬೇಕಂದ್ರೆ ಈ ಬೀಯಿಂಗ್ ಹ್ಯಾಪಿ ಆಗಿ ಕನ್ವರ್ಟ್ ಆಗ್ಬೇಕು. ಅದೇ ಯಾವಾಗ ಆಗುತ್ತೆ? ಇದ್ರ ಮೇಲೆ ಏನ್ ವರ್ಕ್ ಮಾಡ್ತೀರಾ? ಔಟರ್ ಕಾನ್ಸಿಕ್ವೆನ್ಸ್ ನಿಮ್ ಹೆಂಡತಿನೇ ನಿಮ್ಗೆ ಖುಷಿ ತರಬೇಕು, ನಿಮ್ಮ ಮದ್ವೆ ಆದ್ಮೇಲೆ ಖುಷಿ ತರಬೇಕು, ಒಂದ್ ಮನೆ ಕಟ್ಟದ್ಮೇಲೆ ಖುಷಿ ತರಬೇಕು, ಒಂದ್ ಕಾರ್ ತಗೊಂಡ್ಮೇಲೆ ಖುಷಿ ತರಬೇಕು ಅಂದ್ರೆ ಎಲ್ಲದೂ ಔಟರ್ ಕಾನ್ಸಿಕ್ವೆನ್ಸ್ ಇಂದ ಒಳಗಡೆ ಏನೋ ಖುಷಿ ಆಗ್ತಿದೆ ಅಂತ. ಹಾಗಾದ್ರೆ ಅದೆಲ್ಲದೂ ಬದಲಾದಾಗ ಮತ್ತೆ ನೀವು ಮೊದ್ಲಿನ ಪರಿಸ್ಥಿತಿಗೆ ತಲುಪ್ತೀರಾ ಅಂತ ಆಯ್ತು. ನಿಮ್ ಮನೆಗೆ ಯಾರೋ ಬುಲ್ಡೋಸರ್ ಹಾಕಿದಾಗ, ನಿಮ್ ಕಾರ್ ಏನೋ ಇಂಜಿನ್ ಸೀಸ್ ಆದಾಗ, ನಿಮ್ ಹೆಂಡತಿಗೆ ನಿಮ್ ಮೇಲೆ ಪ್ರೀತಿ ಹೋದಾಗ ಮತ್ತೆ ನೀವು ಹಳೆ ಪರಿಸ್ಥಿತಿ ತಲುಪ್ತೀರಾ ಅಂದ್ರೆ ಮತ್ತೆ ಅದರಿಂದ ಹೊರಗೆ ಹೆಂಗ್ ಬರ್ತೀರಾ? ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನಾನ್ ಬೆಟರ್ ಆಗ್ಬೇಕು, ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನ್ ಬೆಟರ್ ಆಗ್ಬೇಕು. ಆ ಬೆಟರ್ ಆಗಿದ್ರಿಂದ ನಾನ್ ಖುಷಿ ಪಡ್ಕೋಬೇಕು ಅಂತ ನಾನು ಹೋರಾಡ್ತೀನಿ. ವಿಚ್ ಇಸ್ ಅ ವೆರಿ ವೆರಿ ಟಫ್ ಥಿಂಗ್ ಟು ಸೇ ಆರ್ ಆಸ್ಕ್. ಇಲ್ಲ ಅಂದ್ರೆ ನಮ್ ಖುಷಿ ನಿಮ್ಗೆ ಅನ್ಸ್ತಾ ನಾನು ಟಾಕ್ಸಿಕ್ ಅಂತ? ಇಲ್ಲ. ಏನಕ್ಕೆ ಅಂತಂದ್ರೆ ಯೂಶಲಿ ಏನಾಗುತ್ತೆ ಗೊತ್ತಾ, ತುಂಬಾ ಮಾತಾಡಿ ತುಂಬಾ ಹಿಂಗ್ ಪ್ರೀಚ್ ಮಾಡಿದ್ರೆ ಗುರು ಯಾಕೆ ಅದೇ ಪ್ರೀಚ್ ಮಾಡಲ್ಲ, ನೀವು ಕೇಳ್ತಾ ಇದೀನಿ. ಅಲ್ಲ ಅದೇ ಈಗ ಜನಕ್ಕೆ ನಿಮ್ ಇಂಟರ್ವ್ಯೂಸ್ ನೋಡಿರೋದು ನಾರ್ಮಲ್ ಆಗಿ. ಕರೆಕ್ಟ್. ಸೊ ನನಗೆ ಆ ಒಂದ್ ಆಂಗಲ್ ಅಲ್ಲಿ ಕೇಳಿದ್ದು. ಸೊ ಇವಾಗ ಅಲ್ಲೂ ಒಂದು ಕ್ವಶನ್ ಕೇಳ್ತೀನಿ. ಸೊ ಈಗ ರಾಜ್ ಏನಾರು ಆಕ್ಟರ್ ಆಗಿಲ್ದೆ ಡೈರೆಕ್ಟರ್ ಆಗಿಲ್ದೆ ಇದ್ದಿದ್ರೆ ಓಶೋ ಗೀಶೋ ತರ ಆಗ್ಬೋದಿತ್ತಾ? ಇಲ್ಲ, ಓಶೋ Because ಏನಕ್ಕೆ ಅಂದ್ರೆ ಒಂದೇನಂದ್ರೆ ಓಶೋ ಅದ್ ಬೆಟ್ಟ, ನಾವೇನು ಒಂದ್ ಕಲ್ಲು ಅಲ್ಲ. ಎಕ್ಸಾಕ್ಟ್ಲಿ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಮಾತಾಡಿದವರೆಲ್ಲ ತುಂಬಾ ಒಳ್ಳೆಯವ್ರು, ತುಂಬಾ ತಿಳ್ಕೊಂಡವ್ರು ಅಂತ ಅನ್ಕೊಂಡ್ಬಿಡ್ತೀವಿ. ನಾನೀಗ ಮಾತಾಡ್ತಿರೋದೆಲ್ಲ ನಾನು ಎಷ್ಟು ಇಂಪರ್ಫೆಕ್ಟ್ ಅಂತ ಬಿಟ್ರೆ ನಾನು ಎಷ್ಟು ಪರ್ಫೆಕ್ಟ್ ಅಂತಲ್ಲ. ಅಂಡ್ ನಾನು ಯಾವ್ದೇ ಮಾತಾಡಿದ್ರು ಸೊಸೈಟಿ ಬಗ್ಗೆ ಮಾತಾಡ್ತಿಲ್ಲ, ಅದರಿಂದಾಗಿ ಪ್ರೀಚಿಂಗ್ ಅಲ್ಲ, ನಾನ್ ನನ್ ಬಗ್ಗೆ ಮಾತಾಡ್ತಿರೋದು. ಎಸ್, ನಾನ್ ಸರಿ ಇಲ್ಲ, ಓಶೋ ಆಲ್ಸೋ ಸೇವ್ ಅವ್ರು ಸರಿ ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಯಾಕೆ ನೀವು ಸರಿ ಇಲ್ಲ ಅಂತ ಹೇಳ್ತಿದ್ರೆ? ನಾನ್ ಸರಿ ಇಲ್ಲ ಅಂತ ಹೇಳ್ತಿರೋ, ನನ್ನ ಸಮಸ್ಯೆಗಳನ್ನ ಹೇಳ್ತಾ ಇರೋದು. ಹೌದು ಹೌದು ಹೌದು. ಈಗ ನಾನೆಲ್ಲೂ ಕೂಡ ನನ್ನನ್ನ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಕಟ್ಔಟ್ ಮಾಡಕ್ ಟ್ರೈ ಮಾಡ್ತಾ ಇಲ್ಲ. ಡೆಫಿನೆಟ್ಲಿ, ಅದೇ ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ಗೊತ್ತಾಗಿದೆ. ಸೊ ಓಶೋ ನನ್ನ ಲೈಫಲ್ಲಿ ನಾನು ಏನಾದ್ರೂ ಒಂದು ಸಣ್ಣ ಒಂದು ಎಲಿಮೆಂಟ್ ಆಫ್ ಹ್ಯಾಪಿನೆಸ್ ನೋಡಿದ್ರು ಕೂಡ ಅದು ಯಾವ್ದೋ ಒಂದು ಗಳಿಗೆಲಿ ಅವ್ರು ಯಾವ್ದೋ ಒಂದು ಕಾರಣದಿಂದಾಗಿ. ಯು ಫಾಲೋ ಓಶೋ religiously? See, that's the thing. Like, following something is a wrong thing ಅಂತ ಹೇಳೋದು. Okay. So whatever is right to you at that moment, you find it. ಈಗ ಯಾವ ತರ ಅಂದ್ರೆ ಒಂದ್ ಒಳ್ಳೆ ಜಾಸ್ಮಿನ್ ಸ್ಮೆಲ್ ಬರುತ್ತೆ, ಯು ಡೋಂಟ್ ಫಾಲೋ ಇಟ್. ಅದಾಗದೇ ಬರುತ್ತೆ, ನೀವು ತಗೋತೀರಾ ಅಷ್ಟೇ. ನಾನು ಜಾಸ್ಮಿನ್ ಸ್ಮೆಲ್ ಫಾಲೋ ಮಾಡ್ಬೇಕು ಅಂತ ರಿಲಿಜಿಯಸ್ಲಿ ಫಾಲೋಯಿಂಗ್ ಎನಿಥಿಂಗ್ ಇಸ್ ಅ ಟಾಕ್ಸಿಕ್ ಥಿಂಗ್ ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ಗೆ ಅದ್ರಲ್ಲಿ ಯಾವ್ದು ಸರಿ ಕಾಣಿಸುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ವರ್ಕ್ ಆಗೋದನ್ನ ನೀವು ಶಿರಸಾವಹಿಸಿ ಪಾಲಿಸ್ತಿರೋ ಕೆಲಸ ಅಲ್ಲ, ಅಥವಾ ಶಿರಸಾವಹಿಸಿ ಪಾಲಿಸೋದು ನೆನ್ಪಿಟ್ಕೊಳ್ಳಲ್ಲ, ಬಟ್ ನಿಮ್ಮೊಳಗೆ ಅದೆಂತ ಬದಲಾವಣೆ ಅಂತ ಇರುತ್ತೆ ಅಂದ್ರೆ ಮತ್ತೆ ನೀವು ಅದನ್ನ ಮಾಡ್ಬೇಕಾದ್ರೆ ಸ್ವಲ್ಪ
ಕಮ್ಮಿ ಇಂಟೆನ್ಸಿಟಿಲಿ ಆ ತಪ್ಪು ಮಾಡ್ತೀರಾ, ತಪ್ಪು ಮಾಡಲ್ಲ ಅಂತಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ಹ್ಮ್. ಸೊ ಅವರು ನನಗೆ ತುಂಬಾ, ಮೊನ್ನೆ ಯಾರೋ ಹೇಳಿದ್ರು, ಹ್ಮ್. ಅಂದ್ರೆ ಓಶೋ ಬಗ್ಗೆ ಎಲ್ಲ ಮಾತಾಡ್ತೀಯಲ್ಲ, ಅಲ್ಲಿ ಯಾರೋ ಕೇಳಿದ್ರು, ನೀವು ಓಶೋವನ್ನು ಓದ್ಕೋತೀರಾ ಅಂತ. ಅವರು ಅದಕ್ಕೆ ಯಾರೋ ನೀನು ನಾನ್ ತುಂಬಾ ಓದ್ಕೊಂಡಿದ್ದೆ, ಈಗ ಓದ್ತಾ ಇಲ್ಲ, ಬಟ್ ತುಂಬಾ ಓದ್ಕೊಂಡಿದ್ದೆ ಅವ್ರನ್ನ. ಹ್ಮ್. ಅಂಡ್ ನನಗೆ ಅವ್ರು ಬಹಳ ಇಷ್ಟ ಅಂತ. ಹ್ಮ್. ಎಷ್ಟು ಆರಾಮಾಗಿ ಓಶೋ ಇಷ್ಟ ಅಂತ ಹೇಳ್ತೀನಿ, ನೀನು ಜಡ್ಜ್ ಮಾಡಲ್ವಾ? ನಾನ್ ಹೆಂಗಿದ್ದೀನಿ ಅಂತಾನೆ ನಾನು ಹೇಳ್ತೀನಿ, ಕರೆಕ್ಟ್, ನಾನೇ ಇಷ್ಟೇ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್. ಸೊ ಅದ್ರಲ್ಲಿ ಇನ್ನು ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನಾನೇನ್ ಹೇಳೋದು? ಹಾಗಂತ ನೀವು ಅವ್ರನ್ನ ಜಡ್ಜ್ ಮಾಡ್ಬೋದು, 100% ಜಡ್ಜ್ ಮಾಡ್ಬೋದು. ಕ್ಯಾನ್ ಯು ಟೆಲ್ ವೈಲ್ಡ್ ಕಂಟ್ರಿ ನೋಡಿದ್ರ ಅಂತ? ನಾನು ನೋಡಿದ್ದೀನಿ, ನಾನು ಎಂಜಾಯ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಕರೆಕ್ಟ್, ಕರೆಕ್ಟ್. ಹಾಗಂತ ನಾನು ಹೇಳಿದ್ದು ಕಲ್ಟ್ ಆಗ್ಬಾರ್ದು ಯಾವ್ದು ಕೂಡ. Yes. ರಿಲಿಜಿಯಸ್ ಫಾಲೋಯಿಂಗ್ ಇದೆಯಲ್ಲ, ಎಸ್, ಎಸ್. ನಾನು ಅವರ ಶಿಷ್ಯ, ಹಾ, ನಾನವರ ಅದು, ನಾನವರ ಇದು ಅಲ್ಲ. ಕರೆಕ್ಟ್. ಸೊ ಪರಿಮಳ ಬಂದ್ರೆ ತಗೋತೀರಾ ನೀವಷ್ಟೇ. ಜಾಸ್ತಿ ಆಗೋಯ್ತು ಅಂತಂದ್ರೆ ಬೇರೆದು ತಗೊಳಕ್ ಆಗಲ್ಲ. ಈಗ ನೀವ್ ಹೇಳ್ದಂಗೆ ಓಪನ್ನೆಸ್ ಇಸ್ ಬರೀ ಜಾಸ್ಮಿನೇ ಬರ್ತೀನಿ ನಾನು, ಇದು ಜಾಸ್ಮಿನೇ ನನಗೆ ಇದು ಅಂತಂದ್ರೆ ಯಾರು ಗೊತ್ತು ನಿಮ್ಗೆ ಬೇರೆ ರೋಸ್ ಬರ್ಬೋದು. ನಿಮ್ಗೆ ಇದಕ್ಕಿಂತ ಜಾಸ್ತಿ ಇಷ್ಟ ರೂಮ್ ಅಂದ್ರೆ ಈಗ ಏನ್ ಗೊತ್ತಾ, ಯಾರನ್ನೂ ಒಬ್ರನ್ನ ಫಾಲೋ ಮಾಡಿದಾಗ ನಾವು ಏನಂದ್ರೆ ನಮ್ಮ ಮೂಗಿನ ನೇರಕ್ಕೆ ಅವ್ರು ಮಾತಾಡಿರೋದನ್ನ ಅದು ಸರಿ ಅಂತ ಅನ್ಕೊಂಡು ನಾವು ತಪ್ಕೊಂಡು ಓಡಾಡ್ತಾ ಇದೀವಿ. ಹ್ಮ್. ಓಕೆ, ಹ್ಮ್. ಯಾರೋ ಜಿಡ್ಡು ಕೃಷ್ಣಮೂರ್ತಿ ಮಾತಾಡಿದ್ ಕೇಳಿದಾಗ ಅದೆಲ್ಲ ಬ್ರೇಕ್ ಆಗಿ, ಅಂದ್ರೆ ನಾವು ಕಾಂಕ್ರೀಟ್ ಆಗಕ್ ಟ್ರೈ ಮಾಡ್ತಾ ಇದೀವಿ. ಆಕ್ಚುಲಿ ನಾವು ನೀರ್ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟ್. ಅಂದ್ರೆ ನಾನ್ ಅಟ್ ಲೀಸ್ಟ್ ನಾವ್ ಅನ್ಬೇಕಾದ್ರೆ ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆ ಕಾಂಕ್ರೀಟ್ ಆಗಕ್ ಟ್ರೈ ಮಾಡಿದಾಗ ನಾನು ಒಬ್ಬ ಪರ್ಸನ್ ಟೆಂಪಲ್ ಆಗ್ತೀನಿ, ಒಂದು ಫಿಲಾಸಫಿಯ ಟೆಂಪಲ್ ಆಗ್ತೀನಿ ಅಂತ ನಾನು ಹೇಳ್ತೀನಿ. ಹ್ಮ್. ಯಾವ ಕಡೆಯಿಂದ ಬಂದ್ರೇನು? ಕರೆಕ್ಟ್. ಈಗ ಓಶೋ, ಈಗ ಯಾರು ಅಂದ್ರೆ ಯಾರಿಗೂ ಐಡಿಯಾ ಇಲ್ಲ ಯಾರು ಓಶೋ ಇಲ್ಲ, ಗೊತ್ತಿರುತ್ತೆ ಬಟ್ ಯಾರೋ ಈಗ ನಮ್ ನೋಡ್ತಾರೋ ಓಶೋ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ವೈ ಶುಡ್ ಅವ್ರನ್ನ ಫಾಲೋ ಅಂದ್ರೆ ಏನ್ ಯಾಕ್ ಓದ್ಕೋಬೇಕು, ಕೇಳ್ಬೇಕು, ನೋಡ್ಬೇಕು? ಅರೆ ಅವ್ರ ವಿಚಾರಧಾರೆಗಳನ್ನ ಏನಕ್ಕೆ ಅರ್ಥ ಮಾಡ್ಕೋಬೇಕು, ಏನಕ್ಕೆ ಒಂದು ವಿಷಯ ಅಂಡ್ ಯಾವ್ದ್ರಿಂದ ಶುರು ಮಾಡ್ಬೇಕು? ಐ ಥಿಂಕ್ ಆತರ ಏನೂ ಇಲ್ಲ. ಹ್ಮ್. ಅಂದ್ರೆ ಅವ್ರನ್ನ ನಾನು ಕೇಳ್ಕೋಬೇಕು, ಓದ್ಕೋಬೇಕು ಅಂತೇನಿಲ್ಲ. ಹ್ಮ್. ಬಟ್ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದ್ರೆ ಅವರ ಪುಸ್ತಕ ಇದೆ, ಒಂದು ಕ್ರಿಯೇಟಿವಿಟಿ ಅಂತ ಒಂದು ಪುಸ್ತಕ ಇದೆ, ವೆರಿ ಸಿಂಪಲ್ ಬುಕ್. ಹ್ಮ್. ನೋಡ್ಕೊಳ್ಳಿ, ವರ್ಕ್ ಆದ್ರೆ ಮುಂದೆ ಓದಿ, ವರ್ಕ್ ಆಗಿಲ್ಲ ಅಂದ್ರೆ ಪಕ್ಕಕ್ಕಿಡಿ ಅಷ್ಟೇ. ವೆರಿ ಹ್ಮ್. ನೈಸ್. Very simple. ಸೊ ಈಗ ಟಾಕ್ಸಿಸಿಟಿ ಅಂತ ಮಾತಾಡ್ತಿರೋ ಕಾರಣ ಕರಿಯರ್ ಗ್ರಾಫ್ ಅಂತ ಪ್ರತಿಯೊಬ್ಬರಿಗೆ ಇರುತ್ತೆ, ಅದು ಹಿಂಗ್ ಅಸೆಂಡ್ ಆಗ್ತಾನೆ ಇರುತ್ತೆ. ಎಲ್ಲೋ ಒಂದ್ ಕಡೆ ಬಂದಾಗ ಏನೋ ಒಂದ್ ಸ್ಟೇಟ್ಮೆಂಟ್ ಇಟ್ಟು ಕಾಂಟ್ರವರ್ಸಿ ಆಗೇ ಬಿಡುತ್ತೆ. ಹೌದು. ನೀವು ಅದಕ್ಕೆ ಇಮ್ಯೂನ್ ಇಲ್ಲ. ಹೌದು, ರೀಸೆಂಟ್ ಆಗಿ ಬಡವ್ರ ಮಕ್ಳು ಶ್ರೀಮಂತರ ಬಗ್ಗೆ ಒಂದ್ ಹೇಳಿದ್ಕೆ ಎಲ್ಲಾ ಕಡೆ ಶ್ರೀಮಂತರ ಬಗ್ಗೆ ಹೇಳಲೇ ಇಲ್ಲ ನಾನು, ಬಡವ್ರ ಬಗ್ಗೆ. ಅದನ್ನ ಹೇಳಿದ ತಕ್ಷಣ ಅದ್ ಎಲ್ಲಾ ಕಡೆ ಕಾಂಟ್ರವರ್ಸಿ ಆಯ್ತು, ವಾಟ್ ಎವರ್ ಅದು ಹಾ. ಜನ ಏನೋ ಆಂಗಲ್ಸ್ ತಗೊಂಬಂದ್ರು. ಸೊ ಒಬ್ಬ ಆಕ್ಟರ್ ಆ ಗ್ರಾಫ್ ನ ಅಸೆಂಡ್ ಮಾಡ್ತಿರ್ಬೇಕಾದ್ರೆ ಒಪಿನಿಯನ್ಸ್ ನ ಈ ತರ ಸೆನ್ಸರ್ಡ್ ಆಗಿ ಹೇಳ್ಬೇಕಾ ಅಥವಾ ಆನೆಸ್ಟ್ ಆಗಿರೋದು ಬೆಟರ್ ಅನ್ಸುತ್ತೆ ನಿಮ್ಗೆ? ಈಗ ಎಕ್ಸಾಂಪಲ್, ಈಗ ನಾನೇನ್ ಹೇಳ್ದೆ ಅವತ್ತು, ನಾನವತ್ತು ಹೇಳಿದ್ದು, ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಸರ್ ನಾನು ಬಡವ್ರ ಮಗ ಸರ್, ನನಗೆ ಯಾರು ಚಾನ್ಸ್ ಕೊಡಲ್ಲ, ಅದು ಚಾನ್ಸ್ ಕೊಡಿ ಅಂತ. ಅದನ್ನ ಬಿಟ್ಟು ಬೇರೆ ಏನು ಮಾತಾಡಲ್ಲ ಅವರು. ಕರೆಕ್ಟ್. ನಾನು ಇಲ್ಲಿ ಆಕ್ಟಿಂಗ್ ಕಲ್ತಿದ್ದೀನಿ, ನಂದೊಂದು ವಿಡಿಯೋ ನೋಡಿ ಮಾತಾಡಲ್ಲ. ಅಥವಾ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನನ್ನೊಂದು ನೋಡಿ, ಇದೊಂದು ಪರ್ಫಾರ್ಮೆನ್ಸ್ ನೋಡಿ ಕಳ್ಸಲ್ಲ. ಬರುವಂತ ಎಲ್ಲಾದು ಕೂಡ ಈ ವರ್ಡ್ ಅಲ್ಲೇ ಮುಗಿದು ಬಿಡತ್ ಬಿಟ್ರೆ ನಾನು ಏನ್ ಮಾಡ್ತಾ ಇದೀನಿ ಪ್ರಿಪೇರ್ ಆಗೋದಕ್ಕೆ. ಚಾಟ್ ಜಿಪಿಟಿಲಿ ಹೌ ಟು ಬೆಟರ್ ಯುವರ್ ಆಕ್ಟಿಂಗ್ ಅಂದ್ರೆ 1000 ವಿಡಿಯೋಗಳು ತೋರಿಸುತ್ತೆ. ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಹೌ ಟು ಬೆಟರ್ ಮೈ ವಾಯ್ಸ್ as an ಆಕ್ಟರ್ ಅಂತ ಹೇಳಿದ್ರೆ 1000 ಬರುತ್ತೆ. ಆಕ್ಟಿಂಗ್ ಎಕ್ಸರ್ಸೈಸಸ್ ಅಂತ ಹುಡುಕಿದ್ರೆ 1000 ಬರುತ್ತೆ. ಅದ್ ಯಾವ್ದು ಎಫರ್ಟ್ ಹಾಕದೆ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನ ವಿಕ್ಟಿಮ್ ಕಾರ್ಡ್ ಆಗಿ ಬಳಸ್ತಾ ಇದ್ದೀನಿ ಅಂದ್ರೆ ಅದ್ ಐ ಥಿಂಕ್ ಇಟ್ಸ್ ಮ್ಯಾನಿಪುಲೇಷನ್ ಅಂತ ನಾನು ಅನ್ಕೋತೀನಿ ಅಂತ ಹೇಳಿದ್ ನಾನು. ಕರೆಕ್ಟ್. ಅಲ್ವಾ? ಕರೆಕ್ಟ್. ನಾನು ಯಾರು ಅನ್ನೋದನ್ನ ಆಮೇಲೆ ಹೇಳಿ ನಾನು ಇದೆಲ್ಲ ಕಲ್ತಿದ್ದೀನಿ ಸರ್, ಇದನ್ ನೋಡಿ ಅಂತ ಹೇಳಿದ್ರೆ ಆಮೇಲೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದು. ಬಟ್ ಆದ್ರೆ ಯಾಕೆ ನಾವು ನನಗೆ ಸರಿ ಕಾಣಿಸೋದನ್ನ ನಾನು ಹೇಳ್ಬೇಕಂದ್ರೆ ನಾಳೆ ಒಬ್ಬ ಹೇಳ್ಬೋದು ನಿಮ್ ತಲೆಯಲ್ಲಿ ಕೂದ್ಲಿರೋದು ನೀವು ಕ್ಯಾಮರಾ ಮುಂದೆ ಬಂದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಹಾಗಂದ್ರೆ ನಾ ಮನೇಲಿ ಕೂರಕ್ಕಾಗಲ್ಲ. ನಾನು ಏನಿದ್ದೀನಿ ಅದಿದ್ದೀನಿ ಅಂಡ್ ಐ ಆಮ್ ಅಬ್ಸಲ್ಯೂಟ್ಲಿ ಹ್ಯಾಪಿ ಅಬೌಟ್ ಇಟ್. ಬಟ್ ಅದಕ್ಕೆ ಬೇರೆ ಆಂಗಲ್ ಕೊಟ್ಟು ಅದಕ್ಕೆ ಒಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡಿ ಆ ಕ್ಯಾಂಪೇನ್ ಅಟ್ಯಾಕ್ ಮಾಡಕ್ ಟ್ರೈ ಮಾಡೋದು ಅದು ತೊಂದರೆ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಆದ್ರೆ ನಾನು ಹೇಗಿದ್ದೀನಿ ಹಾಗಿದ್ದೀನಿ. ನನ್ನ ಸತ್ಯವನ್ನ ನಾನು ಯಾವತ್ತೂ ಕೂಡ ತುಂಬಾ ಸಾಫ್ಟ್ ಆಗಿ ಹೇಳುವಂತ ಅಭ್ಯಾಸ ಇಲ್ಲ ನನಗೆ. ನನಗೆ ಸತ್ಯ ಅಂತ ಕಾಣಿಸಿದ್ರೆ ಅದು ಸತ್ಯನೇ. ಅದನ್ನ ಯಾರು ವಿರೋಧ ಮಾಡಿದ್ರು ಕೂಡ, ಯಾಕಂದ್ರೆ ಈಗ ನಾನು ಬಡವರ ಮಕ್ಕಳ ಬಗ್ಗೆ ಮಾತಾಡಿದ್ದಲ್ಲ, ಬಡವ ಅಂತ ನಾನೇ ಹೇಳ್ಕೊಂಡಿಲ್ಲ. ಈಗ ನಾನು ಹೇಳ್ದೆ, ನಮ್ಗೆ ನಮ್ಮ ಅಮ್ಮನ ಭದ್ರಾವತಿಯಿಂದ ಇಲ್ಲಿಗೆ ಬಂದೆ. ಎಲ್ಲ ಕತೆ ಹೇಳ್ದೆ ನಾನು. ಆ ಹ್ಮ್. ಕಥೆಯಲ್ಲೆಲ್ಲೂ ಕೂಡ ನನ್ನ ಬಡತನವನ್ನ ತರ್ಲಿಕ್ಕೆ ಟ್ರೈ ಮಾಡ್ಲಿಲ್ಲ. ಹಾಗಂತ Correct. ನಂಗೆ ಇರ್ಲಿಲ್ಲ ಅಂತಲ್ಲ, ನಾನು ಅದನ್ನ ಹೇಳ್ಕೊಳಕ್ ಇಷ್ಟಪಡಲ್ಲ. ಇನ್ನೊಬ್ಬ ಹೇಳ್ಕೋಬಹುದು. ಬಟ್ ಆದ್ರೆ ನಾನು ಸಿನಿಮಾ ಮಾಡೋ ಮುಂಚೆನೆ ಹಾಗಂತ ಒಂದು ಮೊಟ್ಟೆಯ ಕತೆ ನನಗೆ ಕಷ್ಟ ಆಯ್ತು. ಹೇಗೆ? ಅದೇ ಕಾರಣದಿಂದ, ನನ್ನ ಬಡತನದಿಂದಾನೆ. ಬಟ್ ಹೇಗ್ ಸಾಲ್ವ್ ಮಾಡ್ದೆ? ನನ್ನ ಪ್ರತಿಭೆಯಿಂದ. ರೈಟ್.
ಅಲ್ವಾ? ನಾನೇನ್ ಮಾಡ್ದೆ, ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ. ಸರ್ ನಾನೊಬ್ಬ ಬಡವ್ರ ಮಗ, ಸರ್ ನಂಗೆ ಅವಕಾಶ ಕೊಡಿ ಅಂತ ಯಾರಿಗೂ ಮೆಸೇಜ್. ನಾನು ಸಿನಿಮಾ ಮಾಡಿದೆ. ಹಾಗಂತಂದ್ರೆ ಪವನ್ ಕುಮಾರ್ ಯಾಕೆ ಒಪ್ಪಿದ್ರು ಅಂದ್ರೆ ಅವ್ರು ಅದರ ವಿಜುವಲ್ಸ್ ನೋಡಿ ಇಷ್ಟ ಆಗಿ ಒಪ್ಪಿದ್ರು ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕಲ್ಲ. ಸೊ ಫೈನಲಿ ವರ್ಕ್ ಆಗೋದಿದೆ. ಇಮೋಷನಲ್ ಅಂದ್ರೆ ಏನಂದ್ರೆ ಫೈನಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಜನಗಳು ಕೂಡ ಇಮೋಷನಲ್ ಮ್ಯಾನಿಪುಲೇಷನ್ಗೆ ಒಳಗಾಗಬಾರ್ದು. ಹಾಗಂತ ಬಡವರಿಗೆ ಅವಕಾಶ ಸಿಗ್ಬೇಕಾ? 100% ಸಿಗ್ಬೇಕು, ಸಿಗ್ಲೇಬೇಕು. ಟ್ಯಾಲೆಂಟ್ ಇರೋ Talent ಅಲ್ಲ, first. ಟ್ಯಾಲೆಂಟ್ ಅವ್ರು ಬೆಳೆಸ್ಕೋಬೇಕು. ಅವ್ರು ಅದನ್ನ ಹೇಳ್ಕೋಬೇಕು, ಸರ್ ನನ್ ಬಡವ ಆದ್ರೂ ನನ್ ಟ್ಯಾಲೆಂಟ್ ನೋಡಿ ಸರ್, ನನ್ ಬಡತನದ ಬಗ್ಗೆ ನೋಡ್ಬೇಡಿ ಸರ್, ನನ್ ಟ್ಯಾಲೆಂಟ್ ನೋಡ್ಕೊಡಿ. ಇಟ್ಸ್ ಈಕ್ವಲ್ ಇದು. ಆ ಸಮಾನತೆ ಬರಬೇಕು ಅಂತ ನಾನು ಕೇಳಿ, ಇಮೋಷನಲ್ ಮ್ಯಾನಿಪುಲೇಷನ್ ಆಗ್ಬಾರ್ದು ಅಂತ ಹೇಳಿದ್ ನಾನು ಅಷ್ಟೇ. ಕರೆಕ್ಟ್. ಸ್ಪೀಕಿಂಗ್ ಆಫ್ ಇದೆ, ಹ. ಬಡವ ಶ್ರೀಮಂತ ಅಂದ ತಕ್ಷಣ ಲೈಟರ್ ಬುದ್ಧ ಫಿಲ್ಮ್ಸ್ ಬರ್ಲೇಬೇಕು. ಹ. ಫ್ರಮ್ ಪ್ರೊಡ್ಯೂಸಿಂಗ್ ಒಂದು ಮಂಟಕ ಗರುಡಗಮನ, ಹ. ಅದಾದ್ಮೇಲೆ ಇವಾಗ ಸೂ ಫ್ರಮ್ ಶೋ, ಹೌದು. ಸೂಪರ್ ಸಕ್ಸಸ್ಫುಲ್, ಸೂಪರ್ ಖುಷಿ ಆಯ್ತು ನಮಗೂ ನೋಡಿ ಕನ್ನಡಿಗರಾಗಿ. ಹ್ಮ್. ಆಸ್ ಅ ಪ್ರೊಡ್ಯೂಸರ್ ಏನ್ ಚೇಂಜ್ ಮಾಡ್ತು ನಿಮ್ಮಲ್ಲಿ ಸಕ್ಸಸ್ ಆಫ್ ಸೂ ಫ್ರಮ್ ಶೋ? ನಥಿಂಗ್ ಚೇಂಜ್, ಏನು ಚೇಂಜ್ ಮಾಡಿಲ್ಲ. ಅಂದ್ರೆ ಏನಂದ್ರೆ ಸಕ್ಸಸ್ ಏನು ಚೇಂಜ್ ಮಾಡಲ್ಲ, ಪ್ರಾಸೆಸ್ ಚೇಂಜ್ ಮಾಡ್ಬೇಕು. ಕರೆಕ್ಟ್. ಅಂದ್ರೆ ನಾನು ಏನ್ ಹೇಳ್ತಿರೋದು ಅಂದ್ರೆ, ಒಂದು ಕಥೆಯನ್ನ ಬರೀಬೇಕಾದ್ರೆ ಒಬ್ಬ ಬರಹಗಾರ ಬದಲಾಗ್ತಾನೆ. ಹ್ಮ್. ಅದಾಗಿ ಜನ ಚಪ್ಪಾಳೆ ತಟ್ಟದಾಗ ಬದಲಾಗೋದಲ್ಲ ಅವನು. Correct. ಜನ ಚಪ್ಪಾಳೆ ತಟ್ಟೋದು ಒಂದೇ ಮಾತ್ರ ಹೇಳುತ್ತೆ, ನೀನೇನ್ ಮಾಡ್ತಾ ಇದೀಯ, ಸರಿ ಮಾಡ್ತಾ ಇದೀಯ, ಅದನ್ನ ಬಿಟ್ಟು ಬೇರೆ ಏನು ಜಾಸ್ತಿ ಹೇಳಲ್ಲ ಅದು. ಹೌದು ಹೌದು. ಬಟ್ ನನಗೇನ್ ಧೈರ್ಯ ಕೊಡ್ತು ಅಂದ್ರೆ, ನಾವು ಇದೇ ರೀತಿ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಬೇಕು, ಸ್ಪೆಷಲಿ ಲೈಟ್ ಅಪ್ ದ ಫಿಲ್ಮ್ಸ್ ಅಲ್ಲಿ ಮಾಡ್ಬೇಕಾದ್ರೆ ನಾವು ಪ್ರಯತ್ನಗಳನ್ನೇ ಮಾಡ್ಬೇಕು. ಏನ್ ವರ್ಕ್ ಆಗ್ತಿದೆ ಅದನ್ನ ಮಾಡೋದಲ್ಲ. ಯಾಕಂದ್ರೆ ಜನ ನಮಗೆ ಅವಕಾಶ ಕೊಟ್ಟಿದ್ದು ಒಂದು ಹೊಸ ಪ್ರಯತ್ನಕ್ಕೋಸ್ಕರ. ಎಲ್ಲಾ ಹೊಸಬ್ರನ್ನ ಕೊಡ್ತಾ ಇದೀವಿ ಗುರು, ಹೌದು. ಯಾರು ಇದಿಲ್ಲ. ಸೊ ಎಲ್ಲರೂ ನಿಮ್ ಪರಿಚಯ ಇಲ್ದಿರೋ ಮುಖಗಳೇ. ಒಬ್ಬ ಹೊಸ ನಿರ್ದೇಶಕ, ಒಬ್ಬ ಹೊಸ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಹೊಸ ಪ್ರೊಡಕ್ಷನ್ ಡಿಸೈನರ್, ಎಲ್ಲದು ಆಕ್ಟರ್ಗಳು ಹೊಸಬ್ರು ಇದನ್ನ ಮಾಡ್ತಾ. ಬಟ್ ನನಗ್ ನಂಬಿಕೆ ಇದೆ, ನಾವು ಪ್ರಯತ್ನ ಪಟ್ರೆ ನೀವು ನಂಬ್ತೀರಾ. ಬಟ್ ನಾವು ಅಷ್ಟು ಪ್ರಯತ್ನ ಪಟ್ವಿ, ನೀವು ಒಪ್ಕೊಂಡ್ರು. ಈಗ ನೆಕ್ಸ್ಟ್ ಮಾಡ್ಬೇಕಾದ್ರೆ ನಾನು ಮತ್ತೆ ಅದೇ ಒಂದು ಆನೆಸ್ಟಿ ಇರಬೇಕು. ನನಗೇನ್ ಗೊತ್ತು ಅದ್ ಮಾಡಲ್ಲ, ಹೊಸದ್ ಮಾಡ್ತೀನಿ. ನಿಮಗೂ ಇಷ್ಟ ಆದ್ರೆ ಮತ್ತೆ ನೋಡಿ, ಪ್ರತಿ ಸಿನಿಮಾನು ಹೊಸ ಸಿನಿಮಾ ಆಗ್ಬೇಕು, ಅಷ್ಟೇ ನಂಗೆ ಕಲ್ತಿದ್ದು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳಿದ್ರು ರೈಟರು, ಡೈರೆಕ್ಟರು, ಕೊರಿಯೋಗ್ರಾಫರು, ಡ್ಯಾನ್ಸರು, ಪ್ರೊಡ್ಯೂಸರು, ಆಕ್ಟರು ಎಲ್ಲ. ಓಕೆ, ಇದೆ ಅದೇ ತೋರಿಸ್ಕೊಂಡಿದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ. ಸೊ ಇವತ್ತಿನ ಕನ್ನಡ ಸಿನಿಮಾ ಏನ್ ಲ್ಯಾಕ್ ಮಾಡ್ತಾ ಇದೆ? ಹಾ, ಯಾಕಂದ್ರೆ ಮುಂಚೆನೂ ಮಾಡ್ತಿದ್ರು, ಅಂದ್ರೆ 200 ಸಿನಿಮಾ 250 ಸಿನಿಮಾ ಮಾಡ್ತಿದ್ರು, ಒಂದು 10 ಸಿನಿಮಾನಾದ್ರು ಇಟ್ಟಾಗ್ತಿತ್ತು 5%, ಒಂದು ವರ್ಷದಲ್ಲಿ. 10%. ಓಕೆನಾ? ಇವತ್ತಿಗೆ 1-2 ಬಂದಿದೆ, ಒಂದು ವರ್ಷಕ್ಕೆ 365 ಡೇಸ್ ಅಲ್ಲಿ 2 ಸಿನಿಮಾ ಇಟ್ಟಾಗೋದು ಅಂದ್ರೆ ತುಂಬಾ ಡಿಕ್ರೀಸ್ ಆಗ್ತಿದೆ, ತುಂಬಾ ಔಟ್ ಹೋಗ್ತಾ ಇದೆ. ಏನ್ ಲ್ಯಾಕ್ ಆಗ್ತಿದೆ ನಮ್ಮ ಕನ್ನಡ ಸಿನಿಮಾ ಎಸ್ಪೆಷಲಿ? ಏನಾಗ್ತಿದೆ ಒಂದು, ಇಲ್ಲಿ ರೈಟರ್ಗಳು ಬಹಳ ಕಮ್ಮಿ ಇದ್ದಾರೆ. ಸೊ ಒಳ್ಳೆಯ ಕಥೆಗಳ ಕೊರತೆ ಆಗಿದೆ. ಕೊರತೆ ಕಾರಣ ಏನಂದ್ರೆ, ಹಲವಾರು ವರ್ಷಗಳು ನಾವು ರೈಟರ್ಗಳನ್ನ ಬೆಳೆಸಿಲ್ಲ. ಸೊ ಯಾವುದೇ, ಈಗ ಹುಣಸೂರು ಕೃಷ್ಣಮೂರ್ತಿ ಯಾರು ಅಂತ ಕೇಳಿದ್ರೆ ತುಂಬಾ ಜನ ನಮ್ಮವ್ರಿಗೆ ಗೊತ್ತಿಲ್ಲ. ಈಗ ಉದಯ್ ಶಂಕರ್ ಅವರು ತುಂಬಾ ದೊಡ್ಡ ಇದು, ಎಲ್ರಿಗೂ ಗೊತ್ತು. ಬಟ್ ಆಕ್ಚುಲಿ ಅವ್ರು ಎಷ್ಟು ಅಂದ್ರೆ ನಮ್ಮ ಈಗಿನ ಫಿಲ್ಮ್ ಮೇಕರ್ಗಳಿಗೆ, ಈಗಿನ ಆಡಿಯನ್ಸಿಗೆ ಗೊತ್ತಿರಬೇಕು ಅಷ್ಟು ಗೊತ್ತಿದೆ ಅಂತ ನನಗನ್ಸಲ್ಲ. ದೇ ಡಿಸರ್ವ್ಡ್ ಮೋರ್ ಅಂತ ನನಗನ್ಸುತ್ತೆ. ಅದ್ಯಾಕೋ ಏನೋ ಅಂದ್ರೆ ಗೊತ್ತಿಲ್ಲದೆ, ಅಂದ್ರೆ ಅವರೆಲ್ಲರೂ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ರು. ಬಟ್ ಈಗ ಅವರ ತರಾನೇ ಇರುವಂತಹ, ಆ ಎಬಿಲಿಟಿ ಇರುವಂತಹ ರೈಟರ್ಗಳು ಸ್ವಲ್ಪ, ಅಂದ್ರೆ ಅವರಿಗೆ ಮೇ ಬಿ ಅವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ವೋ, ಅದು ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅಂಡ್ ಜೊತೆಗೆ ಎಲ್ಲೋ ಒಂದ್ ಕಡೆ ನಮ್ದು ಸ್ಟಾರ್ ಡ್ರಿವನ್ ಇಂಡಸ್ಟ್ರಿ, ತಪ್ಪು ಸರಿ ಪ್ರಶ್ನೆ ಅಲ್ಲ. ಈಗ ನಮ್ದು ಯಾವತ್ತೂ ಕೂಡ ಟೆಕ್ನಿಷಿಯನ್ ಡ್ರಿವನ್ ಇಂಡಸ್ಟ್ರಿ ಆಗಿರ್ಲಿಲ್ಲ, ಒನ್ ಟೈಮ್ ಅಲ್ಲಿ ಆಗಿತ್ತು. ಈಗ ಪುಟ್ಟಣ್ಣ ಕಣಗಾಲ್ ಅವರಿದ್ರು, ಶಂಕರ್ ನಾಗ್ ಅವರಿದ್ರು, ಸಿದ್ಲಿಂಗಯ್ಯ ಅವರಿದ್ರು. ಒಂದ್ಸಲ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ನೋಡಿ, ವಾಟ್ ಆ ಫಿಲ್ಮ್. ಏನ್ ಸಿನಿಮಾ ಅಂದ್ರೆ ಇವತ್ತು ಸಾಧ್ಯನೇ ಇಲ್ಲ ನಾವು ಮಾಡೋದಕ್ಕೆ. ಆ ತರ ಅಷ್ಟು ಒಳ್ಳೆ ಸಿನಿಮಾ. ಅಂಡ್ ಆ ತರದ ರಿಚ್ ಎಕ್ಸ್ಪೀರಿಯನ್ಸ್ ಇಂದ ಈಗ ನನಗೆ ಅದು ಟೆಕ್ನಿಷಿಯನ್ ಡ್ರಿವನ್ ಇಂಡಸ್ಟ್ರಿ ಅಂತ ನನಗೆ ಅನಿಸ್ತಾ ಇಲ್ಲ. ಅಂಡ್ ಜೊತೆಗೆ ನಮ್ಮ ಟೆಕ್ನಿಷಿಯನ್ಗಳೇನಾದ್ರೂ ಒಳ್ಳೆ ಹೆಸರು ಇಲ್ಲಿ ಮಾಡಿದ್ರೆ, ಅನ್ಫಾರ್ಚುನೇಟ್ಲಿ ಅವ್ರು ಬೇರೆ ಇಂಡಸ್ಟ್ರಿಗೆ ಹೋಗುವಂತ ಪರಿಸ್ಥಿತಿಲಿದ್ದಾರೆ. ಹೋಗ್ಲೇಬೇಕಾಗಿದೆ. ಅವ್ರು ದೊಡ್ಡ ಕನಸು ಕಾಣಬೇಕಾದ್ರೆ ಇಲ್ಲಿ ನಮಗೆ ಆ ಒಂದು ಸ್ಪೇಸೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಅದರಿಂದ ಅವ್ರು ಬೇರೆ ಕಡೆ ಹೋಗ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಟೆಕ್ನಿಷಿಯನ್ಗಳು ಕಮ್ಮಿ ಉಳ್ಕೋತಾ ಇದ್ದಾರೆ, ರೈಟರ್ಸ್ಗಳು ಕಮ್ಮಿ ಉಳ್ಕೋತಾ ಇದ್ದಾರೆ. ಹಾಗಾಗಿ ನಮ್ಗೆ ಇರುವಂತ ಸ್ಟಾರ್ಗಳಿಗೂ ಕೂಡ ಬರೆಯಕ್ ಆಗ್ತಾ ಇಲ್ಲ ನಮ್ಗೆ. ಅಂಡ್ ಜೊತೆಗೆ ನಾವೆಲ್ಲೋ ಒಂದ್ ಕಡೆ ಒಂದು ಕಾಂತಾರ, ಒಂದು KGF ನ ಹಿಂದೆ ಬಿದ್ದಿದೀವಿ, ಮತ್ತೆ ಅದನ್ನೇ ರೀಕ್ರಿಯೇಟ್ ಮಾಡ್ಬೇಕು ಅಂತ.
ಸೊ ಅದು ರೀಕ್ರಿಯೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಜನಗಳೇ ಅದನ್ನ ಬಿಟ್ಟು ಮುಂದೆ ಹೋಗಿದ್ದಾರೆ. ಸೊ ಅಲ್ಲಿ ನಾವು ಸ್ಟಕ್ ಆಗಿದೀವಿ ಅಂತ ನಂಗೆ ಅನ್ಸುತ್ತೆ. ನೀವು ಚಿ ಉದಯಶಂಕರ್ ಮೆನ್ಷನ್ ಮಾಡಿದ್ರಿ. ನಿಮಗೆ ಅಂದ್ರೆ ಚಿ ಉದಯಶಂಕರ್ ಫೋಟೋಸ್ ನೋಡಿದಾಗೆಲ್ಲ ನನಗೆ ಅಣ್ಣವ್ರ ಪಕ್ಕದಲ್ಲಿ ಇರ್ತಾರೆ. ಡೆಫಿನೆಟ್ಲಿ, ಓಕೆನಾ? ಯಾಕಂದ್ರೆ ಐ ರಿಮೆಂಬರ್ ದೆಮ್ ಟುಗೆದರ್. ಹೌದು. ಅಬ್ಸಲ್ಯೂಟ್ಲಿ. ಒಬ್ರು ಸ್ಟಾರ್ ಆಗಿರೋರು, ಅಂದ್ರೆ ಆಗಿನ ನೋಡಿ ಟೈಮ್ಗೆ ಅವ್ರಿಗೆ ಎಷ್ಟು ದೇವ್ರು ಗೊತ್ತಿತ್ತು. ಅಂತ ಹೇಳ್ಬೋದು, ಸ್ಟಾರ್ ಅಲ್ಲ ದೇವ್ರು ಅಂತ. ಒಬ್ರು ದೇವ್ರಾಗಿರೋರು ಯು ಅಂದ್ರೆ ಒಬ್ಬ ಬರಹಗಾರನ, ಯಾಕಂದ್ರೆ ಒಬ್ಬ ಪಕ್ಕದೇ ಇದು. ಬರಹಗಾರನೇ ಒಂದು ಸ್ಟಾರ್ ಅಲ್ಲ, ನೋಡಿ ಮಾಡಕ್. ಡಾಕ್ಟರ್ ರಾಜ್ಕುಮಾರ್ ಅವರು ಅಬ್ಸಲ್ಯೂಟ್ ಗ್ರೇಟ್ ಪರ್ಫಾರ್ಮರ್, ಎಸ್ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಸ್ ಬಟ್ ನಾವೊಂದು ಅರ್ಥ ಮಾಡ್ಕೋಬೇಕು, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವರೊಬ್ಬರಲ್ಲ. ಎಸ್ ಚಿ ಉದಯಶಂಕರ್ ಅನ್ನುವಂತ ಬರಹಗಾರ, ಎಸ್ ಅವರ ತರದ ಬರಹಗಾರ ಇವತ್ತಿಲ್ಲ. ಡಾಕ್ಟರ್ true. ರಾಜ್ಕುಮಾರ್ ಅವರ ತರದ ನಟ ಇವತ್ತಿಲ್ಲ. ಹ್ಮ್. ಸೊ ಅಲ್ಲಿಗೆ 2 ಕಾಂಬಿನೇಷನ್ ಆಯ್ತಾ. ಹ್ಮ್. ಜೊತೆಗೆ ಸ್ಕ್ರಿಪ್ಟ್ ಡಾಕ್ಟರ್ ಬೇಕು. Correct. ವರದಣ್ಣ ಅವರು, ಹ್ಮ್ ಅವ್ರ ತಮ್ಮ, ಡಾಕ್ಟರ್ ರಾಜ್ಕುಮಾರ್ ಅವ್ರ ತಮ್ಮ, ಅವ್ರ ತರದ ಸ್ಕ್ರಿಪ್ಟ್ ಡಾಕ್ಟರ್ ಈಗಿಲ್ಲ. ಹ್ಮ್. ಜೊತೆಗೆ ಆ ಸ್ಕ್ರಿಪ್ಟ್ ನೆಲ್ಲ ನೋಡಿ ಪ್ರೊಡಕ್ಷನ್ ಮಾಡುವಂತ ಒಬ್ಬ ಪ್ರೊಡ್ಯೂಸರ್ ಬೇಕು, ಪಾರ್ವತಮ್ಮ ಅವರು. ಅವ್ರ ತರದ ಪ್ರೊಡ್ಯೂಸರ್ ಇಲ್ಲ. ಈ 4 ಜನ ಸೇರಿದಾಗ ಒಂದು ಮಿರಾಕಲ್ ಆಗಿತ್ತು. ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಟೀಮ್ ಅಷ್ಟು ಉಳ್ಕೊಳ್ಳೋದು ಇಲ್ಲ. ಅನ್ಫಾರ್ಚುನೇಟ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಸೆಲ್ಫ್ಲೆಸ್ ಮ್ಯಾನ್ ಆಗಿದ್ರು. ಹ್ಮ್ ಹಾಗಾಗಿ ಇವರೆಲ್ರಿಗೂ ಕೂಡ ಸ್ಪೇಸ್ ಇದೆ. ಇವತ್ತು ನಾವು ಅವ್ರನ್ನೆಲ್ಲ ನೆನ್ಪು ಮಾಡ್ಕೋತಾ ಇದೀವಿ ಹ್ಮ್ ಅಲ್ವಾ. ಹ್ಮ್ ಈಗೇನಾಗುತ್ತೆ ಅಂದ್ರೆ ಕಾಣಿಸೋದೇ ಇಲ್ಲ ಉಳಿದವರು. ಆಗ ಅಲ್ಲಿ ನಿಲ್ಲಕ್ ಆಗಲ್ಲ, ಅವರಿಗೆ ಎಸ್ ಬಿಟ್ಟು ಬುದ್ಧೂರ ಹೋಗ್ಬೇಕಾಗತ್ತೆ. ಎಸ್. ಸೊ ಆ ಟ್ರೆಂಡ್ ಆದ್ಮೇಲೆ, ಅಂದ್ರೆ ಅಣ್ಣವರು ಸಿನಿಮಾ ಕಮ್ಮಿ ಮಾಡಾದ್ಮೇಲೆ, ಅಣ್ಣವ್ರು ಆಗಿರ್ಲಿ, ಹೌದು, ವಿಷ್ಣುವರ್ಧನ್ ಸರ್ ಆಗಿರ್ಲಿ, ಯಾರೇ ಹೌದು, ಆಗಿರ್ಲಿ, ಕಮ್ಮಿ ಮಾಡಕ್ ಆ ಒಂದು ಇರ ಆದ್ಮೇಲೆ ನಾವೊಂದು ರೀಮೇಕ್ಗೆ ಒಂದು ಏನೋ ತುಂಬಾ ಒಲವು ತೋರ್ಸಕ್ ಶುರು ಹೌದು, ಮಾಡಿದ್ರು. ಹೌದು, ಅಂದ್ರೆ ಪ್ಯಾಷನೇಟ್ ರೀಮೇಕ್. ಯಾವ ರೇಂಜ್ಗೆ ಅಂದ್ರೆ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಹಿಟ್ ಆಗೋ ತರ ಆಯ್ತು. ಹೌದು, ಹೌದು. ಮೇ ಬಿ ರೈಟರ್ಸ್ ಅವಾಗ ಗುರು ನೀನ್ ಬರೀ ಟ್ರಾನ್ಸ್ಲೇಷನ್ ಮಾಡ್ಕೊಡ್ತೀಯ, ನಿನ್ ಅದೇ ಯಾಕೆ ನಾನು ಅಷ್ಟು ಆಗಿದ್ದು. ಕೊಡ್ಬೇಕು, ಬರೀ Correct. ಟ್ರಾನ್ಸ್ಲೇಷನ್ ಅದೇ ದುಡ್ಡು ತಗೋ ಆಗಿದ್ದು. ಅಂದ್ಬಿಟ್ಟು ಅದೇ ನಮ್ಮಲ್ಲಿ ರೈಟರ್ಸ್ ಇದನ್ನ ನಾವೇ ಕಮ್ಮಿ ಮಾಡ್ಕೊಂಡ್ವಾ ಅಂತ ಅನ್ಸ್ತೀವಿ. ನಾನೇ ಆಕ್ಚುಲಿ ಒಂದು ಸ್ಕ್ರಿಪ್ಟ್ ಬರ್ದಿದ್ದಕ್ಕೆ 25,000 ಪೇಮೆಂಟ್ ಕೊಟ್ಟಿದ್ದಾರೆ, ಒಂದು ಮೊಟ್ಟೆ ಕತೆ ಆದ್ಮೇಲೆ. ಒಂದು ಇಂಟರ್ವ್ಯೂಲ್ ಹೇಳಿದೀರ ಇದನ್ನ. ಹಾ. ಓಕೆ. ಸೊ ಅಂದ್ರೆ ರೈಟರ್ಸ್ ಅಂದ್ರೆ ಅಷ್ಟೇ ಹ್ಮ್. ಆಗೋಗಿದೆ. ರೈಟರ್ಸ್ ಅಂದ್ರೇನೆ ಇಷ್ಟ ಆಗೋಗಿದೆ. ಹಾ. ಸೊ ನಾವ್ ಅದಕ್ಕೆ ಒಬ್ಬ ರೈಟರ್ಗೆ, ಅಂದ್ರೆ ಯಾರೇ ಆಗ್ಲಿ, ನಾನ್ ಒಂದ್ ಪ್ರೈಸ್ ಹೇಳ್ತಾರೆ, ಒಂದ್ ಪ್ರೈಸ್ ಕೊಡ್ತಾರೆ, ವಾಟ್ ಎವರ್, ಅವನ ಒಂದು ಲೈಫ್ ಅಂದ್ರೆ ಬರಿಬೇಕು ಅದ್ ಅಂದ್ರೆ ಮಾತ್ರ ಅಲ್ಲ, ನನಗೆ ರೆಕಗ್ನಿಷನ್ ಸಿಕ್ಕಿಲ್ಲ ಎಷ್ಟೋ ರೈಟಿಂಗ್ ಗಳಲ್ಲಿ. ಹೌದು. ನಿಜವಾಗ್ಲು ಎಷ್ಟೋ ಕಡೆ ಟ್ರಾನ್ಸ್ಲೇಟರ್ ಅಂತ ಕರೆದಿದ್ದಾರೆ. ನಂಗೆ ರೆಕಗ್ನಿಷನ್ ಸಿಕ್ಕಿಲ್ಲ ಅಂದಾಗ ಹೊಸಬ್ರಿಗೆ ಹೆಂಗ್ ಸಿಗುತ್ತೆ ಯೋಚನೆ ಮಾಡಿ. ಕರೆಕ್ಟ್. ಸೊ ನಿಮ್ಗೆ ಆ ಟೈಮಲ್ಲಿ ಅಂದ್ರೆ ದಟ್ಸ್ ವೈ, ಯಾಕಂದ್ರೆ ಒಂದು ಸಿನಿಮಾ ಶುರು ಆಗದೆ ಅಲ್ಲ, ಈಗ ನಂದೇ ಹೇಳ್ಬಿಡ್ತೀನಿ, ಬೇರೆಯವ್ರದ್ದು ಬಿಟ್ಟು. ಅದರಿಂದಾಗಿ ನಾನು ಬೇರೆಯವ್ರಿಗೆ ಬರೆಯೋದು ಕಮ್ಮಿ ಮಾಡಿದೆ. ಅದಕ್ಕೆ ರೈಟರ್ ಡೈರೆಕ್ಟರ್ ಆಗೋದು ತುಂಬಾ ಜನ. ಅಲ್ಲ, ಈಗ ನಾನು ಯಾರ್ಯಾರಿಗೋ ಬರಿತಾ ಇದ್ದೆ, ನನ್ನ ಫ್ರೆಂಡ್ಸಿಗೆ ಬರ್ದಿದ್ದೀನಿ, ತುಂಬಾ ಇದ್ ಮಾಡಿದೀನಿ. ಬಟ್ ಆದ್ರೆ ಏನಂದ್ರೆ 15 ದಿವಸ, 20 ದಿವಸ, 30 ದಿವಸ ಬರ್ದ್ರೆ ಹ್ಮ್. ಅದಕ್ಕೆ ಸಿಗೋ ಪೇಮೆಂಟ್, ಒಂದ್ ದಿವಸ ಆಕ್ಟಿಂಗ್ ಮಾಡೋ ಸಿಗುವಂತ ಪೇಮೆಂಟ್ ಒಂದೇ. ಕರೆಕ್ಟ್ 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 ಕರೆಕ್ಟ್. ಆಯ್ತಾ. ಅಂಡ್ ನಾನು ಅಷ್ಟೇ ಎಫರ್ಟ್ ಹಾಕಿದ್ರೆ ನಾನು ಇನ್ನೊಂದು ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡ್ಬೋದು. And ನನ್ನ ಅಸೋಸಿಯೇಟ್ ಯಾರಿಗಾದ್ರೂ ಒಂದು ಡೈರೆಕ್ಷನ್ ಕೊಡ್ಬೋದು. ಹ್ಮ್ 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 ಯು ಅಂಡರ್ಸ್ಟ್ಯಾಂಡ್. ಅನ್ನಿಸ್ತು, ಗೊತ್ತಾಯ್ತು. ಇದರಿಂದ ಕೊಲಾಬ್ರೇಷನ್ ಗಳು ಕಮ್ಮಿ ಆಗ್ತಾ ಇರೋದು. ಹ್ಮ್ ರೈಟರ್ಸ್ ಗಳ ವ್ಯಾಲ್ಯೂ ಇರಲ್ಲ, ಸಿನಿಮಾ ಇಟ್ಟಾಗೋ ತನಕ ಮಾತ್ರ ವ್ಯಾಲ್ಯೂ ಇರಲ್ಲ ರೈಟರ್ಗಳಿಗೆ. ಸೊ ದಟ್ ಈಸ್ ದ ಥಿಂಗ್. ಅದರಿಂದಾಗಿ ರೈಟರ್ಗಳು ಕಮ್ಮಿ ಆಗೋದು, ಅದರಿಂದಾಗಿ ಕೊಲಾಬರೇಷನ್ ಕಮ್ಮಿ ಆಗೋದು. ಇದು ಕಾಮನ್. ಅಂದ್ರೆ ಅದೆಲ್ಲ ಫೈನಲ್ ನೋಡ್ಬೇಕಾದ್ರೆ ಹ್ಯೂಮನ್ ಫ್ಲಾಸ್ಗಳು ಅದು. ಕರೆಕ್ಟ್. ಅಂದ್ರೆ ರೆಕಗ್ನಿಷನ್ ಕೊಡದೇ ಇರೋದು ಅಥವಾ ಹೆಸರು ಕೊಡದೇ ಇರೋದು. ಇಲ್ಲ, ಬಟ್ ಅದು ಬೇರೆ ಬೇರೆ ಇಂಡಸ್ಟ್ರಿಲಿ ಚೆನ್ನಾಗಿದೆ. ಅಂದ್ರೆ ಬೇರೆ ಇಂಡಸ್ಟ್ರಿಲಿ, ಕರೆಕ್ಟ್. ತೆಲುಗುಲಿ ಅಂದ್ರೆ ನಾನು ನೋಡಿದ್ದೀನಿ. ಈ ಪ್ರೀ ರಿಲೀಸ್ ಇವೆಂಟ್, ಆಡಿಯೋ ಇವೆಂಟ್ ಇರುತ್ತೆ, ಪ್ರತಿಯೊಬ್ಬರನ್ನು ಕರ್ದು Correct. ಇವ್ರು ಇದು ಬರ್ದಿರೋದು ತುಂಬಾ Correct. ಚೆನ್ನಾಗಿ ಮಾಡಿದ್ದಾರೆ, ಆ ಸಿನಿಮಾ ಅಲ್ಲದೆ ಬೇರೆ ಸಿನಿಮಾಗೂ ಬರೀತಿದ್ದಾರೆ, Correct. ಅದು ಇದು ಅಂತ ಮಾಡಿದಾಗ ಕರೆಕ್ಟ್. ಅವ್ರಿಗೆ ಓಕೆ ಪೇಮೆಂಟ್ ಅಲ್ಲಿ 1 ಲಕ್ಷ 2 ಲಕ್ಷ ಕಮ್ಮಿ ಇದ್ರು ರೆಕಗ್ನೈಸ್ Recognition. ಸಿಕ್ಕಿದೆ. ಹೌದು, ಹೌದು. ಯಾಕಂದ್ರೆ ಈಗ ನಾನು ಹೇಳ್ತೀನಿ, ಈಗ ಮಹೇಶ್ ಬಾಬುನು ಅಲ್ಲು ಅರ್ಜುನ್ ಕರೆದ್ಬಿಟ್ಟು ಈ ಸಿನಿಮಾ ಬರ್ದಿರೋರು ಇವ್ರು ಅಂತ ಅಂದಾಗ ಬೇರೆ ಚಿಕ್ಕ ಹೀರೋಗಳು ನೋಡ್ತಾ ಇರ್ತಾರೆ, ಹೌದು. ಯಾರು Correct. ಮಾಡಿದ್ರು ಇವ್ರು, ಹೌದು. ನಾನ್ ಪೇಮೆಂಟ್ ಜಾಸ್ತಿ ಕೊಟ್ಬಿಟ್ಟು ಬೇಕಾದ್ರೆ ಬರ್ಸೋಣ ಅಂತ ಅನ್ಸುತ್ತೆ. Correct. ಆಮೇಲೆ ಬರಹಗಾರ ಒಬ್ಬ ಕೂತಾಗ ಅವ್ನು ಬೇರೆ ಟೆನ್ಷನ್ ಇರಬಾರ್ದು, ಕರೆಕ್ಟ್. ಅಂದ್ರೆ ಫಿನಾನ್ಷಿಯಲ್ ಆಗಿರ್ಲಿ ಹ್ಮ್. ಇಲ್ಲ ಪರ್ಸನಲ್ ಆಗಿರ್ಲಿ. ಯಾಕಂದ್ರೆ ನೀವು ಆ ಕ್ಯಾರೆಕ್ಟರ್ ಆಗಿ ಇಳಿದು ಆ ಹೌದು. ಕ್ಯಾರೆಕ್ಟರ್ ಆ ಪರಿಸ್ಥಿತಿಲಿ ಏನ್ ಹೌದು. ಏನ್ ಮಾಡುತ್ತೆ ಅಂತ ಬರಿಬೇಕು. ಹೌದು, ಈಗ ನಾನ್ ಕ್ಯಾರೆಕ್ಟರ್ ಅಲ್ಲಿ ಕೂತಿದ್ರೆ ನಾನೇನ್ ಬರೀತೀರೋ ಅದು ಬರೀತೀನಿ. ಸೊ ಹೌದು. ಸಿನಿಮಾ ಫ್ಲಾಪ್ ಆಗದೆ ಅಲ್ಲಿ ನನ್ ಪ್ರಕಾರ. ಹೌದು. ಸೊ ನಮ್ಮ ಇಂಡಸ್ಟ್ರಿ ಮುಂಚಿದ ಹೇಳ್ಕೊಂಬರ್ತೀವಿ, ಒಂದು 10 ವರ್ಷದಿಂದ ರೈಟರ್ ಇಲ್ಲ ಅಂತ. ರೈಟರ್ಗೆ ಮತ್ತೆ ಪೇಮೆಂಟ್ ಬಂದಾಗ ಇದೊಂದು ಅಡ್ಜಸ್ಟ್ ಮಾಡ್ಕೊಬಿಡಿ. ನೆಕ್ಸ್ಟ್ ನರ್ಚರಿಂಗ್ ಇಲ್ಲ ಅಂದ್ರೆ ಅದು ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀವಿ ಲೈಟ್ ಅಪ್ ದ ಫಿಲ್ಮ್ಸ್ ಅಲ್ಲಿ. ವಿ ವಿಲ್ ಸಿ. ನಮ್ ಪ್ರಾಬ್ಲಮ್ ಏನಂದ್ರೆ ವಿ ಡೂ ಫಿಲ್ಮ್ಸ್ ಬಿಕಾಸ್ ವಿ ಲವ್ ಇಟ್. ಅಗ್ರೆಸಿವ್ ಆಗಿ ನಾವು ಇಲ್ಲ ನಾವು ಸಿನಿಮಾನೇ ಮಾಡ್ಬೇಕು, ವರ್ಷಕ್ಕೆ 4 ಸಿನಿಮಾ ಮಾಡ್ಬೇಕು ಅನ್ನುವಂತ ನಾವು ಫಿಲ್ಮ್ ಮೇಕರ್ಸ್ ಅಲ್ಲ. ಕರೆಕ್ಟ್. ವಿ ವಾಂಟ್ ಟು ಮೇಕ್ ಹ್ಯಾಂಡ್ ಮೇಡ್ ಫಿಲ್ಮ್ಸ್ ರಾದರ್ ದನ್ ಲೈಕ್ ಫ್ಯಾಕ್ಟರಿ ಮೇಡ್ Factory ಫಿಲ್ಮ್ಸ್. ಗೊತ್ತಾಯ್ತು. ಅದ್ರಲ್ಲಿ ನಂಬಿಕೆ ಇಲ್ಲ ನಮ್ಗೆ.
ಅದೇ. ಹಾಗಾಗಿ ನಮ್ಮಿಂದ ಆದಷ್ಟು ಪ್ರಯತ್ನ ಮುಂದಿನ ದಿವಸಗಳಲ್ಲಿ ಪ್ರಯತ್ನ ಪಡ್ತೀವಿ. ಅಂದ್ರೆ ಈಗ ಒಬ್ಬ ಹೊಸ ರೈಟರ್‌ಗೆ ಹೊಸ ನಿರ್ದೇಶಕನ ಜೊತೆ ಕೆಲಸ ಮಾಡ್ತಾ ಇದೀವಿ ನಾವು ಕೂಡ. ಹ್ಮ್. ಉತ್ತರ ಕರ್ನಾಟಕ ಭಾಷೆಯ ಸಿನಿಮಾ. ವೆರಿ ಸೊ ಫೈನಲಿ. ಅದೇ ಅಂದ್ರೆ ಅದೊಂದು ಅಲ್ಲ ಫೈನಲಿ ಅಂದ್ರೆ ಈಗ ಆಲ್ರೆಡಿ ಹುಬ್ಬಳ್ಳಿ ಹಂಟರ್ಸ್ ಅಂತ ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ. ಮೊನ್ನೆ ಎಲ್ಲ ನಮ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಸೇರಿ ಓ ಮಾಡ್ತಾರೆ. ಅದು ನಾರ್ತ್ ಉಡುಪಿ ಕರ್ನಾಟಕ. ಅದು ಓಕೆ ನಾರ್ತ್ ಓಕೆ ಓಕೆ ಕರ್ನಾಟಕ ನೈಸ್ ಭಾಷೆ ನೈಸ್ ಸಿನಿಮಾ. ನೈಸ್ ಸೊ ಈ ತರದ ಸಿನಿಮಾಗಳು ಆಗ್ತಾ ಇದೆ. ನಮ್ದು ಒಂದು ಪ್ರಯತ್ನ ಇರುತ್ತೆ. ಬಟ್ Nice. ಅದೆಲ್ಲ ರಿಸ್ಕಿ ಪ್ರಯತ್ನಗಳು. ಹ್ಮ್. ಒಂದು ಭಾಷೆ, ಒಂದು ಸ್ಲ್ಯಾಂಗಿಗೆ ಇದಾಗೋದು. ಬಟ್ ಆದ್ರೆ ಅದು ಯಾಕೆ ಬೇಕು ಅಂದ್ರೆ ಬೇಕು. ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಇಂಡಸ್ಟ್ರಿ ಇಲ್ಲ. ಕರೆಕ್ಟ್. ಅಂಡ್ ಎಲ್ಲಾ ಭಾಷೆಯಲ್ಲಿ ಅಂದ್ರೆ ಎಸ್ಪೆಷಲಿ ಕನ್ನಡದಲ್ಲಿ ಬೇರೆ ಬೇರೆ ಸ್ಲ್ಯಾಂಗು, ಪ್ರಾದೇಶಿಕ ಭಾಷೆಗಳು, ತುಳು ಆಗ್ಲಿ, ಕೊಡವ ಆಗ್ಲಿ, ಕೊಂಕಣಿ ಆಗ್ಲಿ, ಇಲ್ಲೆಲ್ಲಿಂದ ಕೂಡ ಸಿನಿಮಾಗಳು ಬರಬೇಕು. ಬಂದಾಗ ಒಂದು ಕರ್ನಾಟಕ ಶ್ರೀಮಂತ ಆಗುತ್ತೆ ಅಂತ ನಾ ಭಾವಿಸ್ತೇನೆ. ಕರೆಕ್ಟ್. ಸರ್ ಇವಾಗ ವಿ ವರ್ ಟಾಕಿಂಗ್ ದಟ್ ಕನ್ನಡ ಇಸ್ ಮೋರ್ ಹೀರೋ ಡ್ರಿವನ್ ಇಂಡಸ್ಟ್ರಿ ಅಂತ. ಹ್ಮ್. ಅದು ತೆಲುಗು ಅಲ್ಲೂ ಇದೆ. ನಾವು ಮೊನ್ನೆ ಒಂದ್ ಕಡೆಯಿಂದ ಬರ್ತಿರ್ಬೇಕಾದ್ರೆ ಮಾತಾಡ್ತಿದ್ವಿ. ಟೈರ್ 1, ಟೈರ್ 2, ಟೈರ್ 3 ಅಂತ ಏನ್ ಡಿವೈಡ್ ಮಾಡಿದ್ವಿ. ಹಂಗೆ ನಾವು ಕ್ಯಾಲ್ಕುಲೇಟ್ ಅರ್ಥ ಮಾಡ್ತಾ ಆಯ್ತು. ಇದ್ವಿ. ತೆಲುಗು ಅಲ್ಲಿ ಹೈಯೆಸ್ಟ್ ಇದಾರೆ. 12 to 15 ಟೈರ್ 1 ಇದಾರೆ. ಹೌದು. ಟೈರ್ ಬಿ 25 ಇದೆ. ಹೌದು. ನ್ಯೂ ಕಮಿಂಗು, ಪ್ರೊಡ್ಯೂಸರ್ ಮಕ್ಳೆಲ್ಲ ಸೇರಿ 60 ಹೀರೋಸ್ ಇದಾರೆ. ಹೌದು. ಅಂಡ್ ಜಸ್ಟ್ ಮಾತಾಡ್ತಾ ಇದ್ವಿ. ಸಂಕ್ರಾಂತಿಗೆ ಒಂದ್ 7 ಸಿನಿಮಾ ಬಿಡ್ತಾರೆ. ಹೌದು. ದಸರಾಗ್ ಒಂದ್ 5 ಬಿಡ್ತಾರೆ. ಹೌದು. ನಮ್ ಇಂಡಸ್ಟ್ರಿಲಿ ವರ್ಷಕ್ಕೆ ಒಂದ್ ಬಿಡೋದು ಜಾಸ್ತಿ. Correct. ಸೊ ಯಾವ ತರ ನಾವು ಅಪ್ರೋಚ್ ಮಾಡೋದು? ಒಬ್ಬ ಆಕ್ಟರ್ ಈ ಸಿನಿಮಾಸ್ಗಳಂತ ಮಾಡಿದ್ರೆ ಆಕ್ಟರ್ಗಳಿಗೆ ಬಹಳ ಕಷ್ಟ ಸರ್. ಆಕ್ಟರ್ಗಳ ಅಪ್ರೋಚ್ ನನಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ. ಪಾಪ ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ. ನಾವ್ ಹೇಳೋದು ಸುಲಭ, ಓಕೆ. ಅವ್ನ ಯಾಕೆ ಕರೆಕ್ಟ್ ಆಗಿ ಚೂಸ್ ಮಾಡಲ್ಲ ಅಂತ. ನೋ ಬಟ್ ವಾಲ್ಯೂಮ್ ಗೇಮ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಹೀರೋ ವಾಟ್ ಎವರ್ ದ ಔಟ್ಪುಟ್ ಹಿಟ್ ಆರ್ ಮಿಸ್ ಒಂದ್ 4 ಸಿನಿಮಾಗಳಂತ ವರ್ಷ ಮಾಡಿದ್ರೆ ಮತ್ತೆ ಆ ಕಲ್ಚರ್ ಬರ್ಬೋದಾ ಈಗ ಇಂಡಸ್ಟ್ರಿ? ಅದೇ ಆಗ್ತಾ ಇರೋದಲ್ಲ. ಎಲ್ಲ ಫ್ಲಾಪ್ ಆಗುತ್ತೆ ಪಾಪ. But ಒಂದೇ ಮಾಡ್ತಾರಲ್ಲ. ವ್ಯಾಲ್ಯೂನೇ ಹೊರಟೋಗುತ್ತಲ್ಲ. ಅದೇ ಈಗ ಅಲ್ಲಲ್ಲ ಈಗ ಅಂದ್ರೆ ಈಗ ಅದೇ ನಾ ಹೇಳಿದಲ್ಲ, KGF ಕಾಂತಾರ ಮಾಡಕ್ ನಾವು ಪ್ರಯತ್ನ ಪಡ್ತಾ ಇದೀವಿ ಎಲ್ಲರೂ ಕೂಡ ನಾವು ದೊಡ್ಡವರಾಗೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಅದರಿಂದಾಗಿ ಅದು ಸ್ವಲ್ಪ ಲೇಟ್ ಆಗ್ತಿದೆ ಅಂತ ನಂಗೆ ಅನ್ಸುತ್ತೆ. ಈಗ ಸುದೀಪ್ ಸರ್ ವರ್ಷಕ್ಕೆ ಒಂದು ಸಿನಿಮಾ ಕೊಟ್ರು. ಮ್ಯಾಕ್ಸ್ ಆಯ್ತು, ಮಾರ್ಕ್ ಆಯ್ತು, ಪಟ್ ಅಂತ ಬಂತು. ಸೊ ಆ ತರ ಅಂದ್ರೆ ಅಷ್ಟು ದೊಡ್ಡ ಹೀರೋಗಳು ಒಂದೊಂದು ಸಿನಿಮಾ ಬಂದಾಗ ಇಂಡಸ್ಟ್ರಿ ಬಹಳ ಇದಿದೆ. ದರ್ಶನ್ ಸರ್ ಕೂಡ ಅವರು 2 ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಸೊ ಈ ತರ ಆದಾಗ ಅಂಡ್ ಧ್ರುವ ಅವರು ಕೂಡ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಎಲ್ರು ಕೂಡ ಅಂದ್ರೆ ಗೊತ್ತಾಗ್ತಿದೆ ಅಂದ್ರೆ ಸ್ವಲ್ಪ ಫಾಸ್ಟ್ ಇರ್ಬೇಕು ಅಂತ. ಬಟ್ ಏನಂದ್ರೆ ಕನ್ಸ್ಗಳು ಬೇರೆ ಬೇರೆ ತರ ಇರುತ್ತೆ. ಎಲ್ಲದು ಒಂದೇ ತರ ಇರಲ್ಲ. ಬಟ್ ಆದ್ರೆ ಕೆಲವು ಕಡೆ ಎಲ್ಲೋ ಒಂದ್ ಕಡೆ ಅದು KGF ಕಾಂತಾರದ ಎಫೆಕ್ಟ್ ಇದೆ. ಪ್ರೊಡ್ಯೂಸರ್ ಅಲ್ಲೂ ಇದೆ. ದೊಡ್ಡದ್ ಮಾಡೋಣ ಅನ್ನೋದು ಒಂದಿದೆ. ಅಲ್ಲ ಆಮೇಲೆ ಈಗ ಮೊನ್ನೆ ಈ ಆ ಕಾನ್ವರ್ಸೇಷನ್ ಅಲ್ಲಿ ಎಕ್ಸ್ಟೆಂಡೆಡ್ ಕಾನ್ವರ್ಸೇಷನ್ ಏನು ಅಂತಂದ್ರೆ, ಈಗ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಎಲ್ಲಾ ಜಾನರ್ ಸಿನಿಮಾನು ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ರಾಮ್ ಕಾಮ್ ಬರುತ್ತೆ, ಯಾವ್ದೋ ಒಂದು ಹಾರರ್ ಬರುತ್ತೆ, ಹೌದು. ಮಲಯಾಳಂ ಅಲ್ಲಿ ಡಿಟೆಕ್ಟಿವ್ ಮಾಡ್ತಾರೆ. ಯಾವ್ದೋ ಇನ್ ಬೇರೆ ಬೇರೆ ತರ ಸಿನಿಮಾಗಳು ಬರುತ್ತೆ. ಅಂದ್ರೆ ಒಂದಕ್ಕೆ ಒಂದು ಬೇರೆ ಈ ಸಿನಿಮಾ ನೋಡ್ದಂಗೆ ಈ ಸಿನಿಮಾ ಇಲ್ಲ ಅಂತ ಆಗುತ್ತೆ. ಹೌದು. ನಮ್ದ್ರಲ್ಲಿ ಗೆದ್ದೆತ್ ಬಾಲ ಹಿಡಿಯೋ ತರ ಎಲ್ಲರೂ ಒಂದೇ ತರ ಸಿನಿಮಾ ಮಾಡ್ಕೊಂಡ್ಬರ್ತಾರೆ. ನೀವ್ ಹೇಳ್ದಂಗೆ KGF ಕಾಂತಾರ ಅದನ್ನ ಬೆಂಚ್ ಮಾಡ್ಕೊಂಡು ನಾವು KGF ಕಾಂತಾರ ಮಾಡೋಣ, KGF ಕಾಂತಾರ ಮಾಡೋಣ. ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸು ಈಗ ಒಂದು ಸೂ ಫ್ರಮ್ ಸೋನು ಇಲ್ಲ ಇನ್ನೊಂದು ಯಾವ್ದೋ ಒಂದು ಹೊಸ ಚಿಕ್ಕ ಬಜೆಟ್ ಸಿನಿಮಾ ಚೆನ್ನಾಗಿ ಜನ ಇಷ್ಟಪಡೋ ಸಿನಿಮಾ. ಯಾಕಂದ್ರೆ ಸೂ ಫ್ರಮ್ ಸೋ ಚಿಕ್ಕ ಬಜೆಟ್ ಅಂತಾನೆ ಹೇಳ್ತೀನಿ. ಹೌದು, ಚಿಕ್ಕ budget. ನಮ್ಮದು ದೊಡ್ಡದಷ್ಟೇ, ಚಿಕ್ಕ budget ಸಿನಿಮಾ. ಅದೇ ಕಂಪೇರ್ ಇಂಡಸ್ಟ್ರಿ ಕಂಪೇರ್ ಮಾಡಿ ಚಿಕ್ಕ ಬಜೆಟ್ ಸಿನಿಮಾ ಅಷ್ಟು ಏನು ಇದು ಮಾಡಿದೆ ಅಂದ್ರೆ ಅಷ್ಟು ಕಾಸ್ಟ್ ಮಾಡಿದೆ. ಸೊ ಆ ಒಂದು ವ್ಯಾಲ್ಯೂ ಇದೆ ಸಿನಿಮಾಗೆ. ಚೆನ್ನಾಗಿ ಕೊಟ್ರೆ ನಿನ್ಗೆ 100 ಕೋಟಿ ನಾವೇ ಕೊಡ್ತೀವಿ ಅನ್ನೋ ತರ ಹೌದು, ಇದೆ. ಹೌದು. ಬಟ್ ಜನ ಅದನ್ನ ಯುಟಿಲೈಸ್ ಮಾಡ್ಕೋತಿಲ್ಲ. ಎಲ್ಲರಿಗೂ ಏನು ನಾವು 30 ಕೋಟಿ ಹಾಕ್ಬೇಡ, ಅವ್ರೊಂದು 100 ಕ್ರೋರ್ಸ್ ಕೊಟ್ಬಿಡ್ತಾರೆ ಹೌದು. ಅಂತ. ಬಟ್ ಇದ್ರಲ್ಲಿ ಸೂಫ್ರಮ್ ಸೋ ಬಜೆಟ್ ಎಷ್ಟಿರ್ಬೋದು ಇಫ್ ಅದು ಫಸ್ಟ್ ಕಟ್ 3.5 ಇರ್ಬೋದು. 3.5. 3.5 ಕೋಟಿ ಹಾಕಿ ನಾನು ಆಲ್ಮೋಸ್ಟ್ 80-90 ಕೋಟಿ ಎತ್ತುತ್ತೀನಿ ಅಂದ್ರೆ ಬಿಗ್ಗೆಸ್ಟ್ ಗ್ಯಾಂಬಲ್ ಅದು. ನೀವ್ ಯಾವ ಇದಕ್ಕೆ ಹೋದ್ರೂ ಸಿಗಲ್ಲ. ಅಂದ್ರೆ ಹೌದು. ಯಾವ್ದೇ ಜೂಜಾಡಿದ್ರು ಸಿಗಲ್ಲ. ಸೊ ಆತರ ಯಾಕೆ ಪ್ರೊಡ್ಯೂಸರ್ ಥಿಂಕ್ ಮಾಡ್ತಿಲ್ಲ ಇನ್ನು? ಥಿಂಕ್ ಮಾಡೋದು ಈಸಿ. ಎಲ್ಲರೂ ಥಿಂಕ್ ಮಾಡ್ತಾರೆ. ಹ್ಮ್. ಟೆಕ್ನಿಷಿಯನ್ಗಳು ಅದ್ರಲ್ಲಿ ನಾನು ಕೆಲಸ ಮಾಡಿದೀನಿ. ಕರೆಕ್ಟ್ ಸೊ ನಾನೊಂದು ಆ ಸಿನಿಮಾಗೆ ಬರೀ ಆಕ್ಟಿಂಗ್ ಬಿಟ್ಟು ಒಂದ್ 2.5 ತಿಂಗಳು ಆ ಸಿನಿಮಾ ಕೆಲಸ ಮಾಡಿರ್ಬೋದು ನಾನು. ಕರೆಕ್ಟ್ ಓಕೆ, ಪ್ರಮೋಷನ್ ಇಂದ ಹಿಡಿದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ 2.5 ತಿಂಗಳು ಕೆಲಸ ಮಾಡಿರ್ಬೋದು. ಅಂಡ್ ಜೊತೆಗೆ ಆ ಸಿನಿಮಾದಲ್ಲಿ ಪ್ರವೀಣ್ ಶ್ರೀಯಾನಂದ್ ಅಂತ ಗರುಡ ಗಮನ, ಒಂದು ಮೊಟ್ಟೆಯ ಕತೆ, 2B, ರೂಪಾಂತರ ಇದರ ಸಿನಿಮಾಟೋಗ್ರಫರ್, ಇದೆಲ್ಲಾ ಸಿನಿಮಾಗಳನ್ನ ಎಡಿಟ್ ಮಾಡಿದವರು ಆ ಸಿನಿಮಾದ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಓಕೆ, ಅಂಡ್ ಅಂಡ್ ಜೊತೆಗೆ JP ಒಂದು 6 ವರ್ಷ ಆ ಸಿನಿಮಾಗೆ ಬರ್ದಿದ್ದಾರೆ. ಓಕೆ, ಹಾ, ಜೊತೆಗೆ ಗುರು ಫ್ಯಾಂಟಾಸ್ಟಿಕ್ ಆಕ್ಟರ್. ಅದ್ರ ಎಲ್ಲಾ ಕಾಸ್ಟಿಂಗ್ ನೋಡಿದ್ರೆ ಎಲ್ಲರೂ ಕೂಡ ಅದೆಲ್ಲ ತಗೊಂಡ್ಬರ್ತೀರಾ ನೀವು. ಇಂಟೆನ್ಷನ್ ಎಲ್ರದ್ದು ಇರುತ್ತೆ ಸೂಪ್ರಮ್ ಸೋತರನೆ ಮಾಡ್ಬೇಕು ಅಂತ. ಮಿಸ್ ಆಗೋದೆಲ್ಲಿ ಅಂದ್ರೆ ಅವ್ರಿಗೊಬ್ರು ಪ್ರವೀಣ್ ಶ್ರೀ ಅಂತ ಸಿಕ್ಕಿರಲ್ಲ. ಅಲ್ಲಿ ಯಾರೋ ಒಬ್ಬ ಆಕ್ಟರ್ ಅವ್ರಿಗೊಬ್ಬ 2.5 ತಿಂಗಳು ಈಗ ನಾನು ಹೆಂಗ್ ಕೊಟ್ನೋ ಆ ತರ ಕೊಟ್ಟಿಲ್ಲ. ಯಾಕಂದ್ರೆ ನನಗೆ ಅದ್ರಿಂದ ಏನು ಹೆಸರು ಬರಲ್ಲ. ಕರೆಕ್ಟ್. ಇದೆಲ್ಲ ಮಾಡ್ದ ಅಂತ ಹೆಸರು ಬರಲ್ಲ. ಸೊ ಆ ಸೆಲ್ಫ್ಲೆಸ್ ಆಗಿ ಒಂದ್ ಕೆಲಸ ಮಾಡುವಂತ ಟೀಮ್ ಎಲ್ಲಿಂದ ಕರ್ಕೊಂಡ್ ಬರ್ತೀರಾ ನೀವು? ನಮ್ಮ ಎಕ್ಸ್ಪರ್ಟೀಸಿಗೆ ಒಂದು ವ್ಯಾಲ್ಯೂ ಇರುತ್ತಲ್ಲ. ಆ ಎಕ್ಸ್ಪರ್ಟೀಸ್ ಆ ಸಿನಿಮಾದಲ್ಲಿ ಇರಲ್ಲ ಅಂತ ಹೇಳ್ತಿರೋದಷ್ಟೇ. JPದೊಂದು ಅವರೊಂದು 15-20 ವರ್ಷ ಥಿಯೇಟರ್ ಕೆಲಸ ಮಾಡಿದ ಒಂದು ಎಕ್ಸ್ಪರ್ಟೀಸ್ ಇರುತ್ತಲ್ವಾ. ಆ ಎಕ್ಸ್ಪರ್ಟೀಸ್ ಈಗಿನ ಯಾರೋ ಒಬ್ಬ ಹೊಸ ನಿರ್ದೇಶಕ ನೀವು ಅಪಾಯಿಂಟ್ ಮಾಡಿದ ಎಕ್ಸ್ಪರ್ಟೀಸ್ ಎಲ್ಲಿಂದ ತರ್ತೀರಾ? ಈಗ ಸುಮೇಧಿಗೆ ಒಂದು ಹೊಸ ಸಿನಿಮಾಗಳಿಗೆ ಮ್ಯೂಸಿಕ್ ಕೊಡ್ಬೇಕು ಅಂತ ಒಂದು ಹಪಾಹಪಿ ಇರುತ್ತಲ್ಲ. ಕರೆಕ್ಟ್. ಆ ಎಕ್ಸ್ಪರ್ಟೀಸ್ ಅದು
ಇವೊಂದು ಈಸ್ ಅ ಫ್ರೆಶ್, ಹ್ಮ್ ಅವನ ಹತ್ರ ಒಂದು ಹೊಸತನ ಇರ್ತಾನೆ, ಅದು ಎಲ್ಲಿಂದ ತರ್ತೀರಾ? ಐ ಥಿಂಕ್ ಆ ಸಿನಿಮಾ ಮಾಡ್ಬೇಕಾದ್ರೆ ನಾವ್ ಏನೆಲ್ಲ ಮಾಡಿದೀವಿ ಅನ್ನೋದನ್ನ ಕಾಣ್ಸಕ್ ಸಾಧ್ಯ ಇಲ್ಲ. ಬೇರೆಯವ್ರ ಪ್ರಕಾರ ನಾವು ಸಿನಿಮಾ ಮಾಡಿದ್ವಿ ಅದು ಹಿಟ್ ಆಯ್ತು ಅಂತ ಅಲ್ಲ. ಒಂದ್ ಸಿನಿಮಾ ಅಂದ್ರೆ ಆ ಸಿನಿಮಾ ನಾವು ಚಾಲೆಂಜ್ ಆಗಿ ತಗೊಂಡಿದ್ವಿ. ಹೇಳ್ತಿದ್ರಲ್ವಾ, ಹೊಸಬರ ಸಿನಿಮಾ ಗೆಲ್ಲಲ್ಲ, ಹೊಸಬರ ಸಿನಿಮಾನೇ ಮಾಡ್ತೀವಿ ಅಂತ ಚಾಲೆಂಜ್ ಆಗಿ ಹ್ಮ್ ತಗೊಂಡಿದ್ದು ಅದೇ ರೀತಿ ಕೆಲಸ ಮಾಡಿದ್ದು ಕೂಡ, ಹ್ಮ್ ಅದರಿಂದ ಅದ್ ಗೆದ್ದಿದ್ದು. ಬಟ್ ಕೆಲವರಿಗೆ ಯಾವ ತರ ಫ್ಲೂಕು, ಮಾರ್ಕೆಟಿಂಗ್ ಸ್ಟಂಟ್, ಇಟ್ಸ್ ಅ ಡಿಸೈನ್ ಅಂತಾನು ಗೊತ್ತಾಗಲ್ಲ. ಅರ್ಥ ಆಯ್ತಾ? ಅಷ್ಟೆಲ್ಲ ಯೋಚನೆ ಮಾಡ್ದಿರ್ಬೇಕಾದ್ರೆ ಈಗ ನನ್ ಪರಿಚಯದವ್ರು ಯಾರೊಬ್ರು ಅವರು ಏನ್ ಬುಕಿಂಗ್ ಅಂತ ಅದು, ಏನ್ ಬುಕಿಂಗ್ ಅದು, Book my show. ಕಾರ್ಪೊರೇಟ್ ಬುಕಿಂಗ್, ಕಾರ್ಪೊರೇಟ್ ಬುಕಿಂಗ್. ಕಾರ್ಪೊರೇಟ್ ಬುಕಿಂಗ್ ಮಾಡಿದ್ದಾರೆ ಅಂತ. ನಾ ಸಿನಿಮಾ ರಿಲೀಸ್ ಆಗೋದಕ್ಕಿಂತ 3 ದಿವಸ ಮುಂಚೆ ಕಂಟೆಂಟ್ ಚಾರ್ಜ್ 40 ಲಕ್ಷ ರೂಪಾಯಿ ದುಡ್ಡು ಬೇಕಿತ್ತು. ನನ್ನ ಹತ್ರ 1 ರೂಪಾಯಿ ದುಡ್ಡು ಇರ್ಲಿಲ್ಲ. ನಾನು ಓಡಿ ತಗೊಂಡು ಒಂದ್ ಬ್ಯಾಂಕ್ ಲೋನ್ ಮಾಡಿ ನಾನು ಆ ಸಿನಿಮಾಗೆ ಹಾಕಿದ್ದು. ಇನ್ನು ಕಾರ್ಪೊರೇಟ್ ಬುಕಿಂಗ್ ಎಲ್ಲಿಂದ ಮಾಡೋಣ ನಾನು? ಬಟ್ ಅದ್ ಯಾಕೆ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಡೆಪ್ತ್ ಇರಲ್ಲ, ಹ್ಮ್ ಸುಮ್ನೆ ಮಾತಾಡ್ಬಿಡೋದು. ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಡೆಪ್ತ್ ಇಲ್ಲದೆ ಇರ್ಬೇಕಾದ್ರೆ ಅವ್ರು ಆ ಸಿನಿಮಾದಲ್ಲಿ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ? ದಟ್ಸ್ ದ ಪ್ರಾಬ್ಲಮ್. Yeah. ಅದರಿಂದಾಗಿ ಸೂಫ್ರಮ್ ಶೋಗಳಾಗ್ತಾ ಇಲ್ಲ. ಸೊ ವಿ ವಾಂಟ್ ಮೋರ್ ಸೂ ಫ್ರಮ್ ಸೋಸ್, ಯಾಕಂದ್ರೆ ನಮಗೆ ರಿಯಲ್ ಲೈಫ್ ಅಲ್ಲಿ ನಡೆಯೋ ಚಿಕ್ಕ ಇನ್ಸಿಡೆಂಟ್ಸ್ ಹೌದು. ಸಿಕ್ಕಾಪಟ್ಟೆ ಇಷ್ಟ ಆಗೋದು, ವಿಚ್ ಮಲಯಾಳಂ ಸಿನಿಮಾ ಇಸ್ ಡೂಯಿಂಗ್ ವೆರಿ ವೆಲ್. Yeah. ಕನ್ನಡ ಇಂಡಸ್ಟ್ರಿಯಿಂದ ಒಬ್ಬ ಹೀರೋ ಮಲಯಾಳಂ ಅಲ್ಲಿ ಪ್ರೊಆಕ್ಟಿವ್ ಆಗಿದ್ದಾರೆ ಅಂದ್ರೆ ರಾಜ್ ಬಿ ಶೆಟ್ಟಿ ಅನ್ಬೋದು. ಟರ್ಬೋ ಮಾಡಿದಾರೆ ಮಮ್ಮೂಟಿ ಜೊತೆ, ಹೌದು. ಆಮೇಲೆ ಕೊಂಡಲ್ ಕೊಂಡಲ್ ರುದಿರಂ ಅಂತ ಮಾಡಿದ್ರು, ಮಾಡಿದ್ದಾರೆ. ರುದಿರಂ ಮಾಡಿದ್ರು, ಹೌದು. ಏನ್ ಡಿಫರೆನ್ಸ್ ಇದೆ ಸರ್ ಮಲಯಾಳಂ ಅಲ್ಲಿ? ಬಿಕಾಸ್ ನಮ್ಗೆ ಗೊತ್ತಿಲ್ಲ, ವಿ ಜಸ್ಟ್ ಸಿ ದ ಫೈನಲ್ Correct, ಪ್ರಾಡಕ್ಟ್ ಸಕ್ಕದಾಗಿದೆ ಅಂತ. ಅಲ್ಲೂ ಫ್ಲಾಪ್ಸ್ ಗಳಾಗುತ್ತೆ. ತುಂಬಾ ಆಗುತ್ತೆ. ಆಗುತ್ತೆ. ಅಲ್ಲೂ ಸೊ ಡಿಫರೆನ್ಸ್ ಏನಂತ ಹೇಳಿದ್ರೆ, ಅಲ್ಲಿ ಹೋದ ವರ್ಷ ಒಂದು 160 ಸಿನಿಮಾ ರಿಲೀಸ್ ಆಯ್ತು, ನಮ್ದು 260 ಸಿನಿಮಾ ರಿಲೀಸ್ ಆಯ್ತು. ನಮ್ದು 2 ಸಿನಿಮಾ ಸಕ್ಸಸ್ ಆಯ್ತು. ಅವ್ರದ್ದು ಥಿಯೇಟರ್ ಅಲ್ಲಿ 12ರಿಂದ 15 ಸಿನಿಮಾ ಸಕ್ಸಸ್ ಆಯ್ತು. ಅಂಡ್ OTT ಅವ್ರು ಹಾಕಿರೋ ಬಜೆಟ್ ರಿಕವರ್ ಮಾಡಿದ್ರೆ ಇನ್ನೊಂದು 12 ಸಿನಿಮಾ ಆಯ್ತು. ಒಟ್ಟೊಂದು 25 ಸಿನಿಮಾನ ಹೇಳ್ಬೋದು ನೀವು. 160ರಲ್ಲಿ ನಮ್ದು 260ರಲ್ಲಿ 2 ಏನೋ. ಸೊ ದಿಸ್ ಇಸ್ ದ ಡಿಫರೆನ್ಸ್. Okay. ದ ಸೆಟಪ್ ಇಸ್ ವೆರಿ ಸ್ಟ್ರಾಂಗ್ ಅಲ್ಲಿ. ಹ್ಮ್. ಯಾವಾಗ ಎಕನಮಿ ಫ್ಲೋ ಆಗುತ್ತೆ, ಆ ಎಕನಮಿ ಫ್ಲೋ ಆದಾಗ ಅಲ್ಲೊಂದು ಸ್ಟ್ರೆಂತ್ ಬರುತ್ತೆ. ಹ್ಮ್. ಪ್ರೊಡಕ್ಷನ್ನು, ಸೆಲ್ಲಿಂಗು, ಮಾರ್ಕೆಟಿಂಗು, PR ಗಳು, ಟೆಕ್ನಿಷಿಯನ್ಗಳು, Technicians are very good. ಎಲ್ಲದೂ ಕೂಡ ಒಂದು 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 ಆ ಒಂದು ಪ್ಯಾಟರ್ನ್ ಅರ್ಥ ಆಗಿದೆ. ಹ್ಮ್. ನಮ್ದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೀವಿ. ಬಟ್ ನೋಡೋಣ, ಅಂದ್ರೆ ತುಂಬಾ ಕೆಲ್ಸಗಳಾಗ್ಬೇಕಿಲ್ಲಿ, ಆಗತ್ತೆ ಅದು. ಸೊ ಫೈನಲಿ ಹ್ಮ್. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತದೆ, February 6th. ರಕ್ಕಸಪುರದೊಳ್ ಟೀಸರ್ ಇಸ್ ಅಮೇಸಿಂಗ್. ಅದೇ ತರ ಅಷ್ಟು ಪವರ್ಫುಲ್ ಆಗಿದೆ ಟೈಟಲ್. ಸೊ ನಿಮಗೆ ಥ್ರೂ ದ ಜರ್ನಿ ಆಫ್ ಎವ್ರಿ ಸಿನಿಮಾ ನೀವ್ ಹೇಳ್ದಂಗೆ ಹೊಸದ್ ಕಲಿತೀರಾ, ಅದೇ ರಿಪಿಟೇಟಿವ್ ಆದ್ರೆ ಮಾಡೋದೇ ಇಲ್ಲ ಅಂತ. ರಕ್ಕಸಪುರದೊಳ್ ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಕ್ರಿಯೇಟ್ ಮಾಡ್ತು ನಿಮ್ಮಲ್ಲಿ, ಅಂಡ್ ಹೌ ಇಸ್ ಇಟ್ ಡಿಫರೆಂಟ್ ಫ್ರಮ್ ಅದರ್ ಕ್ಯಾರೆಕ್ಟರ್ಸ್ ದಟ್ ಯು ಪ್ಲೇಡ್? ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ಯಾಕಂದ್ರೆ ನಾನು ಒಂದು ಪೊಲೀಸ್ ರೋಲ್ನ ಅಥವಾ ಈ ತರದ ರೋಲ್ನ ಮಾಡಿಲ್ಲ. ಅಂಡ್ ಜೊತೆಗೆ ಇದೊಂದು ಒಂದು ಥ್ರಿಲ್ಲರ್, ಒಂದು 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 ಡೀಸೆಂಟ್ ಥ್ರಿಲ್ಲರ್ ಇದು. ಹಾಗಾಗಿ ಒಬ್ಬ ಹೊಸ ನಿರ್ದೇಶಕ ಒಂದು ಒಳ್ಳೆ ಕತೆ ಹೇಳಬೇಕು ಅಂತಿದ್ದಾಗ ಇದ್ರಲ್ಲಿ ಕತೆನ್ ಮಾತ್ರ ಅಂದ್ರೆ ಒಂದು ಕತೆ ಇದೆ, ಒಂದು ಒಳ್ಳೆ ಕತೆ ಇದೆ. ಅಂಡ್ ಜೊತೆಗೆ ಬೇರೆ ಪರ್ಫಾರ್ಮರ್ಸ್ಗಳಿಗೂ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಪೇಸ್ ಇದೆ. ಸೊ ಅದೆಲ್ಲ ಇದ್ದ ಕಾರಣದಿಂದ ನನಗೆ ಈ ಸಿನಿಮಾ ಮಾಡ್ಬೇಕು ಅಂತ ಅನಿಸ್ತು. ನೀವು ಆಗೊಂದು ಮಾತು ಹೇಳಿದ್ರೆ, ಸೂಫ್ರಮ್ ಸೋ ಸಣ್ಣ ಬಜೆಟ್ ಸಿನಿಮಾ ಅಂತ. Correct. ಈ ತರ ಸಣ್ಣ ಬಜೆಟ್ ಸಿನಿಮಾಗಳು ವರ್ಕ್ ಆಗ್ಬೇಕು, ಮೀಡಿಯಂ ಬಜೆಟ್ ಸಿನಿಮಾಗಳು ವರ್ಕ್ ಆಗ್ಬೇಕು ಅಂತ ನಾನು ಯಾವತ್ತೂ ಕನ್ಸ್ಕೊಂಡವನು. ಸೊ ಅದರಿಂದಾಗಿ ನಾನು ಈ ಸಿನಿಮಾ ಮಾಡಿದೆ. ಒಂದು ಮೀಡಿಯಂ ಬಜೆಟ್ ಸಿನಿಮಾ, ಒಂದು ಒಳ್ಳೆ ಕತೆ ಇದೆ, ನಮ್ ಜನಕ್ಕೆ ಇಷ್ಟ ಆಗ್ಬೋದು, ಯಾಕಂದ್ರೆ ನನಗೆ ವರ್ಕ್ ಆಗ್ತಿದೆ, ನೋಡೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಮಾಡಿದೆ. ಈಗ ಸಿನಿಮಾ ನೋಡಿದ್ರೆ ಐ ಆಮ್ ಹ್ಯಾಪಿ ದಟ್ ಐ ಡಿಡ್ ದ ಫಿಲ್ಮ್. ಸೊ ನೋಡೋಣ ಅಂದ್ರೆ 6ನೇ ತಾರೀಕು ಅದು ಹೇಗಾಗತ್ತೆ ಅಂತ. ಸೊ 6ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ ಡೇಟ್. ಗ್ರೇಟ್ ಕಾನ್ವರ್ಸೇಷನ್. ನನ್ಗೊಂಥರ ಸುಮಾರು ದಿನದಿಂದ ಈ ಎಪಿಸೋಡ್ ಮಾಡ್ಬೇಕು ಅಂತ ಕಾಯ್ತಾ ಇದ್ವಿ. ಹ. ಬಟ್ ಇವತ್ತು ಅದು ಕೂಡ ಬಂತು. ಡೆಫಿನೆಟ್ಲಿ ಮೋರ್ ಎಪಿಸೋಡ್ಸ್ ಕಮಿಂಗ್. ಯಾಕಂದ್ರೆ ಇನ್ನ ಕೆರ್ಕಕ್ ತುಂಬಾ ಇದೆ. ಮಾತಾಡ್ತೀರಾ ಚೆನ್ನಾಗಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ರಕ್ಕಸಪುರದೊಳ್ ಬಿಗ್ ಸಕ್ಸಸ್ ಆಗ್ಲಿ, ಇದೇ Thank ತರ ಇನ್ನ ಸಿನಿಮಾಗಳು ಬರ್ಲಿ, ಸೊ ದಟ್ ನಾವ್ ಈ ತರ ನಿಮ್ ಜೊತೆ ಕೂತ್ ಮಾತಾಡ್ಬೋದು. ಹಾಗೇನೆ ಕೋಲಾರ ಆಕ್ಸೆಂಟ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಮಾಡಿದ್ರಿ, ಮಂಗಳೂರು ಆಕ್ಸೆಂಟ್ ಮಾಡ್ತಾನೆ ಇದೀರಾ. ಹೌದು. ಆದಷ್ಟು ಬೇಗ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲಿ ಕೂಡ ನೀವು ಯಾರಾದ್ರೂ ಒಳ್ಳೆ ಮಾತಾಡ್ಬೇಕು, role ನಾವು ಕೊಟ್ರೆ ಕಾಯ್ತೇವ್ರಿ ನೋಡೋಣ. ಕಾಯತ್ತೇವ್ರಿ. ಅಂದ್ರೆ ಆದಷ್ಟು ಲಘು ಮಾತಾಡ್ರಿ ನೀವು ಅಂತ. ಉತ್ತರ ಕರ್ನಾಟಕದ ಮಂದಿ ನೋಡ್ತಾರೆ ನಿಮ್ಮನ್ನ, ನಾವು ನೋಡ್ತೀವಿ ಅಂತ ಹೇಳ್ತಾ ಬಂದಿದ್ದಕ್ಕೆ ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ರಕ್ಕಸಪುರದೋಳ್ ಇದೇ February 6th ರಿಲೀಸ್ ಆಗ್ತಿದೆ. ಸೊ ಹೋಗಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಚೆನ್ನಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.